Recording is on. ನಮಸ್ತೆ. ಮುನ್ರಾಜು ಆರಂಭದ ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅದಾದ್ಮೇಲೆ ಜ್ಯೋತಿಯವರು ಪ್ರಾರ್ಥನೆಯನ್ನ ಹೆಣ್ಮಕ್ಳ ಕಡೆಯಿಂದ ಆರಂಭದ ಪ್ರಾರ್ಥನೆಯನ್ನು ಮುಂದುವರಿಸುವಂತೆ, ಪರಿಶುದ್ಧಾತ್ಮನ ನಮ್ಮೆಲ್ಲರ ಮೇಲೆ ಇಳಿದು ಬರುವಂತೆ, ದೇವರ ಆತ್ಮನು ಮಾತನಾಡುವಂಥವನ ಮೇಲೆ ಆತ್ಮನ ಅಭಿಷೇಕ ಆಗುವಂತೆ, ಕೇಳಿಸಿಕೊಳ್ಳುವಂಥವರ ಹೃದಯಗಳಲ್ಲಿಯೂ ಆ ವಾಕ್ಯಗಳು ಅವರ ಹೃದಯಗಳಲ್ಲಿ ನಾಟುವಂತೆ, ಬೇರೂರುವಂತೆ, ಪರಿಶುದ್ಧಾತ್ಮನ ತುಂಬಿಸುವಿಕೆ ಸಹಾಯಕ್ಕೋಸ್ಕರ ಇಬ್ರು ಪ್ರಾರ್ಥಿಸಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ಪ್ರೀತಿಯುಳ್ಳ ಕರ್ತನಾದ ಯೇಸುವೇ, ತಂದೆಯಾದ ಕರ್ತನೆ ಸ್ವಾಮಿ, ತಂದೆಯಾದ ಕರ್ತನೆ ಸ್ವಾಮಿ, ಈ ಸಮಯವನ್ನು ಕೊಟ್ಟಿದ್ದೀಕ ನಿಮಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ಬೆಳಗಿನಿಂದ ಇಲ್ಲಿನ ತನಕ ಕರ್ತನೆ ನಮ್ಮನ್ನು ಕಾದು ಕಾಪಾಡಿ ಕರ್ತನೆ ನಡೆಸ್ತಾ ಬರ್ತಾ ಇದೆಯಾ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದ ಕರ್ತನೆ ಸ್ವಾಮಿ, ಈ ಬಿತ್ತನೆ ಕಾಡು ಡಿಸ್ಟ್ರಿಕ್ಟ್ ಮೀಟಿಂಗ್ ಅಲ್ಲಿ ಕರ್ತನೆ ನೀನು ಕೊಟ್ಟಿದ್ದೆ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದ ಕರ್ತನೆ ಸ್ವಾಮಿ, ಈ ಬಿತ್ತನೆ ಕಾಡು ಡಿಸ್ಟ್ರಿಕ್ಟ್ ಮೀಟಿಂಗ್ ಅಲ್ಲಿ ಕರ್ತನೆ ಅಭಿಯಾಂಕಲವ್ರನ್ನ ಕರ್ತನೆ ನೀನು ಆರಿಸಿಕೊಂಡು ಕರ್ತನೆ ಅವರ ಮುಖಾಂತರ ನಮಗೆ ಕರ್ತನೆ ವಾಕ್ಯದ ಬೆಳಕು ಕೊಡ್ತಾ ಬರ್ತಾ ಇದೆ, ನಿನಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ಇವತ್ತು ಕರ್ತನೆ ಶನಿವಾರ ಸ್ವಾಮಿ, ಇವತ್ತು ನೀವು ವಾಕ್ಯದ ಮನ್ನವನ್ನು ಕರ್ತನೆ ಯಾವ್ದ್ರ ಬಗ್ಗೆ ಕೊಡಬೇಕು ಅಂತಿದೆಯೋ ಕರ್ತನೆ, ಏನು ತಿಳಿಸ್ಬೇಕಂತಿದೆಯೋ ಕರ್ತನೆ ಅಂದ್ರೆ ನಮಗೆ ತಿಳಿಸಪ್ಪ ಅಂತ ಅಂಗಳಚ್ಚಿ ಬೇಡ್ತೇವೆ ಸ್ವಾಮಿ. ಕರ್ತನೆ ಸ್ವಾಮಿ, ಎಲ್ಲರೂ ಕರ್ತನೆ ಸರಿಯಾದ ಸಮಯಕ್ಕೆ ಕರ್ತನೆ ಜಾಯಿನ್ ಆಗಿ ಕರ್ತನೆ ಶಿಸ್ತಿನ ಮಕ್ಕಳಾಗಿ ಕರ್ತನೆ ಅವ್ರ ಹೃದಯದಲ್ಲಿ ಕಾರ್ಯ ಮಾಡಪ್ಪ ಅಂತ ನೀನು ಅಂಗಳಚ್ಚಿ ಬೇಡ್ತೇವೆ ಸ್ವಾಮಿ. ಕರ್ತನೆ ಸ್ವಾಮಿ, ಇವತ್ತು ಕರ್ತನೆ ನಾವು ಜಾಯ್ನ್ ಆಗಿ ಕರ್ತನೆ ನಿನ್ನ ಆರಾಧಿಸುವಾಗ ಕರ್ತನೆ ನೀನು ಕರುಣಾಮಯನು ಪ್ರೀತಿ ಸಾಗರನಾಗಿ ಕರ್ತನೆ ನಮ್ಮೊಟ್ಟಿಗೆ ನೀನು ಮಾತನಾಡುವಪ್ಪ ಅಂತ ನೀನು ಅಂಗಳಚ್ಚಿ ಬೇಡ್ತೇವೆ ಸ್ವಾಮಿ. ಯಾಕಂದ್ರೆ ಕರ್ತನೆ ನೀನು ಮಾತನಾಡಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಸ್ವಾಮಿ. ನೀವು ನಮಗೆ ಕರ್ತನೆ ತಿಳಿಸ್ಕೊಡ್ಬೇಕಾದಂಥ ಎಲ್ಲಾ ಸತ್ಯಗಳನ್ನು ನೀವು ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಡಪ್ಪ ಅಂತ ಅಂಗಳಚ್ಚಿ ಬೇಡ್ತೇವೆ ಸ್ವಾಮಿ. ಯಾಕಂದ್ರೆ ಕರ್ತನೆ ನಾವು ಕರ್ತನೆ ಮನುಷ್ಯರು ಸ್ವಾಮಿ, ಪಾಪಿಗಳು ಸ್ವಾಮಿ. ಕರ್ತನೆ ನಮ್ಮನ್ನ ನೀವು ಆರಿಸ್ಕೊಂಡಿದ್ದೀರ ಸ್ವಾಮಿ, ನಾವು ನಿಮ್ಮನ್ನು ಆರಿಸ್ಕೊಂಡಿಲ್ಲ. ನೀವು ನಮ್ಮನ್ನು ಆರಿಸ್ಕೊಂಡು ಕರ್ತನೆ ನಮ್ಮನ್ನು ತಿದ್ದುಪಾಟು ಮಾಡಿ ಕರ್ತನೆ ನಮ್ಮ ಪಾಪಗಳನ್ನು ಬಿಡಿಸಿ ಕರ್ತನೆ ನಮ್ಮನ್ನು ಕರ್ತನೆ ನಮ್ಮ ಶಿಷ್ಯರನ್ನಾಗಿ ಕರ್ತನೆ ಶಿಷ್ಯರ ಕೂಟವನ್ನು ಮಾಡಿ ಕರ್ತನೆ ನಮ್ಮನ್ನು ಆರಿಸಿಕೊಂಡು ಈ ಶಿಷ್ಯರ ಕೂಟದಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದ ಕರ್ತನೆ ಸ್ವಾಮಿ, ನಾವು ಕರ್ತನೆ ತಿಳಿದುಕೊಳ್ಬೇಕಾದ ಸತ್ಯಗಳು ಕರ್ತನೆ ಬಿಟ್ಟು ಬಿಡಬೇಕಾದ ಪಾಪಗಳು ಕರ್ತನೆ ಅನುಸರಿಸಬೇಕಾದ ಮಾದರಿಗಳನ್ನು ಕರ್ತನೆ ಎಲ್ಲವನ್ನು ಕರ್ತನೆ ದಿನವೂ ಕರ್ತನೆ ನಿನ್ನ ವಾಕ್ಯವನ್ನು ಓದಿ ಕರ್ತನೆ ಹೀಗೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಅನ್ನೋದಲ್ಲಿ ನಾವು ಜಾಯ್ನ್ ಆಗಿ ಕರ್ತನೆ ತಿಳಿದುಕೊಳ್ಬೇಕಾದ ಸತ್ಯಗಳು ತುಂಬಾ ತಿಳಿದುಕೊಂಡು ಕರ್ತನೆ ಬಿಟ್ಟಿಡುವಾಗ ಬಿಟ್ಟು ಕರ್ತನೆ ನಾವೊಂದು ಪ್ರತಿಷ್ಠೆ ಮಾಡಿಕೊಂಡು ಕರ್ತನೆ ಜೀವನದಲ್ಲಿ ನಿನ್ನ ಆದಿಯಂತೆ ಕರ್ತನೆ ನಿನ್ನ ವಾಕ್ಯದಂತೆ ನಡೆಯುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಕರ್ತನೆ ಹಾಗೆ ಸ್ವಾಮಿ, ಶಿಷ್ಯತ್ವದಲ್ಲಿ ಕರ್ತನೆ ನಾವು ಕರ್ತನೆ ನಿನ್ನಲ್ಲಿ ಕರ್ತನೆ ಬೆಳೆಯೋದಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಕರ್ತನೆ ಸ್ವಾಮಿ, ಇದನ್ನು ಕೇಳಿದ ವಾಕ್ಯಗಳನ್ನು ಕರ್ತನೆ ನಾವು ಮೆಲುಕು ಹಾಕಿಕೊಂಡು ಕರ್ತನೆ ನಿನ್ನಲ್ಲಿ ಜೀವಿಸುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಯಾವುದೇ ಸೈತಾನನ ಕಾರ್ಯಗಳನ್ನು ಕರ್ತನೆ ಎಲ್ಲಾ ಸೈತಾನ ಕಾರ್ಯಗಳನ್ನು ನೀನು ಲಯ ಮಾಡು ಸ್ವಾಮಿ. ಆತನ ಕಾರ್ಯಗಳನ್ನು ನೀನು ಕರ್ತನೆ ಕಟ್ಟಿ ಹಾಕಿ ಕರ್ತನೆ ನಿನ್ನ ಬೇಲೆಯಲ್ಲಿ ಕರ್ತನೆ ನಮ್ಮನ್ನು ರಕ್ಷಿಸಪ್ಪ ಅಂತ ನೀನು ಬೇಡ್ತೇವೆ ಸ್ವಾಮಿ. ತಂದೆದ ಕರ್ತನೆ ಸ್ವಾಮಿ, ವಾಕ್ಯವನ್ನು ಕೇಳಿದ ಹಾಗೆ ಕರ್ತನೆ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಕರ್ತನೆ ಜೀವನ ಮಾಡುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಕರ್ತನೆ ಇಲ್ಲಿ ಬರುವಂತ ಎಲ್ಲಾ ಮಕ್ಕಳಿಗೂ ನೀನು ಆಶೀರ್ವದಿಸು, ಕೃಪೆ ಕೊಡು ಸಪ್ಪ ಅಂತ ಈ ಚಿಕ್ಕ ಪ್ರಾರ್ಥನೆಯನ್ನು ನಿನ್ನ ಜೀವನ ನಾಮದಲ್ಲಿ ಬೇಡಿದೀನಿ ಸ್ವಾಮಿ. ಆಮೆನ್. ಬ್ಯೂಟಿಫುಲ್. ದೇವರಿಗೆ ಸ್ತೋತ್ರ. ಜ್ಯೋತಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪ್ರೀತಿ ಶಕ್ತಿ ತುಂಬಂತ ಯೇಸು ಸ್ವಾಮಿ, ಈ ಕೊಟ್ಟದ ಸಮಯಕ್ಕಾಗಿ ನಿನಗೆ ಸ್ತೋತ್ರನ ಸಲ್ಲಿಸ್ತೇನೆ ಕರ್ತನೆ. ಅಲ್ಪರು ಅಯೋಗ್ಯರಾದಂತ ನಮ್ಮನ್ನ ಸ್ವಾಮಿ ನಿನ್ನ ಕರ್ತನೆ ಆರಿಸಿಕೊಂಡು ತೆಗೆದುಕೊಂಡಿದ್ಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರನ ಸಲ್ಲಿಸ್ತೇನೆ ಕರ್ತನೆ. ಹೌದು ಸ್ವಾಮಿ, ಬೆತ್ತನೆ ಕಾಳು ಅನ್ನೋ ನಮ್ಗೆ ಮೀಟಿಂಗ್ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರನ ಸಲ್ಲಿಸ್ತೇವೆ ಕರ್ತನೆ. ಇವತ್ತು ಸ್ವಾಮಿ ಏನ್ ವಾಕ್ಯ ಕೊಡ್ತಾ ಇದ್ದಾರೋ ಕರ್ತನೆ, ಆ ವಾಕ್ಯವನ್ನ ಕರ್ತನೆ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ನೀನ್ ನಮ್ಗೆ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ಸ್ವಾಮಿ, ನಾವು ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ಏನೇ ನಾವು ಬಿಸಿ ಇದ್ರು ಕರ್ತನೆ ಸ್ವಾಮಿ, 7:30 ಮೀಟಿಂಗ್ ಕರ್ತನೆ ನಾವು ಸೇರೋಕ್ಕಾಗುವಂತೆ ನೀನ್ ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರನ ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ಯಾರ್ಯಾರು ಈ ಮೀಟಿಂಗ್ ನ ಅಟೆಂಡ್ ಮಾಡ್ತಾ ಇದಾರೋ ಕರ್ತನೆ, ಅವ್ರ ಜೀವನದಲ್ಲಿ ಸ್ವಾಮಿ ಏನಾದ್ರೂ ಬದಲಾವಣೆ ತರೋ ರೀತಿ ಸ್ವಾಮಿ ನೀನ್ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಇದ್ರಲ್ಲಿ ಅವ್ರು ಏನೇ ಹೇಳ್ಕೊಟ್ರು ಕರ್ತನೆ ಸ್ವಾಮಿ, ನಮ್ಮ ಜೀವನದಲ್ಲಿ ಅದು ಏನಾಗ್ತಾ ಇದೆ, ಅದರಿಂದ ನಮ್ಗೆ ಏನ್ ಪ್ರಯೋಜನ ಆಗ್ತಾ ಇದೆ ಅನ್ನೋದನ್ನ ಕರ್ತನೆ ಸ್ವಾಮಿ ನಾವು ಅನ್ಯಾಯವಾರ್ಥವಾಗಿ ತಗೊಳ್ಳೋ ರೀತಿಯಲ್ಲಿ ನೀನ್ ನಮ್ಗೆ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಇಲ್ಲಿ ಸೇರುವಂತ ಒಬ್ಬೊಬ್ಬರು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ ಕರ್ತನೆ. ಅವರು ಕರ್ತನೆ ಸೇರುವಾಗ ಕರ್ತನೆ ಸ್ವಾಮಿ ಎಲ್ಲವನ್ನ ಬದಿಗಿಟ್ಟು ಕರ್ತನೆ ಸ್ವಾಮಿ ನಿನ್ನ ವಾಕ್ಯಕ್ಕೆ ಅವರು ಮೀಸಲಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಸಹಾಯ
ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಹ್ಮ್. ಇದರಿಂದ ಕರ್ತನೆ ನಾವು ಏನೇ ನಮ್ಮ ಜೀವನಕ್ಕೆ ತಗೋಬಹುದು ಅದನ್ನ ಕರ್ತನೆ ನೀನ್ ನಮ್ಗೆ ತಿಳಿಯಪಡಿಸ್ಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಈ 1 ಗಂಟೆಯನ್ನ ಕರ್ತನೆ ಸ್ವಾಮಿ ನಿನ್ನಕ್ಕೆ ಒಪ್ಪಿಸಿಕೊಟ್ಟು ಕರ್ತನೆ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆ ಯೇಸು ಸ್ವಾಮಿ ನೀನು ಒಂದೇ ನಾಮದಲ್ಲಿ ಬೇಡಿ ಹೊಂದಿದೆ ಅಂತಂದೆ. ಆಮೇಲೆ ಆಮೇನ್. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಆ ನಿಮ್ಮೆಲ್ರದ್ದು ಸಲಹೆ ಏನು? ಇನ್ನೊಂದ್ 2-3 ನಿಮಿಷ ಕಾಯೋದು ಒಳ್ಳೇದಾ ಅಥವಾ ನಾನು ಪ್ರಾರಂಭ ಮಾಡ್ಲಾ? ಅಂಕಲ್ ಒಂದು 2 ಮಿನಿಟ್ಸ್ ಡಿಸ್ಕಷನ್ ಮಾಡೋಣ ಅಂಕಲ್, ಆಮೇಲೆ ವಾ. ಸ್ಟಾರ್ಟ್ ಮಾಡೋಣ. ಯಾರಾದ್ರೂ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ ಓದ್ಕೊಂಡ್ ಬಂದ್ರ? ಮಂಗಳವಾರ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಇವತ್ತು ಯಾವ್ದ್ರ ಹಾ ಬಗ್ಗೆ ಅಂಕಲ್. ಯಾವ್ದನ್ನ ನೋಡಿದ್ರಿ? ಅಂಕಲ್ 3ನೇ ಅಧ್ಯಾಯ 5ನೇ ವಚನದಿಂದ ಅಂಕಲ್. ಹ್ಮ್ ಏನು ನಿಮ್ಗೆ ಅನ್ಸ್ತು ಅದನ್ನ ಓದುವಾಗ ಮುನ್ರಾಜು? ಅಂಕಲ್ ನನ್ಗೆ ಅದ್ರಲ್ಲಿ ತುಂಬಾ ಡೌಟ್ಸ್ ಇದೆ ಅಂಕಲ್, ಕ್ವಶನ್ಸ್ ಬರ್ತಿದೆ ಅಂಕಲ್. ಏನೇನ್ ಪ್ರಶ್ನೆಗಳಿದ್ಯಪ್ಪ? ಅದೇ ಅಂಕಲ್, ಯೇಸು ಸ್ವಾಮಿ ಅದು ಹೇಳ್ಬೇಕಾದ್ರೆ ಹ್ಮ್ ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ಸೇರಲಾರನು ಅಂತ ಅಂಕಲ್. ಹ್ಮ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಂಕಲ್ ಕ್ವಶನ್ಸ್. ಯಾವ ರೀತಿ ಅಂತ ಗೊತ್ತಾಗಿಲ್ಲ ಅಂಕಲ್. ಓಕೆ. ಈ ಪ್ರಶ್ನೆಗೆ ಯಾರಿಗಾದ್ರೂ ಒಂದು ತಿಳುವಳಿಕೆ ಕೊಡುವಂಥದ್ದು ಆಶೆ ಇದೆಯಾ? ಹರೀಶ್, ನೀವಾಗ್ಲಿ, ರೆಡ್ಡಣ್ಣ, ಬಾಲು, ಜ್ಯೋತಮ್ಮ, ಏನಿರ್ಬೋದು ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ತಿಳುವಳಿಕೆ. ಮುನ್ರಾಜು ಹಾಕಿದಂಥ ಪ್ರಶ್ನೆಗೆ 3ನೇ ಅಧ್ಯಾಯ 5ನೇ ವಚನ. ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಏನಿದು ಅನ್ನುವಂಥದ್ದು ಅವ್ರಿಗೂ. ಕಾವ್ಯಮ್ಮ, ಶಂಕರಣ್ಣ, ಏನಿರ್ಬೋದು ನಿಮ್ಗನ್ಸೋ ಹಾಗೆ ಈ ವಚನ? ಯಾರು ಬೇಕಾದ್ರೂ ಮಾತಾಡ್ಬೋದ್ರಿ. ಒಂದು 5 ನಿಮಿಷ ಇನ್ನೂ ಅನೇಕರು ಸೇರ್ಕೊಳ್ಳುವಂತ ಸಮಯದಲ್ಲಿ ಡಿಸ್ಕಸ್ ಮಾಡ್ಬೋದು. ಆಮೇಲೆ ನಾನು ಅದನ್ನು ಮುಂದುವರಿಸ್ತೀನಿ. ಬಾಲು, ನಿಮ್ಗೇನ್ ಅನ್ಸುತ್ತೆ? ಜ್ಯೋತಿ, ನಿಮ್ಗೇನ್ ಅನ್ಸುತ್ತೆ? ಬಾಲು ಪತ್ನಿ ಜ್ಯೋತಿ, ನಿಮ್ಗೇನ್ ಅನ್ಸುತ್ತೆ? 5ನೇ ವಚನ ಏನಿರ್ಬೋದು ಇದು? ಹರೀಶ್, ನಿಮ್ಗೇನ್ ಅನ್ಸುತ್ತೆ? ಅರಸನಹಳ್ಳಿ ಹರೀಶ್, ಮಾತಾಡ್ಬೇಕು ಅನ್ನುವಾಗ ಅನ್ಮ್ಯೂಟ್ ಮಾಡ್ಕೊಳ್ಬೋದು ನೀವು. ಆ ಮೈಕ್ ಮೇಲಿರುವಂತ ಚಿಹ್ನೆಯನ್ನ ಪ್ರೆಸ್ ಮಾಡಿದ್ರೆ ಅದು ಅನ್ಮ್ಯೂಟ್ ಆಗುತ್ತೆ, ಮಾತಾಡ್ಬೋದು ಅವಾಗ. ಯಾರು ಬೇಕಾದ್ರೂ ಏನಾರು ಹೇಳ್ಬೋದು, ಸರಿ ತಪ್ಪು ಅನ್ನುವಂಥದ್ದು ಏನಿಲ್ಲ, ಡಿಸ್ಕಷನ್. ಏನಿರ್ಬೋದು ಇದು ಅಂತ 5ನೇ ವಚನ. ಶಂಕರಣ್ಣ, ನಿಮ್ಗೇನ್ ಅನ್ಸುತ್ತೆ ಇದು 5ನೇ ವಚನ? ರೆಡ್ಡಣ್ಣ, ನೀವು ಮಾತಾಡುವಂತ ಒಂದು ಅವಕಾಶ ಇದ್ರೆ, ಅನುಕೂಲ ಇದ್ರೆ ದಯಮಾಡಿ ಹಂಚ್ಕೊಳ್ಳಿ. ಶಂಕರಣ್ಣ, ಹೌದೇನೋ ಹೇಳಲಿಕ್ಕೆ ಹೊರಟ್ರಿ? ನಮಸ್ತೆ ಅಣ್ಣ, ಕಾವ್ಯ ಮಾತ್ರ ಇದ್ದೀನಿ. ಶಂಕರಣ್ಣ ಇವತ್ತು ರಜದಲ್ಲಿದ್ದಾರೆ. ಆಯ್ತಮ್ಮ, ನಮಸ್ತೆ ಕಾವ್ಯಮ್ಮ. ನಿಮ್ಗೇನ್ ಕೆಲ್ಸದ ಅನ್ಸುತ್ತೆ ಮೇಲೆ ಹೋಗಿದ್ದಾರೆ. 5ನೇ ವಚನ ಏನಾದ್ರು ಹೇಳ್ಬೇಕು ಅಂತ ಆಶೆನ? ಇದ್ರ ಬಗ್ಗೆ ಏನಿರ್ಬೋದು ಇದು ಅಂತ? ಚಿಂತೆ ಇಲ್ಲ, ಬೇರೆ ಯಾರಿಗಾದ್ರು? ಅರ್ಥ ಆಗಿದೆ. ಜ್ಯೋತಿ, ಬಾಲು ಹೆಂಡತಿ ಜ್ಯೋತಿ. ಅಂಕಲ್, ಇದು ನೀರಿನಿಂದಲೂ ಆತ್ಮನಿಂದಲೂ ಅನ್ನುವಾಗ ಅದು ನೀರಿನಿಂದಲೂ ಅನ್ನೋದು ನನ್ಗೆ ಕಷ್ಟ ಆಯ್ತು ಅಂಕಲ್. ಸೊ ಆತ್ಮನಿಂದ ಅನ್ನುವಾಗ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ದೇಹದಿಂದ ಹುಟ್ಟಿದ್ದು ದೇಹವೇ ಅನ್ನುವಾಗ, ಮತ್ತೆ ಪರಲೋಕಕ್ಕೆ ಹೋದ್ಮೇಲೂ ಅಷ್ಟೇ ಆತ್ಮನಿಂದ ಬಂದಿದ್ದು ಆತ್ಮ ದೇವರ ಹತ್ರಕ್ಕೆ ಹೋಗತ್ತೆ. ಆತ್ಮನಿಂದ ಬಂದಿದ್ದು ಆತ್ಮ ಆದ್ರಿಂದ ಅದು ದೇವರ ಬಳಿಗೆ ಹೋಗ್ತದೆ. ದೇಹ, ಶರೀರ ಮಣ್ಣಿಗೆ ಹೋಗ್ತದೆ ಅಂತ ಇದೆ ಅಲ್ವಾ ಅಂಕಲ್? ಹಂಗಾಗಿ ನಾವು ಈ ಕ್ರಿಸ್ತನಲ್ಲಿದ್ದು ನೂತನರಾದ್ರೆ ಆತ್ಮನ ಹತ್ರ ಹೋಗ್ತೀವಿ ಅನ್ನೋದು. ಮತ್ತೆ 2ನೇ ಸಾರಿ ಇದು ಅದೇ ನಿಕೋದೇಮನ್ ಕೇಳೋ ಪ್ರಶ್ನೆಗೆ ಅಲ್ವಾ ಅಂಕಲ್ ಮಾತಾಡ್ತಾ ಇರೋದು? ಹೌದ್ರಿ, ಹೌದು. ಆ ಪ್ರಶ್ನೆಗೆ ಯೇಸು ಕೊಡೋ ಉತ್ತರ, ಅವ್ನು ನಿಕೋದೇಮ ಮತ್ತೆ ನನ್ನ ತಾಯಿ ಗರ್ಭದಲ್ಲಿ ಹೋಗಿ ಹೇಗೆ ಹುಟ್ಟೋದು ಅನ್ನುವಾಗ, 2ನೇ ಹುಟ್ಟು ಅನ್ನೋದು ಇವಾಗ ನಮ್ಗೆ ಹೋಲಿಕೆ ಮಾಡ್ಕೊಂಡ್ರೆ, ನಾನು ಯೇಸು ಕ್ರಿಸ್ತನ ಅಂಗೀಕರಿಸಿದ್ಮೇಲೆ 2ನೇ ಬಾರಿ ಹುಟ್ಟೋದು ಅಂತ, ರಕ್ಷಣೆ ಹೊಂದಿದ್ಮೇಲೆ 2ನೇ ಬಾರಿ ಹುಟ್ಟೋದು ಅಂತ ನಾನು ಅರ್ಥ ಮಾಡ್ಕೊಂಡೆ ಅಂಕಲ್ ಇದ್ರಲ್ಲಿ. ಗುಡ್. ಸಂತೋಷ, ಸಂತೋಷ. ಹರೀಶ್, ನೀವೇನಾರು ಹೇಳ್ಬೇಕು ಅಂತ ಆಶೆನಾ?
ಅನ್ಮ್ಯೂಟ್ ಮಾಡ್ಕೊಳ್ರಿ ಹೇಳ್ಬೇಕು ಅನ್ನುವಾಗ. ಶೇಖರ್, ನಿಮಗೇನು ಅನ್ಸುತ್ತೆ? 5ನೇ ನಿಮಗೆ ಕಷ್ಟ ಡ್ರೈವ್ ಮಾಡ್ತಾ ಇರ್ತೀರಾ? ರೆಡ್ಡಣ್ಣ, ನಿಮ್ಗೇನಾರು ಹೇಳ್ಬೇಕು ಅಂತ ಆಶೆನ ಇದ್ರ ಬಗ್ಗೆ, ನಮ್ಮೆಲ್ಲರ ಪ್ರಯೋಜನಕ್ಕೆ, ತಿಳುವಳಿಕೆಗೆ? ಇದು ನಾನು ಸ್ವಲ್ಪ ಕೇಳಿಸ್ಕೊಳ್ಳಿಲ್ಲ ಸರಿಯಾಗಿ. ಇದು 3ನೇ 5ನೇ ವಚನದಲ್ಲಿ ಮುನ್ರಾಜು ಹೇಳಿದಂಥದ್ದು ನಿಕೋದೇಮನಿಗೆ, ಯೇಸು ಕ್ರಿಸ್ತನು, ನಿನಗೆ ನಿಜವಾಗಿ ಹೇಳ್ತೀನಿ ನಿಕೋದೇಮನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರ ಅನ್ನುವಂಥದ್ದು ನನ್ಗೇನು ಗೊತ್ತಾಗ್ಲಿಲ್ಲ ಅಂಕಲ್, ಇದ್ರ ಬಗ್ಗೆ ಪ್ರಶ್ನೆಗಳಿದೆ ಅಂತ ಮುನ್ರಾಜು ಹೇಳಿದ್ರು, ಕೋಲಾರ ಮುನ್ರಾಜು. ಹಾಗಾಗಿ ಪರಿಶುದ್ಧಾತ್ಮನ ಅನೇಕರಿಗೆ ಅನೇಕ ತಿಳುವಳಿಕೆಗಳನ್ನು ಕೊಟ್ಟಿರ್ತಾನೆ ಒಂದೊಂದು ವಚನದ ಬಗ್ಗೆ. ಒಬ್ಬೊಬ್ಬರು ತಿಳುವಳಿಕೆಗಳನ್ನು ಸಾಧ್ಯವಾದ್ರೆ ಕೇಳಿಸ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ನಿಮ್ಮ ತಿಳುವಳಿಕೆ ಹಂಚ್ಕೊಳ್ಬಹುದು ರೆಡ್ಡಣ್ಣ. ನಿಮ್ಗೆ ತಿಳಿಸ್ಬೇಕು ಅಂತ ಏನಾರು ಆಶೆ ಇದ್ರೆ ಆ ವಚನದ ಬಗ್ಗೆ. ಅದೇ, ನೀರು ವಾಕ್ಯಕ್ಕೆ ಸೂಚಿಸುತ್ತೆ ಅಂತಕ್ಕಂಥದ್ದನ್ನ ಹೇಳ್ತೀವಲ್ವಾ. ಸೊ ವಾಕ್ಯದಿಂದಲೂ ಮತ್ತು ಆತ್ಮದಿಂದಲೂ, ಪವಿತ್ರಾತ್ಮನಿಂದಲೂ ನಾವು ತುಂಬಿದವರಾಗಿ ಅದರಲ್ಲಿ ದೀಕ್ಷಾಸ್ನಾನ ಮಾಡ್ಕೊಳ್ಬೇಕು, ಅದರಲ್ಲಿ ವಾಕ್ಯದಿಂದ ತುಂಬಬೇಕು ಅಂತಕ್ಕಂಥದ್ದು, ಮತ್ತೆ ಪವಿತ್ರಾತ್ಮನಲ್ಲಿ ನಾವು ತುಂಬಿದವರಾಗಿ ಇದ್ರೆ ಸೊ ನಾವು ಹೊಸದಾಗಿ ಹುಟ್ಟೋದು ಅಂತಕ್ಕಂಥದ್ದನ್ನ ನಾವು ತಾಯಿ ಗರ್ಭದಲ್ಲಿ ಹುಟ್ಟುವಾಗ ಪಾಪದಲ್ಲಿ ಹುಟ್ಟಿದ್ದೇವೆ. ಸೊ ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆ ವಾಕ್ಯದಿಂದಲೂ ಮತ್ತು ನಾವು ಆ ಒಂದು ಪವಿತ್ರಾತ್ಮನ ನಾವು ಹೊಸದಾಗಿ ಸ್ವೀಕಾರ ಮಾಡ್ಕೊಂಡಾಗ ನಾವು ಹೊಸದಾಗಿ ಇನ್ನೊಂದ್ಸಾರಿ ಹುಟ್ಟುತ್ತೀವಿ ಅಂತಕ್ಕಂಥದನ್ನ ನಾನು ಹೇಳ್ತೀವಿ. ಸೊ ಇದು ನಮ್ಮ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಗ್ರಾಫ್ಟಿಂಗ್ ಮಾಡ್ತೀವಲ್ವಾ, ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರೂಟ್ ಸ್ಟಾಕ್ ಮತ್ತೆ ಮೇಲ್ಗಡೆ ಇರ್ತಕ್ಕಂಥ ಕೊನೆ ಸಯಾನ್ ಅಂತ ಹೇಳ್ತೀವಿ. ಅವೆರಡನ್ನು ಗ್ರಾಫ್ಟಿಂಗ್ ಮಾಡಿದಾಗ ಅದು ಯಾವ ಹಣ್ಣು ಬಿಡುತ್ತಂದ್ರೆ ಮೇಲ್ಗಡೆ ಕೊನೆ ಇರ್ತಕ್ಕಂಥ ಹಣ್ಣೆ ಬಿಡ್ತದೆ, ಕೆಳಗಡೆ ಇರ್ತಕ್ಕಂಥ ರೂಟ್ ಸ್ಟಾಕ್ ಹಣ್ಣು ಬಿಡೋದಿಲ್ಲ, ಓನ್ಲಿ ಕೊನೆಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಪವಿತ್ರಾತ್ಮನ ನಮ್ಮ ಒಳಗಡೆ ಬಂದಾಗ ಪವಿತ್ರಾತ್ಮನ ಒಂದು ಫಲವನ್ನೇ ಕಾಣ್ತೀವಿ ಹೊರತು ನಾವು ರೂಟ್ ಸ್ಟಾಕ್ ಆಗಿದ್ವಿ. ಆದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಬಂದಾಗ ಸೊ ನಾವು ಕೊನೆಯಲ್ಲಿ ಇರ್ತಕ್ಕಂಥ ಹಣ್ಣು ಹೇಗೆ ಬರ್ತದೋ ಹಾಗೆ ಪವಿತ್ರಾತ್ಮನಲ್ಲಿ ಇರ್ತಕ್ಕಂಥ ಒಂದು ಫಲವನ್ನೇ ನಾವು ಹೊಸದಾಗಿ ಹುಟ್ಟಿದಾಗ ಬರ್ತದೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಅಣ್ಣ, ಬಹಳ ಸಂತೋಷ. ಒಳ್ಳೆ ಉದಾಹರಣೆ. ಗ್ರಾಫ್ಟಿಂಗ್ ಅನ್ನುವಾಗ ಮುನ್ರಾಜು ಕಸಿ ಮಾಡುವಂಥದ್ದು. ಎರಡು ಏನ್ ಸಸಿ ಅಂತ ಹೇಳ್ಬೋದಾ ರೆಡ್ಡಣ್ಣ? ಎರಡು ಸಸಿ, ಎರಡು ಬೇರೆ ತಳಿಗಳು, ಎರಡು ಬೇರೆ ತಳಿಗಳನ್ನ ಕೂಡಿಸುವಂಥದ್ದು, ಕಸಿ ಮಾಡುವಂಥದ್ದು. ಕೂಡಿಸುವಾಗ ಕೆಳಗಡೆ ಇರೋ ಗಿಡದಲ್ಲಿರ್ತಕ್ಕಂಥ ಫಲ ಅಲ್ಲಿಗೆ ಮುಗೀತು. ಗ್ರಾಫ್ಟಿಂಗ್ ಒಂದ್ಸಾರಿ ಮಾಡಿದ್ಮೇಲೆ ಅದು ಫಲ ಬಿಡೋದಿಲ್ಲ. ಓನ್ಲಿ ಮೇಲ್ಗಡೆ ಇರ್ತಕ್ಕಂಥ ಕೊನೆನ ಏನಿರ್ತದ ಅದ್ರ ಫಲ ಮಾತ್ರ ಬರ್ತದೆ. ಅದು ಮಿಕ್ಸ್ ಇರ್ತಾನ, ಅದು ಮಿಕ್ಸ್ ಬರುತ್ತಲ್ಲ ಅಂಕಲ್? ಅದು ಇಲ್ಲ, ಮಿಕ್ಸ್ ಬರಲ್ಲ. ಕೊನೆ ಮಾತ್ರ, ಕೊನೆಯಲ್ಲಿ ಏನ್ ಗುಣ ಇರ್ತದೋ ಆ ಗುಣದ ಹಣ್ಣನ್ನು ಮಾತ್ರ ಬರ್ತದೆ, ಮಿಕ್ಸ್ ಬರೋದಿಲ್ಲ. ಸಂತೋಷ, ಥ್ಯಾಂಕ್ಸ್ ರೆಡ್ಡಣ್ಣ. ಹಾಗೆಯೇ ದೇವರ ಒಂದು ನಾವು ಹೊಸದಾಗಿ ದೇವರಲ್ಲಿ ಕಸಿ ಕಟ್ಸ್ಕೊಂಡಾಗ ಅಥವಾ ಹೊಸದಾಗಿ ಹುಟ್ಟಿದಾಗ ದೇವರ ಗುಣಗಳು ಮಾತ್ರ ನಮ್ಮಲ್ಲಿ ಕಾಣಿಸ್ಕೊಳ್ಬೇಕು. ನಮ್ಮ ಹಳೆ ಗುಣಗಳು ನಮ್ಮಲ್ಲಿ ಇದ್ರೂ ಸಹ ಅವು ಕಾಣಿಸ್ಕೊಳ್ಳೋದಿಲ್ಲ. ಸಂತೋಷ, ಒಳ್ಳೆ ತಿಳುವಳಿಕೆ, ಹೊಸದು ಒಂದು ಮೌಲ್ಯ ಕಲಿತೆ. ಥ್ಯಾಂಕ್ಸ್ ರೆಡ್ಡಿ ಅಣ್ಣ. ಅರಸನಹಳ್ಳಿ ಹರೀಶ್, ನೀವೇನಾದ್ರು ಹೇಳ್ಬೇಕು ಅಂತ ಆಶೆನ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಅದೇ ಅಣ್ಣವ್ರು ಹೇಳ್ದಾಗೆ ಒಬ್ಬನು ನೂತನವಾಗಿ ಸೃಷ್ಟಿ ಆಗ್ಬೇಕು ಅನ್ನುವಂಥದ್ದೇ, ಅಂದ್ರೆ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಗ್ಬೇಕು ಅನ್ನುವಂತೆ ಮೇಲಿನಿಂದ ಬಂದಂತ ಪವಿತ್ರ ಆತ್ಮನನ್ನೇ ಹೊಂದಿಕೊಳ್ಳುವಂಥದ್ದು ಆ ವಾಕ್ಯದ ಒಂದು ಅರ್ಥ ಅನಿಸ್ತದೆ. ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಹೇಳ್ದಂಗೆ ಥ್ಯಾಂಕ್ಸ್ ಹರೀಶ್, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ ಅಮ್ಮ ಸಂಗೀತಮ್ಮ. ಇನ್ನು 3 ಫೆಲೋ ಜಿಟ್ಸ್ಟರ್ ಅಂತ ಇದೆ, ಹೆಸರಿಲ್ಲ. ನಿಮಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತೇನೆ. ಕೆಂಪಮ್ಮ, ನಿಮಗೂ ವಂದನೆ. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ದೇವ್ರ ಕೃಪೆ, ನಿಮ್ ಪ್ರಾರ್ಥನೆಯಿಂದ ಚೆನ್ನಾಗಿದ್ದೀನಿ ಅಂಕಲ್. ದೇವ್ರ ಸ್ತೋತ್ರ. ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ ಮನೇಲಿ ಏನಾದ್ರು ಒಂದ್ಸತಿ ಓದ್ಕೊಳಕ್ ಸಾಧ್ಯ ಆಯ್ತಮ್ಮ ಸಂಗೀತಮ್ಮ?
ಚಿಂತೆ ಇಲ್ಲ, ಚಿಂತೆ ಮಾಡ್ಬೇಡ್ರಿ, ಏನ್ ಪರವಾಗಿಲ್ಲ. ಓಕೆ, ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ, ದೇವ್ರು ನಿಮ್ಮೆಲ್ಲರನ್ನ ಬಲಪಡಿಸ್ಲಿ. ಇವತ್ತಿನ ಸಂಜೆ ವೇಳೆಯ ಅಧ್ಯಯನಕ್ಕೋಸ್ಕರ ನಮ್ಮೆಲ್ಲರ ಆತ್ಮಿಕ ಒಂದು ಅಭಿವೃದ್ಧಿ ಹಾಗೂ ಕ್ರಿಸ್ತನಲ್ಲಿ ಇನ್ನಷ್ಟು ಸುವಾರ್ತೆಯಲ್ಲಿ, ಸುವಾರ್ಥ ವಾಕ್ಯಗಳಲ್ಲಿ, ಸುವಾರ್ಥ ಸತ್ಯಾರ್ಥಗಳಲ್ಲಿ ನೆಲೆಗೊಳ್ಳುವಂಥದ್ರಲ್ಲಿ, ಬೇರೂರುವಂಥದ್ರಲ್ಲಿ ಇವತ್ತಿನ ಭಾಗ ಆರಿಸಿಕೊಂಡಿರ್ತಕ್ಕಂಥದ್ದು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 15 ವಚನಗಳು. ಆ ಇಡೀ ಪ್ಯಾರಾಗ್ರಾಫ್ ಅನ್ನ ಸ್ವಲ್ಪ ಹೊತ್ತು ನಾವು ಗಮನಿಸೋಣ. ನೇರವಾಗಿ ನಾನು 3ನೇ ಅಧ್ಯಾಯ 5ನೇ ವಚನಕ್ಕೆ ಹೋಗುವುದಕ್ಕಿಂತ ಮುನ್ನ ಕೆಲವೊಂದು ಪದಗಳನ್ನ ನಿಮ್ಮ ಮುಂದೆ ಅದರ ಅರ್ಥಗಳನ್ನ, ಅದರ ಹಿನ್ನೆಲೆಗಳನ್ನ ಬಿಚ್ಚಿಡುವುದಕ್ಕೆ ಪ್ರಯತ್ನಿಸ್ತೇನೆ. ಹಿನ್ನೆಲೆಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿರ್ತಕ್ಕಂಥ ಭಾಗದಲ್ಲಿ ಪರಿಶುದ್ಧಾತ್ಮನು ಪ್ರಸ್ತಾಪ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ, ಅಲ್ಲಿರುವಂಥ ಸಂದರ್ಭದ ಬಗ್ಗೆ, ಅಲ್ಲಿರ್ತಕ್ಕಂಥ ಒಂದು ವಾಕ್ಯಗಳ, ಮಾತುಗಳ, ವಿವರಣೆಗಳ, ನಿರೂಪಣೆಗಳ ಬಗ್ಗೆ ಬಹಳಷ್ಟು ನಮಗೆ ಹತ್ತಿರವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಅನೇಕ ಊಹಾಪೋಹಗಳ ಮೇಲೆ ನಮ್ಮ ನಂಬಿಕೆಯನ್ನ ಆಧಾರ ಮಾಡಿಕೊಂಡಿರ್ತಕ್ಕಂಥವುಗಳು ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಈ ಅಧ್ಯಯನದಲ್ಲಿ ಇವತ್ತು ಮಾಡುವಂತ ಒಂದು ವಿಧಾನ ಇದು ಮಂಗಳವಾರ ಮಾಡಿದ ಹಾಗೆ ವಿಮರ್ಶಾತ್ಮಕವಾಗಿ, ಧ್ಯಾನದ ರೂಪದಲ್ಲಿ, ವಿಚಾರಾತ್ಮಕವಾಗಿ, ಅನ್ವಯಾರ್ಥಗಳ ಹಿನ್ನೆಲೆಯಲ್ಲಿ ಎಲ್ಲರೂ ಮಾತನಾಡಿಕೊಳ್ಳುವಂಥದ್ದು, ಒಬ್ರಿಗೊಬ್ರು ಹಂಚಿಕೊಳ್ಳುವಂಥದ್ದು ಆ ಹಿನ್ನೆಲೆಯಲ್ಲಿ ಇರದೆ ಇವತ್ತು ಒಂದು ಉಪದೇಶ ಹಾಗೂ ಒಂದು ಪ್ರಸಂಗದ ಮೂಲಕ ಈ ಭಾಗವನ್ನ ನಾನು ಪರಿಶುದ್ಧಾತ್ಮನ ಸಹಾಯದಿಂದ ನಾನು ಬಿಚ್ಚಿಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗಾದ್ರೆ ಪ್ರತಿಯೊಂದೊಂದು ಸತ್ಯವೇದ ಅಧ್ಯಯನದಲ್ಲಿ ಅಥವಾ ಬೈಬಲ್ ಸ್ಟಡಿಯಲ್ಲಿ 3 ವಿಧವಾದಂಥ ವಿಧಾನಗಳಿರ್ತದೆ. ಈ ವಿಧಾನಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅತ್ಯವಶ್ಯ. ಅನೇಕರಿಗೆ ಅನೇಕ ಪ್ರಶ್ನೆಗಳು ಬರ್ಬೋದು. ಯಾಕೆ ಒಂದೊಂದು ಸತಿ ಅಂಕಲ್ ಈ ರೀತಿ ಪ್ರಸಂಗ ತರ ಮಾಡ್ತಾರೆ, ಒಂದ್ ರೀತಿ ಟೀಚಿಂಗ್ ತರ ಮಾಡ್ತಾರೆ, ಒಂದ್ ರೀತಿ ಡಿಸ್ಕಷನ್ ಟೈಪ್ ಮಾಡ್ತಾರೆ. ಹಾಗೆ ಪುನೀತ್ ಅಂಕಲ್ ಕೂಡ ಅನೇಕ ಬಾರಿ ಮಾಡ್ತಿದ್ರು. ಅದು ಕಾರಣ ಇಷ್ಟೇ, ಒಂದೊಂದು ಸತ್ಯವೇದದ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ, ಅದರಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನ, ಸತ್ಯಾರ್ಥಗಳನ್ನ ಎಲ್ಲರ ಒಂದು ಭಕ್ತಿ ಸಂಜೀವನಕ್ಕೋಸ್ಕರ, ಆತ್ಮಿಕ ಭಕ್ತಿ ವೃದ್ಧಿಗೋಸ್ಕರ, ಒಂದು ಪಾಪದ ಅರಿವನ್ನು ಮೂಡಿಸುವುದಕ್ಕೋಸ್ಕರ, ಅನೇಕರಲ್ಲಿ ಆ ನೀತಿಯ ದಾಹವನ್ನು ಹುಟ್ಟಿಸುವುದಕ್ಕೋಸ್ಕರ ಪರಿಶುದ್ಧಾತ್ಮ ಪ್ರೇರಿತರಾಗಿ ಆ ದೇವರ ಸೇವಕರುಗಳು, ದೇವರ ಪ್ರತಿನಿಧಿಗಳು ಆರಿಸಿಕೊಳ್ಳುವಾಗ ಆ ಆರಿಸಿಕೊಂಡಂತ ಭಾಗ ಅದು ತಿಳಿಸುವಾಗ ದೇವರು ಒದಗಿಸಿಕೊಟ್ಟಂತ ಕುರಿಗಳಿಗೆ, ದೇವರು ಒದಗಿಸಿಕೊಟ್ಟಂತ ಆತ್ಮಗಳಿಗೆ ತಿಳಿಸುವಾಗ ಅದು ಉಪದೇಶದ ರೀತಿಯಲ್ಲಿ ಇರ್ತದೆ ಒಂದೊಂದ್ಸತಿ, ಅಥವಾ ಒಂದು ಪ್ರಸಂಗದ ರೂಪದಲ್ಲಿ ಇರ್ತದೆ, ಅಥವಾ ವಿಚಾರಾತ್ಮಕವಾಗಿ ಒಬ್ಬರಿಂದ ಒಬ್ಬರಿಗೆ ಅದನ್ನ ಹೇಳಿ ಕೇಳಿಸಿಕೊಂಡು ಅದನ್ನ ಅರ್ಥೈಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಅದು ಒಳಗೊಂಡಿರ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಉಪದೇಶದ ಮುಖಾಂತರವಾಗಿಯೂ ಪ್ರಸಂಗದ ಮುಖಾಂತರವಾಗಿಯೂ ನಾನು ಅದನ್ನ ಅರ್ಥಗಳನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟು ಅದರ ಮುಖಾಂತರ ಅನೇಕ ನಮ್ಮ ಶಿಷ್ಯತ್ವಕ್ಕೆ ಯಾವ ಅನ್ವಯಗಳನ್ನ ಮಾಡಿಕೊಳ್ಳಬಹುದು ಅನ್ನುವ ಹಿನ್ನೆಲೆಯಲ್ಲಿ ನಾನು ಪರಿಶುದ್ಧಾತ್ಮನ ಸಹಾಯದಿಂದ ಪ್ರಯತ್ನಿಸ್ತೇನೆ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಟೀಚಿಂಗ್? ಉಪದೇಶ ಅಂದರೆ ಏನು, ಅಥವಾ ಬೋಧನೆ ಅಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ಟೀಚಿಂಗ್? ಇದು ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಆವಾಗ ನಿಮ್ಮೊಟ್ಟಿಗೆ ನಾನು ಸಮಯವನ್ನ ವೆಚ್ಚ ಮಾಡುವಾಗ ನನ್ನ ಬಗ್ಗೆ ಆತ್ಮೀಕವಾಗಿ ನೀವು ನನ್ನನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ, ನನ್ನನ್ನ ಸರಿಯಾದಂತ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರಣದಿಂದಲೇ ಅಬ್ಬಿ ಅಣ್ಣ ಅಥವಾ ಅಬ್ಬಿ ಅಂಕಲ್ ಈ ರೀತಿ ಇವತ್ತು ಮಾತನಾಡಿದ್ರು ಅನ್ನುವಂತ ಸ್ಪಷ್ಟತೆ, ಕ್ಲಾರಿಟಿ ನಿಮ್ಮ ಮನಸ್ಸುಗಳಲ್ಲಿ, ಹೃದಯಗಳಲ್ಲಿ ಅದು ತಾಳ್ತದೆ. ಸೊ ಹಾಗಾಗಿ ಉಪದೇಶ ಅಥವಾ ಟೀಚಿಂಗ್ ಅನ್ನುವಾಗ ಅದು ಒಂದು ಉಪದೇಶ ಅಥವಾ ಅದು ಒಂದು ಬೋಧನೆ. ನೋಟ್ಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದ್ರಿ, ನಿಧಾನಕ್ಕೆ ಹೋಗ್ತೀನಿ. ಟೀಚಿಂಗ್ ಅನ್ನುವಾಗ ಅದು ಒಂದು ಉಪದೇಶ, ಒಂದು ಬೋಧನೆ, ಅದರಲ್ಲಿ ಒಂದು ಎಚ್ಚರಿಕೆ, ಅದರಲ್ಲಿ
ಒಮ್ಮೊಮ್ಮೆ ಕೆಲವೊಂದು ಅನ್ವಯಗಳು, ಕೆಲವೊಮ್ಮೆ ತಿಳುವಳಿಕೆಗಳು, ಕೆಲವೊಮ್ಮೆ ಹೊಸ ಸಂಗತಿಗಳ ಬಗ್ಗೆ, ವಿಷಯಗಳ ಬಗ್ಗೆ ಪ್ರಕಟಣೆಗಳನ್ನ ಹೊಂದಿಕೊಂಡಿರ್ತಕ್ಕಂಥದ್ದು. ದಿಸ್ ಇಸ್ ಮೆಂಟ್ ಬೈ ಟೀಚಿಂಗ್. ಟೀಚಿಂಗ್ ಅನ್ನುವಾಗ ಉಪದೇಶ, ಬೋಧನೆ, ಎಚ್ಚರಿಕೆ, ಅನ್ವಯಗಳು, ತಿಳುವಳಿಕೆಗಳು, ಹೊಸ ಸಂಗತಿಗಳ ಪ್ರಕಟಣೆಗಳನ್ನ ಒಳಗೊಂಡಿರ್ತಕ್ಕಂಥವುಗಳಿಗೆ ಅದಕ್ಕೆ ನಾವು ಟೀಚಿಂಗ್ ಎಂಬುದಾಗಿ ಹೇಳ್ತೇವೆ. ಎರಡನೇ ವಿಧಾನ, ವಾಕ್ಯಗಳನ್ನ ನಾವು ಬಿಡಿಸಿ ಹಂಚಿಕೊಳ್ಳುವಾಗ, ನಿರೂಪಿಸುವಾಗ, ಪ್ರೀಚಿಂಗ್ ಅಂದ್ರೆ ಪ್ರಸಂಗ. ಅದರಲ್ಲಿಯೂ ಕೂಡ ಉಪದೇಶ ಇರ್ತದೆ, ಪ್ರಾರಂಭದಲ್ಲಿ ಬೋಧನೆಗಳಿರ್ತದೆ, ಕೆಲವು ಶಿಕ್ಷಣದ ಮಾತುಗಳಿರ್ತದೆ, ಸಂತೈಸುವಿಕೆ ಇರ್ತದೆ, ಮಾರ್ಗದರ್ಶನ ಇರ್ತದೆ, ಆದರಣೆ ಇರ್ತದೆ, ಪಾಪದ ಅರುಹು ಇರ್ತದೆ, ನೀತಿಯ ದಾಹ ಹುಟ್ಟಿಸುವಂತ ಮಾತುಗಳಿರ್ತದೆ, ಆತ್ಮೀಕ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವ ಭಕ್ತಿ ಸಂಜೀವನದ ಮಾತುಗಳಿರ್ತದೆ, ಒಂದು ಮಾಡುವಂಥದ್ದಿರ್ತದೆ. ಹೀಗೆ ಈ ಪ್ರಸಂಗದಲ್ಲಿ ಮಾತನಾಡುವಾಗ ಮಾತಿನ ಜೊತೆಗೆ ಕೆಲವೊಂದು ಭಾವನೆಗಳು ಕೂಡ ಅದರಲ್ಲಿ ಕೂಡಿಕೊಂಡಿರ್ತದೆ. ಹಾಗಾಗಿ ಪ್ರಸಂಗಗಳು ಪ್ರೀಚಿಂಗ್ ಮಾಡುವಾಗ ಆ ಭಾಗಕ್ಕೆ ಅನುಸಾರವಾಗಿ ಭಾವನೆಗಳು ಕೂಡ ಆ ಪದಗಳಿಗೆ ತಕ್ಕಂತೆ ಏಳಿರಿತಗಳಿರ್ತದೆ. ಸ್ವರದಲ್ಲಿ, ಮಾತುಗಳಲ್ಲಿ, ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ರಲ್ಲಿ ಏಳಿರಿತಗಳಿರ್ತದೆ. ಇದು ಪ್ರೀಚಿಂಗ್. ಮಂಗಳವಾರ ನಾವು ಮಾಡಿದಂಥದ್ದು ಅದು ವಿಚಾರಾತ್ಮಕ, ವಿಮರ್ಶಾತ್ಮಕವಾದಂಥ ಒಂದು ಬೈಬಲ್ ಸ್ಟಡಿ. ಎಲ್ಲರೂ ಒಬ್ರಿಗೆ ಹಂಚಿಕೊಂಡ್ವಿ. ಅದರಲ್ಲಿ ವಚನ, ಆ ಭಾಗದ ಒಂದು ವಿಮರ್ಶೆ ಇರ್ತದೆ, ಅದರ ಬಗ್ಗೆ ವಿಚಾರ ಮಾಡುವಂಥದ್ದಿರ್ತದೆ. ಅದರಿಂದ ನಮ್ಮ ಜೀವನಕ್ಕೆ ಏನು ಅನ್ವಯ ಅನ್ನುವಂಥದ್ದು ಇರ್ತದೆ. ಇದಕ್ಕೆ ನಾವು ನಮ್ಮ ಶಿಷ್ಯತ್ವದ ಒಂದು ಬೆಳವಣಿಗೆಯ ಹಂತದಲ್ಲಿ ಕ್ವಯಟ್ ಟೈಮ್ ಅಂತೀವಿ, ಅಥವಾ ಧ್ಯಾನದ ಸಮಯ ಎಂಬುದಾಗಿ ಹೇಳ್ತೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಮೊದಲಿನ 2 ವಿಧಾನಗಳನ್ನ ಉಪಯೋಗಿಸಿಕೊಂಡು ಆ ವಾಕ್ಯಗಳನ್ನ ಬಿಡಿಸುವುದಕ್ಕೆ ಪ್ರಯತ್ನಿಸ್ತೇನೆ. ಮೊದಲನೇ ವಚನದಲ್ಲಿ ನೋಡುವಾಗ, ಫರಿಸಾಯರಲ್ಲಿ ಯಹೂದ್ಯರ ಹಿರೀ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ಹಾಗಾದ್ರೆ ಈ ಫರಿಸಾಯರು ಅಂದ್ರೆ ಯಾರು? ಇದು ನಮಗ್ ಚೆನ್ನಾಗಿ ಗೊತ್ತಿರಬೇಕು. ಶಿಷ್ಯತ್ವ ಅಂದ್ರೆ ಏನು, ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕೊಡಬೇಕಾದಂತ ಒಂದು ಬೆಲೆ, ಅದರಿಂದ ಪಡ್ಕೊಳ್ಳಬೇಕಾದಂತ ಒಂದು ಮೌಲ್ಯ, ಅದರಿಂದ ಹೊಂದಿಕೊಳ್ಳಬೇಕಾದಂಥದ್ದನ್ನ ಹೊಂದಿಕೊಂಡು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ಸದಾ ಕಲಿಯುವಂತ ಮನೋ ಅಸ್ತಿತ್ವ ಇರತಕ್ಕಂಥದ್ದಕ್ಕೆ ಶಿಷ್ಯತ್ವ ಎಂಬುದಾಗಿ ಹೇಳ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ನಾವು ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿಯೇ ಅರ್ಥ ಮಾಡಿಕೊಳ್ಳಬೇಕು. ನಮ್ಮದೇ ಆದಂತ ಒಂದು ನಿರೂಪಣೆಗಳನ್ನ ಅದಕ್ಕೆ ಕೊಡ್ಲಿಕ್ಕೆ ಹೋದಾಗ ಅದರಲ್ಲಿದ್ದಂಥ ಸತ್ವ, ಅದರಲ್ಲಿರ್ತಕ್ಕಂಥ ತತ್ವದೊಂದಿಗಿರ್ತಕ್ಕಂಥ ಸತ್ವ ಅದು ಕಣ್ಮರೆಯಾಗಿ ಹೋಗ್ತದೆ. ಹಾಗಾಗಿ ಅಂಕಲ್ ಶಿಷ್ಯರಾದಂಥ ನಾವುಗಳು ಪ್ರತಿಯೊಂದನ್ನು ನಮ್ಮ ಶಿಷ್ಯತ್ವದಲ್ಲಿ ಅಳವಡಿಸಿಕೊಳ್ಳುವಾಗ ಅರ್ಥ ಮಾಡಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಇವತ್ತಿನ ಭಾಗದಲ್ಲಿ ಫರಿಸಾಯರು ಅಂದ್ರೆ ಯಾರು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಈ ಹಿನ್ನೆಲೆಯಲ್ಲಿ ಫರಿಸಾಯರ ಜೊತೆಯಲ್ಲಿ ನಿಮಗೆ ಇನ್ನೂ ಕೆಲವೊಂದು ಗುಂಪುಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೇನೆ.
ಬಿಚ್ಚಿಡ್ತೇನೆ. ಪರಿಸಾಯರು ಅಂದ್ರೆ ಯಾರು, ಸದ್ದುಕಾಯರು ಅಂದ್ರೆ ಯಾರು, ಬೋಧಕರು ಅಂದ್ರೆ ಯಾರು, ಶಾಸ್ತ್ರಿಗಳು ಅಂದ್ರೆ ಯಾರು, ಯಹೂದ್ಯರು ಅಂದ್ರೆ ಯಾರು ಯಾರು ಇದು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು. ನಮ್ಮ ನಿಜ ಜೀವನದಲ್ಲೂ ಕೂಡ ಪ್ರತಿಯೊಂದೊಂದು ದೇಶದಲ್ಲಿ ಇರ್ತಕ್ಕಂಥ ಅನೇಕ ಕ್ಯಾಸ್ಟ್ ಬಗ್ಗೆ ಪ್ರತಿಯೊಬ್ಬೊಬ್ಬರಿಗೂ ಗೊತ್ತು. ಹಾಗೆ ವಾಕ್ಯದಲ್ಲಿ ಬರುವಂತ ವಿವಿಧ ಆ ಗುಂಪಿನ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯ. ಈ ಹಿನ್ನೆಲೆಯಲ್ಲಿ ನೋಡುವಾಗ ಪರಿಸಾಯರು ಯಾರು ಎಂಬುದಾಗಿ ನೋಡುವಾಗ ಇವರು ಯಹೂದ್ಯರೇ. ಹಾಗಾದ್ರೆ ಯಹೂದ್ಯರು ಯಾರು ಎಂಬುದಾಗಿ ಮರುಪ್ರಶ್ನೆ ಮಾಡಿಕೊಳ್ಳುವಾಗ ಈ ಯಹೂದ್ಯರು ಮೋಶೆಯ ಧರ್ಮಶಾಸ್ತ್ರವನ್ನ ಚಾಚೂ ತಪ್ಪದೆ ಕೈಕೊಳ್ಳುವಂಥವರು, ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಂಬಿಕೆ ಇಟ್ಟಂಥವರು, ಮೋಶೆ ಕೊಟ್ಟಂತ ಧರ್ಮಶಾಸ್ತ್ರ ಅಂದ್ರೆ ದಶಾಜ್ಞೆಗಳು, ಕಟ್ಟಳೆಗಳು, ನಿಯಮಗಳು, ನೀತಿ ವಿಧಿಗಳು, ಇವುಗಳನ್ನ ಚಾಚು ತಪ್ಪದೆ ಕೈಕೊಳ್ಳುವಂಥವರಿಗೆ ಯಹೂದ್ಯರು ಎಂಬುದಾಗಿ ಹೇಳುವಂಥದ್ದು. ಈ ಯಹೂದ್ಯರಲ್ಲಿ ಬರ್ತಕ್ಕಂಥದ್ದು ಪರಿಸಾಯರು. ಇವರು ಕಾಣಿಸಿಕೊಂಡಂತ ಒಂದು ಅವಧಿ ನೋಡುವಾಗ ಸುಮಾರು 2000 ವರ್ಷಗಳ ಹಿಂದೆ ಇವರು ಯೇಸು ಕ್ರಿಸ್ತನು ಹುಟ್ಟಿದ ಸಮಯದಿಂದ ಇವರು ಗುರುತಿಸಿಕೊಂಡವರು. ಅಂದರೆ ಮೋಶೆಯ ಧರ್ಮಶಾಸ್ತ್ರವನ್ನ ಬಹಳಷ್ಟು ಒಂದು ಗುಡುಸಾದ್ರೂ ತೆಗೆದು ಹಾಕದೆ ಪರಿಪಾಲಿಸುವಂತ ಒಂದು ಸ್ಪೆಷಲ್ ಗ್ರೂಪ್ ಯಹೂದ್ಯರಲ್ಲಿ ಇವರು ಪರಿಸಾಯರು. ಅಂದ್ರೆ ಇವರು ಆ ಯಹೂದಿ ಗುಂಪಿನಲ್ಲೇ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡಂತವರು. ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಹೇಳುವಂಥದ್ದು ಫ್ಯಾರಿಸಿ. ಅದಕ್ಕೋಸ್ಕರ ಇಂಗ್ಲಿಷ್ನಲ್ಲೂ ಹಾಗೆ ಬಂದ್ಬಿಟ್ಟಿದೆ, ಫ್ಯಾರಿಸೀಸ್ ಅಂತ. ಅದು ಇಂಗ್ಲಿಷ್ ಪದ ಅಲ್ಲ, ಹಿಬ್ರಿಯ ಭಾಷೆ. ಫ್ಯಾರಿಸಿ ಅಂದ್ರೆ ಅರ್ಥ ಸಪರೇಟೆಡ್ ಅಂತ. ಹೌದು, ನಾವು ಎಲ್ಲಾ ಯಹೂದ್ಯರಂತೆ ನಾವಲ್ಲ. ನಾವು ವಿಭಿನ್ನ ರೀತಿಯಲ್ಲಿ ನಾವು ಮೋಶೆಯ ಧರ್ಮಶಾಸ್ತ್ರವನ್ನ ನಾವು ಪರಿಪಾಲಿಸುವಂತವರು, ಪ್ರತ್ಯೇಕಿಸಲ್ಕೊಳ್ಳಲ್ಪಟ್ಟಂತವರು. ಅಂದ್ರೆ ಧಾರ್ಮಿಕ ಪವಿತ್ರತೆಯನ್ನ ಪರಿಪಾಲಿಸುವಂಥದ್ರಲ್ಲಿ, ಲೋಕದಲ್ಲಿ ಬೇರೆಯವರಾಗಿ ಕಾಣಿಸಿಕೊಳ್ಳುವಂಥದ್ರಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟಂತವರು. ಇವರ ನಂಬಿಕೆ ಏನು? ಇವರು ಯಾವ್ದಾವ್ದನ್ನು ನಂಬ್ತಾರೆ ಎಂಬುದಾಗಿ ನೋಡುವಾಗ ಮೋಶೆಯ ಧರ್ಮಶಾಸ್ತ್ರವನ್ನೂ ನಂಬ್ತಾರೆ, ಪುನರುತ್ಥಾನವನ್ನ ನಂಬ್ತಾರೆ. ಅಂದ್ರೆ ಸತ್ತ ಮೇಲೆ ಮನುಷ್ಯನು ಮತ್ತೆ ಆತನು ಎದ್ದೋಳ್ತಾನೆ ಅನ್ನುವಂಥದ್ದು ಪುನರುತ್ಥಾನ. ಸತ್ತ ಮೇಲೆ ಮತ್ತೆ ಇನ್ನೊಂದು ಜೀವನ ಇದೆ ಅನ್ನುವಂಥದ್ದು ನಂಬ್ತಾರೆ. ಸತ್ತ ಮೇಲೆ ನಮಗೊಂದು ಜಯಮಾಲೆ ಇದೆ, ಸತ್ತ ಮೇಲೆ ನಮಗೊಂದು ನ್ಯಾಯ ತೀರ್ಪಿದೆ, ದೇವದೂತರುಗಳು ಇದ್ದಾರೆ, ಆತ್ಮ ಇದೆ ಮನುಷ್ಯನಲ್ಲಿ ಅನ್ನುವಂಥದ್ದನ್ನ ಇವರು ನಂಬ್ತಾರೆ. ಇದು ಅವರ ನಂಬಿಕೆ, ಅವರ ಜೀವನ ಹಾಗೂ ಜೀವನದಲ್ಲಿ ಅವರು ನಂಬಿಕೆ ಇಟ್ಟಂತ ಒಂದು ವಿಷಯಗಳು. ಇವರ ಜೀವನ ಶೈಲಿ ನೋಡುವಾಗ ದೇವಾಲಯದಲ್ಲಿ, ಯೆರೂಸಲೇಮಿನಲ್ಲಿ ದೇವಾಲಯದಲ್ಲಿ, ಸಭಾಮಂದಿರಗಳಲ್ಲಿ ಅವರು ಮುಖ್ಯ ಸ್ಥಾನಗಳನ್ನ ಅವರು ಹೊಂದಿಕೊಂಡಿದ್ದರು. ಪೀಠಗಳಲ್ಲಿ ಪ್ರಥಮ ಸ್ಥಾನವನ್ನ ಹೊಂದಿದಂತವರಾಗಿದ್ದರು. ಈ ಗುಂಪಿಗೆ ಸೇರಿದಂತವನು ನಿಕೋದೇಮನು. ಇದೇ ಗುಂಪಿಗೆ ಸೇರಿದಂತವನು ಪೌಲನು ಕೂಡ. ಅದನ್ನೇ ಫಿಲಿಪಿಯಲ್ಲಿ ಕೂಡ ನಾವು ನೋಡ್ತೇವೆ, ಪರಿಸಾಯರಲ್ಲಿ ನಾನು ಪರಿಸಾಯನು ಅಂತ. ಹಾಗೆ ಇನ್ನೊಂದು ಗುಂಪು ನೋಡುವಾಗ ಸದ್ದುಕಾಯರು. ಇದು ನೀವು ಸುವಾರ್ತೆಗಳನ್ನ ಓದುವಾಗ ಬಹಳಷ್ಟು ಈ ಪದ ಬಳಕೆಗಳಾಗ್ತದೆ. ಯೇಸು ಕ್ರಿಸ್ತನಿಗೂ ಹಾಗೂ
ಈ ಎಲ್ಲಾ ಗುಂಪಿನ ಜನರಿಗೂ ಬಹಳಷ್ಟು ಹೋರಾಟ ನಡೀತಾ ಇರ್ತದೆ, ಘರ್ಷಣೆಗಳು ನಡೀತಾ ಇರ್ತದೆ. ಪರಿಸಾಯರು, ಸದ್ದುಕಾಯರು, ಬೋಧಕರು, ಶಾಸ್ತ್ರಿಗಳು, ಅದರ ಜೊತೆಯಲ್ಲಿ ಯಹೂದ್ಯರು, ನಾರ್ಮಲ್ ಗ್ರೂಪ್ ಯಹೂದ್ಯರು. ಸದ್ದುಕಾಯರು ಎಂಬುದಾಗಿ ನೋಡುವಾಗ ಯಾರು ಇವರು ಎಂಬುದಾಗಿ ನೋಡುವಾಗ ಇವರು ಯಹೂದಿಗಳೇ. ಆದರೆ ಇವರು ಮೋಶೆ ಬರೆದಂತ 5 ಧರ್ಮಶಾಸ್ತ್ರಗಳನ್ನ ಮಾತ್ರ ನಂಬ್ತಾರೆ. ಅದಿಂದ ಆಚೆಗೆ ಬರುವಂತ ಪ್ರವಾದಿಗಳನ್ನ ಯಾರನ್ನೂ ನಂಬುವುದಿಲ್ಲ. ಸತ್ತ ಮೇಲೆ ಮತ್ತೆ ಮನುಷ್ಯನು ಎದ್ದೇಳ್ತಾನೆ ಅನ್ನುವಂಥದ್ದನ್ನ ನಂಬುವುದಿಲ್ಲ. ಮನುಷ್ಯನಲ್ಲಿ ಆತ್ಮ ಇದೆ ಅನ್ನುವಂಥದ್ದನ್ನ ನಂಬುವುದಿಲ್ಲ. ಇದಕ್ಕೆ ಆಧಾರ ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 6ನೇ ವಚನ. 6ನೇ ವಚನ. ಅವರು ಕೇವಲ ಮೋಶೆ ಬರೆದಂತ 5 ಗ್ರಂಥಗಳನ್ನ ಮಾತ್ರ ನಂಬುವಂಥವರು. ಅದಾದ್ಮೇಲೆ ಅವರು ಪ್ರವಾದಿಗಳನ್ನ ನಂಬುವುದಿಲ್ಲ, ಆತ್ಮ ಇದೆ ಎಂಬುದಾಗಿ ನಂಬುವುದಿಲ್ಲ, ಸತ್ತ ಮೇಲೆ ಮತ್ತೆ ಮನುಷ್ಯನಿಗೆ ಪುನರುತ್ಥಾನ ಇದೆ ಎಂಬುದಾಗಿ ನಂಬುವುದಿಲ್ಲ. ಇದು ಸದ್ದುಕಾಯರು, ಸ್ಯಾಡುಸೀಸ್. ಇದು ಕೂಡ ಇಬ್ರಿಯ ಭಾಷೆ. 3ನೇ ಪಂಗಡ ಶಾಸ್ತ್ರಿಗಳು, ಸ್ಕ್ರೈಬ್ಸ್. ಇಂಗ್ಲಿಷ್ನಲ್ಲಿ ಸ್ಕ್ರೈಬ್ಸ್ ಅಂತೀವಿ, ಶಾಸ್ತ್ರಿಗಳು. ಇವರು ಮೋಶೆ ಬರೆದಂತ ಧರ್ಮಶಾಸ್ತ್ರಗಳನ್ನ ಜನರಿಗೆ ಬೇಕಾದಾಗ ಆ ನಕಲು ಪ್ರತಿಗಳನ್ನ ಒದಗಿಸಿಕೊಡುವಂತವರು ಹಾಗೂ ಮೋಶೆಯ ಧರ್ಮಶಾಸ್ತ್ರವನ್ನ ಸಂರಕ್ಷಿಸುವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡಂತವರು ಮತ್ತು ಮೋಶೆ ಯೆಹೋವನ ಪ್ರೇರೇಪಣೆಯ ಮುಖಾಂತರ ವಿಮೋಚನಾ ಕಾಂಡ, ಯಾಜಕ ಕಾಂಡ ಇವೆಲ್ಲವುಗಳಲ್ಲಿ ಬಂದಂತ ನೀತಿ ನಿಯಮಗಳು, ಕಟ್ಟಳೆಗಳು, ಆಜ್ಞೆಗಳು, ಧರ್ಮಶಾಸ್ತ್ರಗಳು ಇವೆಲ್ಲವುಗಳನ್ನ ವ್ಯಾಖ್ಯಾನಿಸುವಂತ ಒಂದು ಕೌಶಲ್ಯವನ್ನ ಹೊಂದಿಕೊಂಡಿರ್ತಕ್ಕಂಥ ಒಂದು ಗುಂಪು. ಇವರು ತಜ್ಞರು. ಆ ವಿಷಯಗಳಲ್ಲಿ ಇವರು ತಜ್ಞರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು, ಶಾಸ್ತ್ರಿಗಳು. 4ನೇ ಗುಂಪು ಬೋಧಕರು. ಇವರು ದೇವರು ಒದಗಿಸಿಕೊಟ್ಟಂತ ಮೋಶೆಯ ಧರ್ಮಶಾಸ್ತ್ರವನ್ನ, ಅನೇಕ ಪ್ರವಾದನ ಗ್ರಂಥಗಳನ್ನ, ಅನೇಕ ದೇವರ ವಾಕ್ಯಗಳನ್ನ ಅವರು ಜನರಿಗೆ ಜ್ಞಾನ ಮತ್ತು ಅದರ ಹಿನ್ನೆಲೆಯಲ್ಲಿ ಮಾರ್ಗದರ್ಶನವನ್ನ ನೀಡ್ತಾ ಇದ್ರು. ಅವರು ಹೇಳಿಕೊಡುವಂತ ವಿಧಾನ ಬಹಳಷ್ಟು ಅಂಗೀಕೃತವಾದಂತ ವಿಧಾನವಾಗಿ ಇತ್ತು. ಎಲ್ಲಾ ಜನರು ಅದನ್ನ ಒಪ್ಪಿಕೊಳ್ತಾ ಇದ್ರು. ಅಂತ ರೀತಿಯಲ್ಲಿ ಅವರು ಒಂದು ಪ್ರವೀಣತೆಯನ್ನ ಹೊಂದಿಕೊಂಡಿದ್ದರು. ಈ 4 ಗುಂಪು, ಪರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಬೋಧಕರು. ಈ 4 ಗುಂಪಿನವರು ಕೂಡ ಯಹೂದ್ಯರೇ. ಅದರಲ್ಲಿ ಅವರ ತಮ್ಮ ನಿಜ ಜೀವನದಲ್ಲಿ ಕಾರ್ಯನಿರ್ವಹಿಸುವಂತದರ ಮೇಲೆ, ತಮ್ಮ ಜೀವನವನ್ನ ನಡೆಸುವಂತದರ ಮೇಲೆ ಕೆಲವೊಂದು ಗುಂಪುಗಳು, ಪಂಗಡಗಳು ಹುಟ್ಟಿಕೊಂಡವು. ಇದು ಯೇಸು ಕ್ರಿಸ್ತನು ಹುಟ್ಟಿದಂತ ಆ ಕಾಲಾವಧಿಯಲ್ಲಿ, ಸುಮಾರು ಹುಟ್ಟುವುದಕ್ಕಿಂತ ಮುಂಚೆ ಒಂದು 30-40 ವರ್ಷ ಮುಂಚೆ ಈ ಎಲ್ಲಾ ಗುಂಪುಗಳು ಹುಟ್ಟಿಕೊಂಡಿದ್ದವು. ಇಂಥ ಒಂದು ಗುಂಪಿಗೆ ಸೇರಿದಂತವನು ನಿಕೋದೇಮನು. ಹಾಗೂ ಇವನು ಆ ಸಭಾ ಮಂದಿರದಲ್ಲಿ, ದೇವಾಲಯದಲ್ಲಿ ಹಿರಿಯನು. 70 ಜನ ಹಿರಿಯರು ಇರ್ತಿದ್ರು ದೇವಾಲಯದಲ್ಲಿ. ಅದರಲ್ಲಿ ಈತನು ಒಬ್ಬನು ಹಿರಿಯನು. ಹಿ ವಾಸ್ ಒನ್ ಅಮಾಂಗ್ ದಿ ಸ್ಯಾನ್ಹೆಡ್ರಿನ್ ಗ್ರೂಪ್ ಅಂತ ಇಂಗ್ಲಿಷ್ ಬೈಬಲ್ ನಲ್ಲಿ ಬರ್ತದೆ. ಸಭಾ ಮಂದಿರ ಅಂದ್ರೆ ಸ್ಯಾನ್ಹೆಡ್ರಿನ್, ಸಭಾ ಮಂದಿರದಲ್ಲಿ ಒಬ್ಬನು. 70ರಲ್ಲಿ ಇವನು ಕೂಡ ಒಬ್ಬನು ಹಿರಿಯನಾಗಿದ್ದನು. ಇವನು ಪರಿಸಾಯನ ಆಗಿರೋದು ಮಾತ್ರವಲ್ಲದೆ ಬೋಧಕನೂ ಕೂಡ ಆಗಿದ್ದನು. ಇದನ್ನ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಹೇಳುವಾಗ
ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ಅಂದ್ರೆ ಆತನು ಫರಿಸಾಯನು ಮಾತ್ರವಲ್ಲ, ಆತನು ಬೋಧಕನೂ ಕೂಡ ಆಗಿದ್ದನು. ಅಂದ್ರೆ ದೇವರ ವಾಕ್ಯದ ಮೇಲೆ ಬಹಳಷ್ಟು ಹಿಡಿತ, ಅನೇಕರಿಗೆ ವಾಕ್ಯದ ಆಧಾರದ ಮೇಲೆ ಅನೇಕರಿಗೆ ಒಳ್ಳೆ ಆತ್ಮಿಕ ಲೌಕಿಕ ಮಾರ್ಗದರ್ಶನಗಳನ್ನ ನೀಡುವಂತ ಒಂದು ಪರಿಣಿತಿಯನ್ನ, ಒಂದು ಪ್ರವೀಣತೆಯನ್ನು ಹೊಂದಿದಂತವನಾಗಿದ್ದನು. ಹಾಗಾದ್ರೆ ಇಷ್ಟು ಗುಂಪಿನಿಂದ ನಮಗೆ ಅನ್ವಯ, ಶಿಷ್ಯತ್ವ ಜೀವನಕ್ಕೆ ಅನ್ವಯ ಏನೆಂಬುದಾಗಿ ನೋಡುವುದಾದ್ರೆ, ನಾನು ಕೂಡ ಲೋಕದಲ್ಲಿ ಇದ್ದರೂ ಕೂಡ ಯೇಸು ಕ್ರಿಸ್ತನ ಶಿಷ್ಯನು. ನಾವು ಲೋಕದಲ್ಲಿದ್ದೇವೆ, ಆದರೆ ನಾವು ಲೋಕದವರಲ್ಲ. ಯೋಹಾನ್ ಬರೆದ ಸುವಾರ್ತೆ. ನಾವು ಪ್ರತ್ಯೇಕಿಸಲ್ಪಟ್ಟಂತವರು, ಯೇಸು ಕ್ರಿಸ್ತನ ಶಿಷ್ಯರಾಗಿ ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರು. ಈ ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಆಜ್ಞೆಗಳನ್ನ ಕುದಿಸಿ ಮಾಡಿದಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಕೇವಲ 2 ಆಜ್ಞೆಗಳು. ನೀನು ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ಪ್ರೀತಿಸಬೇಕು. 2ನೇದು, ನೀನು ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ನಾನು ಯೇಸುವನೆಂದು ಗುರುತಿಸಿಕೊಳ್ಳುವಂಥದ್ದು. ಐ ಆಮ್ ಸಪರೇಟ್. ನಾನು ಲೋಕದಲ್ಲಿ ಇದ್ದರೂ ಕೂಡ ನಾನು ಬೇರೆಯಾಗಿ ಜೀವಿಸ್ತೇನೆ. ಅಂದು ಅವರು ಫರಿಸಾಯರಾಗಿ ಲೋಕದಲ್ಲಿದ್ದರೂ ಕೂಡ ಅವರು ವಿಭಿನ್ನ ರೀತಿಯಲ್ಲಿ ದೇವರಿಗೆ ಮೀಸಲಾಗಿ ಪ್ರತ್ಯೇಕಿಸಲ್ಕೊಂಡವರಾಗಿ ಜೀವಿಸಿದರು. ನಾನು ಕೂಡ ಈಗ ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಇರುವುದರಿಂದ ಲೋಕದಲ್ಲಿ ನಾನು ಪ್ರತ್ಯೇಕಿಸಿಕೊಂಡವನಾಗಿ, ನಾನು ಆ ಶಿಷ್ಯನಾಗಿ ಬದುಕ್ತೇನೆ. ಇದು ಒಂದು ಅನ್ವಯ. ಹಾಗಾಗಿ ವಿ ಮಸ್ಟ್ ಬಿ ಡಿಫರೆಂಟ್ ಇನ್ ದಿ ವರ್ಲ್ಡ್. ಲೋಕದಲ್ಲಿ ಜೀವಿಸುವಾಗ ನಾವು ಯೇಸು ಕ್ರಿಸ್ತನವರೆಂದು ನಾವು ಪ್ರತ್ಯೇಕಿಸಿಕೊಂಡವರಾಗಿ ಜೀವಿಸಬೇಕು. ನಮ್ಮ ಮಾತುಗಳಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಪ್ರತಿಯೊಂದೊಂದು ದೇಹದ ಭಾಷೆಯಲ್ಲಿ ನಾವು ಯೇಸು ಕ್ರಿಸ್ತನವರು ಅನ್ನುವಂಥದ್ದು, ನಾವು ಪ್ರತ್ಯೇಕಿಸಲ್ಪಟ್ಟಂತವರು ಅನ್ನುವಂಥ ಪರಿಶುದ್ಧತೆ ನಮ್ಮ ಜೀವನದಲ್ಲಿ ಕಂಡು ಬರಬೇಕು. ನಮ್ಮ ಹೃದಯದೊಳಗಿರ್ತಕ್ಕಂಥ ಆಲೋಚನೆಯೇ ಬಾಯಿಯಲ್ಲಿ ಬರಬೇಕು. ಇದು ರಿಯಲ್ ಡಿಸೈಪಲ್. ಒಳಗೊಂದು ಹೊರಗೊಂದು ಕಪಟತನ, ಅದು ಯೇಸು ಕ್ರಿಸ್ತನ ಶಿಷ್ಯನಾಗಿ ಜೀವಿಸುವಂತದ್ದಕ್ಕೆ ಅದು ನಿಜವಾಗ್ಲೂ ಅವಮಾನಕರವಾದಂಥದ್ದು. ಇದು ಅನ್ವಯ. ಹೀಗೆ ಪ್ರತಿಯೊಂದೊಂದು ಗುಂಪಿನಿಂದ ಒಂದೊಂದು ಅನ್ವಯಗಳು. ಸದ್ದುಕಾಯರು ನೋಡುವಾಗ ಅವರು ಕೆಲವೊಂದನ್ನು ಮಾತ್ರ ನಂಬ್ತಾ ಇದ್ರು. ನಾವು ಕೂಡ ನಮ್ಮ ಜೀವಿತದಲ್ಲಿ ಲೋಕದಲ್ಲಿ ಜೀವಿಸುವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆತ್ಮೀಕವಾಗಿ ಇಟ್ಕೊಳ್ತೇವೆ, ಮಿಕ್ಕದ್ದು ಬೇಡ ಎಂಬುದಾಗಿ ತಳ್ಳಿ ಬಿಡ್ತೇವೆ. ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಎಲ್ಲಾ ವಾಕ್ಯಗಳನ್ನ ನಾವು ನಂಬಬೇಕು. ಶಾಸ್ತ್ರಿಗಳು ದೇವರು ನಮಗೆ ಕೊಟ್ಟಂತ ಆ ಒಂದು ಸುವಾರ್ಥ ವಾಕ್ಯವನ್ನ, ಆ ನಂಬಿಕೆಗಳನ್ನ ಕಾಪಾಡುವಂಥದ್ರಲ್ಲಿ, ಜನರಿಗೆ ಅರ್ಥೈಸುವಂಥದ್ರಲ್ಲಿ, ಜನರಿಗೆ ಬೇಕಾದಂತ ಮಾರ್ಗದರ್ಶನಗಳನ್ನ ನೀಡುವಂಥದ್ರಲ್ಲಿ ನಾವು ಪ್ರವೀಣತೆಯನ್ನ ಹೊಂದಿ ನಾವು ಕೆಲಸ ಮಾಡಬೇಕು. ಕಲಿತಂಥದ್ದನ್ನ ನಾವು ಉಪಯೋಗಿಸುವುದಿಲ್ಲ. ಶಾಸ್ತ್ರಿಗಳು ಅದರಲ್ಲಿ ಅವರು ಕಲಿತಂಥದ್ದನ್ನ ಅನೇಕರಿಗೆ ತಮ್ಮ ಜೀವನವನ್ನ ವೆಚ್ಚ ಮಾಡ್ತಾ ಇದ್ರು. ಹಾಗೆ ಬೋಧಕರು ಕೂಡ ಕಲಿತಂಥದ್ದನ್ನ ಹೇಳ್ಕೊಡ್ತಾ ಇದ್ರು. ನಾವು ಕೂಡ ಈ 4 ರೀತಿಯಲ್ಲಿ ಶಿಷ್ಯತ್ವದಲ್ಲಿ ನಾನು ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಫರಿಸಾಯನಂತೆ ಪ್ರತ್ಯೇಕಿಸಿಕೊಂಡವನಾಗಿ ಜೀವಿಸಬೇಕು. ಸದ್ದುಕಾಯರಂತೆ ಇರದೆ, ದೇವರು ನಮಗೆ 66 ಪುಸ್ತಕಗಳನ್ನ ಕೊಟ್ಟಿರ್ತಕ್ಕಂಥವುಗಳಲ್ಲಿ ನಂಬಿಕೆ ಇಡಬೇಕು, ನಂಬಬೇಕು. ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ದೇವರು ಕೊಟ್ಟಿರ್ತಕ್ಕಂಥಗಳನ್ನ ಕೈಕೊಂಡು ನಡೆಯುವವನು ಧನ್ಯನು. ಆ ವಾಕ್ಯಕ್ಕನುಸಾರವಾಗಿ ಸಂಪೂರ್ಣವಾಗಿ
ನಾವು ನಮ್ಮ ಕ್ರಿಯೆಯಲ್ಲಿ ತೋರಿಸಬೇಕು. ಶಾಸ್ತ್ರಿಗಳ ಹಾಗೆ ನಾವು ಕಾಪಾಡುವಂಥದ್ದನ್ನ ದೇವರು ನಮಗೆ ಒದಗಿಸಿಕೊಟ್ಟಂತ ಈ ದರ್ಶನ, ದೇವರು ನಮಗೆ ಕೊಟ್ಟಂತ ಎಲ್ಲಾ ಈ ವಾಕ್ಯದ ಜ್ಞಾನ, ಈ ತಿಳುವಳಿಕೆ, ಇವುಗಳನ್ನ ನಾವು ಕಾಪಾಡಿ ತಜ್ಞರಂತೆ ಅದನ್ನು ಕೆಲಸ ಮಾಡಬೇಕು. ಬೋಧಕರಂತೆ ಅನೇಕರಿಗೆ ಮಾರ್ಗದರ್ಶನವನ್ನು ನೀಡುವಂತವರಾಗಬೇಕು. ಇರಲಿ, ಅನ್ವಯಾರ್ಥದಲ್ಲಿ ಇದನ್ನು ತಂದಿದ್ದೇನೆ. ಇಂಥ ಗುಂಪಿಗೆ ಸೇರಿದಂತವನು ನಿಕೋದೇಮನು. ಇವನ ಸ್ಥಿತಿ ನೋಡುವಾಗ 2ನೇ ವಚನದಲ್ಲಿ ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅನ್ನುವಾಗ ಯೇಸು ಕ್ರಿಸ್ತನಿಗೆ, ಅಂದ್ರೆ ಇಲ್ಲಿ ಪ್ರಶ್ನೆ, ಯಾಕೆ ನಿಕೋದೇಮನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ನಿಕೋದೇಮನು ಯೇಸು ಕ್ರಿಸ್ತನ 3.5 ವರ್ಷದ ಸೇವೆಯನ್ನ ಆತನು ಪ್ರಾರಂಭದ ದಿವಸಗಳಿಂದ ಯೇಸು ಕ್ರಿಸ್ತನು ಸೇವೆ ಮಾಡುವಾಗ ಆತನು ಗಮನಿಸ್ತಾ ಬಂದ. ಅದನ್ನ ಯೇಸು ಕ್ರಿಸ್ತನನ್ನ ನೇರವಾಗಿ ಆತನನ್ನ ಭೇಟಿ ಮಾಡಿ ಆತನನ್ನ ತಿಳುಕೊಳ್ಳುವುದಕ್ಕೆ ಹಗಲಲ್ಲಿ ಆತನು ಅಂಜಿದ. ಜನರ ಭಯದಿಂದ ಆತನು ಅಂಜಿದ. 1 ನಿಮಿಷ ಮ್ಯೂಟ್ ಮಾಡ್ತೇನೆ. ಯಾರೋ ಒಬ್ಬರದು ವಿಡಿಯೋ 2 ಆನ್ ಆಯ್ತು. ಅಂಜಿದ. ಜನರ ಭಯದಿಂದ ನಾನು ಯೇಸು ಕ್ರಿಸ್ತನನ್ನ ಹೋಗಿ ಭೇಟಿ ಮಾಡಿದ್ರೆ ಸಭೆ ಹಿರಿಯವನಾಗಿ ಹೇಗೆ ಇವನು ಯೇಸು ಕ್ರಿಸ್ತನನ್ನ ಇವನು ಭೇಟಿ ಮಾಡಿಕ್ ಹೋದ ಅನ್ನುವಂಥ ಭಯದಿಂದ ರಾತ್ರಿಯಲ್ಲಿ ಹೋದಂಥದ್ದು ಒಂದು ಕಾರಣ. ಹಾಗೂ ಈತನು ಸಭಾಮಂದಿರದಲ್ಲಿ ಹಿರಿಯನಾದದ್ದರಿಂದ ಯಾರಾದರೂ ನೋಡಿದ್ರೆ ಯಾಕೆ ಹೋದೆ ಅಂತ ಪ್ರಶ್ನಿಸ್ತಾರೆ ಅನ್ನುವಂಥ ಒಂದು ಅಂಜಿಕೆ. ಅದರಿಂದ ಆತನು ರಾತ್ರಿ ಹೊತ್ತು ಯಾರಿಗೂ ಕಾಣಿಸದೇ ಇರುವಂತ ಸಮಯದಲ್ಲಿ ಗುಟ್ಟಾಗಿ ಹೋಗಿ ನೋಡುವಂತ ಒಂದು ಸಂದರ್ಭ. ಹಾಗೂ 3ನೇದಾಗಿ ಬಹಳಷ್ಟು ಯೇಸು ಕ್ರಿಸ್ತನೊಟ್ಟಿಗೆ ಆತನು ವಿಚಾರ ಮಾಡುವಂಥದ್ದಿತ್ತು. ಯಾಕಂದ್ರೆ ಈತನು ಬೋಧಕನಾಗಿದ್ದ, ಈತನು ಪರಿಸಾಯನಾಗಿದ್ದ, ಈತನು ಮೋಶೆ ಧರ್ಮಶಾಸ್ತ್ರಗಳಲ್ಲಿ, ಸತ್ಯವೇದ ಗ್ರಂಥಗಳಲ್ಲಿ, ವಾಕ್ಯಗಳಲ್ಲಿ ಪ್ರವೀಣತೆಯನ್ನ ಹೊಂದಿದಂತವನಾಗಿದ್ದರಿಂದ ಕೂತು ಆತನು ಯೇಸು ಕ್ರಿಸ್ತನೊಟ್ಟಿಗೆ ಆತನು ವಿಚಾರ ಮಾಡುವಂಥದ್ದಿತ್ತು. ಇವನೇ ಆ ಮೆಸ್ಸಿಯನ್ ಅನ್ನುವಂಥದ್ದು ಖಚಿತಪಡಿಸಿಕೊಳ್ಳುವಂಥದ್ದಿದ್ದರಿಂದ ಬಹಳಷ್ಟು ಸಮಯ ಬೇಕಾದದ್ರಿಂದ ಆತನು ರಾತ್ರಿ ವೇಳೆ ಹೋದಂಥದ್ದು ಇನ್ನೊಂದು ಕಾರಣ. ಆದುದರಿಂದ ಇಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಹಾಗಾದ್ರೆ ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನನ್ನ ಆತನು ಗುರುವೇ, ರಬ್ಬಿ, ಗುರುವೇ ಎಂಬುದಾಗಿ ಸಂಬೋಧಿಸ್ತಾ ಇರತಕ್ಕಂಥದ್ದನ್ನ ನೋಡ್ತೇವೆ. ಹಾಗೂ ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು ಅನ್ನುವಂಥದ್ದನ್ನು ಕೂಡ. ಯಾಕಂದ್ರೆ ಬೋಧಕ ಅಂದ್ರೆ ಏನು? ಹೇಳಿದ ಹಾಗೆ ಸತ್ಯವೇದವನ್ನ, ದೇವರ ವಾಕ್ಯದ ಜ್ಞಾನ ಮತ್ತು ಮಾರ್ಗದರ್ಶನವನ್ನ ನೀಡುವಂತವನು. ಆತನು ಹೇಳ್ತಾ ಇದ್ದಂತ ವಿಧಾನ, ಜನರೊಟ್ಟಿಗೆ ಮಾತನಾಡ್ತಾ ಇದ್ದಂತ ವಿಧಾನ, ಸಾಮ್ಯಗಳ ಒಂದು ಉದಾಹರಣೆಗಳನ್ನ ತೆಗೆದುಕೊಂಡು ತಿಳಿಸ್ತಾ ಇದ್ದಂತ ಗೂಢಾರ್ಥಗಳು, ಬೋಧಕನೆಂದು ಬಲ್ಲೆನು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅವನಿಗೆ ಚೆನ್ನಾಗಿ ಗೊತ್ತಾಗ್ತಿದೆ ಈ ಎಲ್ಲಾ ಸೂಚಕ ಕಾರ್ಯಗಳು. ಅಂದ್ರೆ ಆತನು ಎಲ್ಲವನ್ನ ಗಮನಿಸಿದ್ದಾನೆ. ಯೇಸು ಕ್ರಿಸ್ತನು ಸೇವೆಯನ್ನ, ದೀಕ್ಷಾ ಸ್ನಾನ ಹೊಂದಿದ ಮೇಲೆ ಸೇವೆಯನ್ನ ಪ್ರಾರಂಭಿಸಿದ ದಿವಸದಿಂದ ಆತನು ಭೇಟಿ ಮಾಡುವ ತನಕ ಕಾನಾ ಊರಿನಲ್ಲಿ ಆದಂತ ಒಂದು ಸೂಚಕ ಕಾರ್ಯ, ಮಹತ್ ಕಾರ್ಯ, ಮಗ್ದಲದ ಮರಿಯಳನ್ನ 7 ದೆವ್ವಗಳಿಂದ ಬಿಡಿಸಿದಂತ ಒಂದು ಕಾರ್ಯ, ಸತ್ತ ಲಾಜರನನ್ನ ಎಬ್ಬಿಸಿದಂತ ಒಂದು ಕಾರ್ಯ, ಕುರುಡರಿಗೆ ಕಣ್ಣು ಬಂದಂತ ಒಂದು ಕಾರ್ಯ, ಕುಂಟರಿಗೆ ಕಾಲು ಬಂದಂತದ್ದು ಒಂದು ಕಾರ್ಯ, ರೋಗಿಗಳು ಸ್ವಸ್ಥತೆಯಾದಂತ ಒಂದು ಕಾರ್ಯ, ಶಿಲೋವ ಕೊಳದಲ್ಲಿ ಆ ಒಂದು
ಮೈ ಬತ್ತಿ ಹೋದಂಥವನು ಸ್ವಸ್ಥತೆಯನ್ನು ಹೊಂದಿದಂಥ ಒಂದು ಕಾರ್ಯ, ಪಾರ್ಶ್ವವಾಯು ರೋಗಿ ಸ್ವಸ್ಥತೆ ಹೊಂದಿದಂಥ ಒಂದು ಕಾರ್ಯ, ಪಾರ್ಶ್ವವಾಯು ರೋಗಿಗೆ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ಹೇಳಿದಂಥ ಆ ಒಂದು ಕೃಪಾ ಕಾರ್ಯ, ಕುಷ್ಠರೋಗಿಯನ್ನ ಸ್ವಸ್ಥತೆಯನ್ನು ಉಂಟು ಮಾಡಿದಂಥ ಕಾರ್ಯ, ರಕ್ತ ಕುಸುಮ ರೋಗಿಯನ್ನ ಸ್ವಸ್ಥ ಮಾಡಿದಂಥ ಕಾರ್ಯ, ಮೂರ್ಛಾ ರೋಗಿಯನ್ನ ಸ್ವಸ್ಥ ಮಾಡಿದಂಥ ಕಾರ್ಯ, ಶತಾಧಿಪತಿಯ ಆಳು ಹಾಗೂ ಮಗಳನ್ನ ಸ್ವಸ್ಥ ಮಾಡಿದಂಥ ಕಾರ್ಯ, ಹೀಗೆ ಹಾಗೂ ಅವನು ಮಾತನಾಡುವಾಗ ಅಧಿಕಾರವಿದ್ದಂತೆ ಮಾತನಾಡ್ತಾ ಇದ್ದಂಥ ಒಂದು ವಿಧಾನ, ಆತನು ಉಪದೇಶಿಸುತ್ತಿದ್ದಂಥ ಒಂದು ರೀತಿ, ಉತ್ತರಿಸುತ್ತಿದ್ದಂಥ ಆ ಒಂದು ರೀತಿ, ಆತನು ಸಬ್ಬತ್ ದಿನದಲ್ಲಿ ಬತ್ತಿ ಹೋದಂಥವನಿಗೆ ಕೈ ಬಂದಂತ ಮಾಡಿದಂತ ಕೃಪಾ ಕಾರ್ಯ, ಇವೆಲ್ಲವುಗಳನ್ನ, ಈ ಸೂಚಕ ಕಾರ್ಯಗಳನ್ನ ಆತನು ಗಮನಿಸಿದಾಗ, ಓಹೋ, ನೀನು ದೇವರ ಸಹಾಯವಿಲ್ಲದೆ ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲಾ ಸೂಚಕ ಕಾರ್ಯಗಳನ್ನ ನೋಡಿ, ಇಲ್ಲಿ ಮಹತ್ ಕಾರ್ಯಕ್ಕೂ ಸೂಚಕ ಕಾರ್ಯಕ್ಕೂ ವ್ಯತ್ಯಾಸ ಇದೆ. ಸೂಚಕ ಕಾರ್ಯ ಅನ್ನುವಾಗ ಮುಂದಾಗುವುದನ್ನ ತಿಳಿಸಿದಂಥದ್ದು, ಅದು ಸೂಚಕ ಕಾರ್ಯ. ಮುಂದೆ ಯಾವುದೋ ಆಗ್ತದೆ, ಅದನ್ನ ಈಗಲೇ ಮುಂದೆ ಹಿಂಗಾಗ್ತದೆ ಅನ್ನುವಂಥದ್ದನ್ನ ಹೇಳುವಂತ ಸೂಚಕ, ಡೈರೆಕ್ಷನಲ್ ಮಿರಾಕಲ್ಸ್, ಸಿಂಬಲ್ಸ್, ಸೂಚಕ, ಈಗಾಗ್ತದೆ ಅನ್ನುವಂಥದ್ದು ಸೂಚನೆ, ಅಂಥದ್ದು ನೆರವೇರುವಂಥದ್ದು. ಅದನ್ನೇ ಏಷಾಯ ಪ್ರವಾದನೆ ಗ್ರಂಥದಲ್ಲಿ 35ನೇ ಅಧ್ಯಾಯದಲ್ಲಿ ನೀವು ಓದುವಾಗ, 42ನೇ ಅಧ್ಯಾಯದಲ್ಲಿ ನೀವು ಓದುವಾಗ, ಇವೆಲ್ಲವುಗಳನ್ನ, ಆ ಸೂಚಕ ಕಾರ್ಯಗಳು ಇಲ್ಲೆಲ್ಲ ಆಗಿದೆ. 700 ವರ್ಷಗಳ ಹಿಂದೆ ಏಷಾಯನು ಆಗಾಗ್ಲೇ ತಿಳಿಸಿದ್ದ, ಇವೆಲ್ಲ ಆಗ್ತದೆ. ಇಸ್ರಾಯೇಲಿನ ಮುಂದಿನ ಸೌಭಾಗ್ಯ, ಆ ರಕ್ಷಣೆ, ಕಾಪಾಡುವಿಕೆ, ಅದೆಲ್ಲವೂ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಸೇವೆಯನ್ನು ಮಾಡುವಾಗ ಆ ಎಲ್ಲಾ ಸೂಚಕ ಕಾರ್ಯಗಳು ಏಷಾಯ ಪ್ರವಾದನೆ ಗ್ರಂಥದಲ್ಲಿ ಪ್ರವಾದನ ರೂಪವಾಗಿ ಹೇಳಿದಂಥವುಗಳೆಲ್ಲವುಗಳು ನೆರವೇರ್ತಾ ಬಂದಂಥದ್ದು ನಿಕೋದೇಮನಿಗೆ ಮನದಟ್ಟಾಗ್ತಾ ಇದೆ. ಓಹೋ, ಎಲ್ಲ ಸೂಚಕ ಕಾರ್ಯಗಳು ದೇವರ ಸಹಾಯವಿಲ್ಲದೆ ಬೇರೆ ಯಾರಿಂದಲೂ ಆಗದು ಎಂದು ಹೇಳ್ದ. ದೇವರ ಸಹಾಯವಿಲ್ಲದೆ ಇದು ಸಾಧ್ಯನೇ ಇಲ್ಲ. ಆದುದರಿಂದ ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು ಅನ್ನುವಂಥದ್ದನ್ನ ಆತನು ಹೇಳ್ತಾ ಇರ್ತಕ್ಕಂಥದ್ದನ್ನ ನೋಡ್ತೇವೆ. ತಕ್ಷಣವೇ ಇಷ್ಟೆಲ್ಲ ಗೊತ್ತಾದ್ರೂ ಕೂಡ ಆತನು ಇವನೇ ಆ ಮೆಸ್ಸಿಯನು, ಇವನೇ ಬರಬೇಕಾದಂತ ಕ್ರಿಸ್ತನು, ಇವನೇ ಬರಬೇಕಾದಂತ ರಕ್ಷಕನು ಅನ್ನುವಂಥದ್ದನ್ನ ಸ್ವೀಕರಿಸಲಿಕ್ಕೆ ಹಿಂಜರದ, ಕೇವಲ ಯೇಸು ಕ್ರಿಸ್ತನನ್ನ ಬೋಧಕನೆಂದು ಆತನು ಗುರುತಿಸ್ತಾ ಇದ್ದಾನೆ. ಆ ಬೋಧಕನ ಹಿಂದೆ ಇರ್ತಕ್ಕಂಥ ವ್ಯಕ್ತಿತ್ವ ಆತನಿಗೆ ಗೊತ್ತಾದ್ರೂ ಕೂಡ ಸ್ವೀಕರಿಸಲಿಕ್ಕೆ ಹಿಂಜರಿದ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಅಲ್ಲಿ ಕೊಡುವಂತ ಉತ್ತರ ಬಹಳ ತದ್ವಿರುದ್ಧವಾದಂತ ಒಂದು ಉತ್ತರವನ್ನ ನಾವು ನೋಡ್ತೇವೆ. ಏನು? 3ನೇ ವಚನದಲ್ಲಿ, ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಕರೆಕ್ಟ್ ಅಪ್ಪ ನಿಕೋದೇಮನೆ, ನೀನು ನನ್ನನ್ನ ಗುರುವೇ ಅಂತ ಹೇಳ್ತಿದ್ದಿ, ನೀನು ನನ್ನನ್ನ ಬೋಧಕನೇ ಎಂಬುದಾಗಿ ಹೇಳ್ತಿದ್ದಿ, ನೀನು ನನಗೆ ದೇವರ ಸಹಾಯವಿಲ್ಲದೆ ಯಾರೂ ಕೂಡ ಈ ಸೂಚಕ ಕಾರ್ಯಗಳನ್ನ ಪ್ರವಾದನ ರೂಪವಾಗಿ ಹೇಳಲ್ಪಟ್ಟಂತ, ಏಷಾಯದಲ್ಲಿ ಹೇಳಲ್ಪಟ್ಟಂತ 32ನೇ ಅಧ್ಯಾಯ, 35ನೇ ಅಧ್ಯಾಯ, 53ನೇ ಅಧ್ಯಾಯ, 44ನೇ ಅಧ್ಯಾಯ, ಇವೆಲ್ಲವುಗಳಲ್ಲಿ ಹೇಳಿದಂತ ಸೂಚಕ ಕಾರ್ಯಗಳನ್ನ ಕರೆಕ್ಟ್. ಆದ್ರೆ ಯಾಕೆ ಆ ಮೆಸ್ಸಿಯನು ನಾನೇ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳುವಂಥದ್ರಲ್ಲಿ ನೀನು ಹಿಂಜರಿತಾ ಇದ್ದಿ? ನೀನು ನಂಬಿರ್ತಕ್ಕಂಥ ಧರ್ಮಶಾಸ್ತ್ರವೇ ನೀನು ನಂಬದ ಹಾಗೆ ನಿನಗೆ ಅದು ಮೊಬ್ಬನ್ನು ಉಂಟು ಮಾಡಿದೆ. ಆದುದರಿಂದ ನೀನು ಹೊಸದಾಗಿ ಹುಟ್ಟಬೇಕು. ನೀನು ನಂಬಿಕೊಂಡಿರ್ತಕ್ಕಂಥ ಧರ್ಮಶಾಸ್ತ್ರ ನಿನಗೆ ಆ ನಿತ್ಯ ಜೀವವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀನು ನಂಬಿಕೊಂಡಿರ್ತಕ್ಕಂಥ ಧರ್ಮಶಾಸ್ತ್ರ ನಿನಗೆ ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಾಪವನ್ನ ಹೋಗಲಾಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ನೀನು ಧರ್ಮಶಾಸ್ತ್ರವನ್ನ ಬೋಧಿಸುವಂತ ಬೋಧಕನಾಗಿದ್ದರು, ನೀನು ಸಭಾಮಂದಿರದಲ್ಲಿ ಹಿರಿಯನಾಗಿದ್ದರು, ಮೋಶೆಯ ಧರ್ಮಶಾಸ್ತ್ರಗಳನ್ನ ಎಲ್ಲ ಮಾತುಗಳನ್ನ
ಚಾಚು ತಪ್ಪದೆ ನೀನು ನಡೆಯುವಂತವನಾಗಿದ್ದರೂ ಕೂಡ ನೀನು ಹೊಸದಾಗಿ ಹುಟ್ಟಬೇಕು. ನೀನು ಹೊಸದಾಗಿ ಹುಟ್ಟಬೇಕು. ನೀನು ಹೊಸದಾಗಿ ಹುಟ್ಟಬೇಕು. ಕೇವಲ ನೀನು ನನ್ನನ್ನ ಬೋಧಕನೆಂದ ಗುರುತಿಸುವುದು ಮಾತ್ರ ಸಾಲದು. ಸಾಲದು. ನೀನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಬೇಕು. ಅದಕ್ಕೆ ನಿಕೋದೇಮನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಕೋದೇಮನೇ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಇಲ್ಲಿ ರೆಡ್ಡಣ್ಣ ಈಗಾಗಲೇ ಅಸ್ಥಿವಾರವನ್ನು ಹಾಕಿದ್ರು. ಅದಕ್ಕೆ ನೀರು ಅನ್ನುವಾಗ ಅದು ವಾಕ್ಯ. ಇಲ್ಲಿ ನಾವು ಫರಿಸಾಯನು ನಿಕೋದೇಮನು ಯಹೂದಿ ಒಂದು ಹಿನ್ನೆಲೆಯಿಂದ ಬಂದದ್ರಿಂದ ಆತನು ಯೇಸು ಕ್ರಿಸ್ತನು ಅವನನ್ನ ಸ್ವಲ್ಪ ಕಾಲದಲ್ಲಿ ಇಡೀ ಆತನು ವಿಮೋಚನಾ ಕಾಂಡದಿಂದ ಮಲಾಕಿವರೆಗೂ ಜ್ಞಾಪಕಕ್ಕೆ ಬರುವಂತೆ ಆತನು ಹೇಳ್ತಾ ಇದ್ದಾನೆ. ನೋಡಪ್ಪ, ನೀರಿನಿಂದ ನೀನು ಹುಟ್ಟಬೇಕು ಅನ್ನುವಾಗ ಆ ನೀರು ನಾನೇ. ಯೆರೆಮೀಯ 2ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ ಆ ಜೀವದ ಬುಗ್ಗೆ ನಾನೇ, ಆ ನೀರು ನಾನೇ ಆಗಿದ್ದೇನೆ. ಕೀರ್ತನೆ 36ನೇ ಅಧ್ಯಾಯ 9ನೇ ವಚನ ನೋಡುವಾಗ, ನಿನ್ನ ಬಳಿಯಲ್ಲಿ ಆ ಜೀವದ ಬುಗ್ಗೆ ಉಂಟಲ್ಲ, ಜೀವದ ಬುಗ್ಗೆ ಉಂಟಲ್ಲ. ಹಾಗಾದ್ರೆ ಆ ನೀರು ನಾನೇ, ಜೀವಜಲದ ಬುಗ್ಗೆ ನಾನೇ, ಜೀವಕರವಾದಂತ ನೀರು ನಾನೇ. ನೀರು ಅನ್ನುವಾಗ 3 ವಿಷಯಗಳನ್ನ ಸೂಚಿಸುವಂತದ್ದಾಗಿದೆ. ನಂಬರ್ 1, ಅದು ಸೋರ್ಸ್ ಆಫ್ ಲೈಫ್. ಅದು ನಿತ್ಯ ಜೀವಕ್ಕೆ ಒಂದು ಮೂಲ, ಅಥವಾ ಜೀವನಕ್ಕೆ ಒಂದು ಮೂಲ. ಇಟ್ಸ್ ಎ ಸೋರ್ಸ್ ಆಫ್ ಲೈಫ್. ಆ ಸೋರ್ಸ್ ನಾನೇ ಆಗಿದ್ದೇನೆ. ನೋಡು ನಿಕೋದೇಮನೆ, ಆ ಜೀವನಕ್ಕೆ ಮೂಲ ಆಧಾರ ನಾನೇ. ಸದಾ ದೇವರೊಟ್ಟಿಗೆ ಜೀವಿಸುವುದಕ್ಕೆ ಸಾಧ್ಯವಾಗುವಂತೆ ಮಾಡುವಂತ ಆ ಜೀವಕರವಾದಂತ ನೀರು ನಾನೇ. ಆ ಜೀವದ ಬುಗ್ಗೆ ನಾನೇ ಸಾಕ್ಷಾತ್ ನಿನ್ನ ಎದುರಿನಲ್ಲಿ ನಿಂತಿದ್ದೇನೆ. ನಿನಗೆ ಈ ನೀರಿನಿಂದ ನಿನಗೆ ಸ್ನಾನ ಆಗಬೇಕು. ಇಲ್ಲಿ ಅನೇಕರು ಈ ವಚನವನ್ನ ನೀರಿನ ದೀಕ್ಷಾ ಸ್ನಾನಕ್ಕೆ ಹೋಲಿಸ್ತಾರೆ. ತಪ್ಪು. ಇಲ್ಲಿ ನೀರಿನ ದೀಕ್ಷಾ ಸ್ನಾನದ ಅಂಶ ಇಲ್ಲ. ಇಲ್ಲಿ ದೇವರು ತನ್ನ ವ್ಯಕ್ತಿತ್ವದ ಬಗ್ಗೆ, ವ್ಯಕ್ತಿತ್ವದ ಸ್ನಾನವನ್ನ ತಿಳಿಸುವಂತದ್ದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ನೀರಿನ ದೀಕ್ಷಾ ಸ್ನಾನ ಇಲ್ಲ. ಯೇಸು ಕ್ರಿಸ್ತನು ನಿಕೋದೇಮನಿಗೆ ನೀರಿನ ದೀಕ್ಷಾ ಸ್ನಾನದ ಬಗ್ಗೆ ಹೇಳ್ತಾ ಇಲ್ಲ. ನಾನೇ ಜೀವಕರವಾದಂತ ನೀರು, ನಾನೇ ಆ ಜೀವದ ಬುಗ್ಗೆ. ಕಾರಣ ನಾನು ಆ ನಿತ್ಯ ಜೀವಕ್ಕೆ ಬದುಕಿಸುವಂತದ್ದಕ್ಕೆ, ನಿನ್ನ ಆತ್ಮ ಸದಾಕಾಲ ಜೀವಿಸುವುದಕ್ಕೆ ಮೂಲ ನಾನೇ ಆಗಿದ್ದೇನೆ. ಹಾಗೂ ಮೀನ್ಸ್ ಆಫ್ ಕ್ಲೆನ್ಸಿಂಗ್, ಆ ನೀರು ಅನ್ನುವಾಗ ನಾನು ದೇವರ ಆ ಒಂದು ಶುದ್ಧೀಕರಣಕ್ಕೆ ಒಂದು ಮಾರ್ಗ, ಒಂದು ದಾರಿ. ನೀನು ಬೋಧಕನೆಂದು ಹೇಳ್ತಿದ್ದಿ, ಗುರು ಅಂತ ಹೇಳ್ತಿದ್ದಿ. ಆದ್ರಿಂದ ನಿನ್ನ ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಾಪ ಹೋಗಲಾಡಿಸ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ನೀನು ನಿನ್ನ ಮುಂದೆ ನಿಂತಿರ್ತಕ್ಕಂಥ, ನಿನ್ನ ಎದುರುಗಡೆ ಕೂತಿರ್ತಕ್ಕಂಥ ಜೀವಕರವಾದಂತ ಬುಗ್ಗೆ ಆದಂತ ನನ್ನನ್ನ ಆ ಜೀವಜಲದ ಬುಗ್ಗೆ ಆದಂತ ನನ್ನನ್ನ ನೀನು ಸ್ವೀಕರಿಸುವುದರ ಮುಖಾಂತರ ನಿನಗೆ ಆ ಒಂದು ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಾಪ ಹೋಗಲಾಡಿಸಿಕೊಳ್ಳಿಕ್ ಸಾಧ್ಯ. ಇದುವರೆಗೂ ನೀನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಆ ಒಂದು ದೋಷ ಪರಿಹಾರಕ ಯಜ್ಞವಾಗ್ಲಿ, ಪ್ರಾಯಶ್ಚಿತ್ತ ಯಜ್ಞವಾಗ್ಲಿ, ಸಮಾಧಾನ ಯಜ್ಞವಾಗ್ಲಿ, ಧಾನ್ಯ ಸಮರ್ಪಣೆಗಳ ಯಜ್ಞವಾಗ್ಲಿ, ಯಾವುದೇ ಆಗ್ಲಿ, ಅದು ನಿನಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ, ನಿತ್ಯ ಜೀವನವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾನೇ ಆ ಜೀವಕರವಾದಂತ ಬುಗ್ಗೆ ಆಗಿದ್ದೇನೆ. ಶುದ್ಧೀಕರಣಕ್ಕೆ ನಾನೇ ಮಾರ್ಗ. ಈ ಸ್ನಾನ ನಿನಗಾಗಬೇಕು. 3ನೇದು, ಇದು ದೇವರು ಒದಗಿಸುವಂತ ಒಂದು ಸಂಕೇತ. ನೀರು ಅನ್ನುವಾಗ
ಜೀವ ಕೊಡುವಂಥದ್ದು. ಗಾಡ್ಸ್ ಪ್ರೊವಿಷನ್, ಇಟ್ಸ್ ಎ ಸಿಂಬಲ್ ಆಫ್ ಗಾಡ್ಸ್ ಪ್ರೊವಿಷನ್. ನಾನೇ ಆಗಿದ್ದೇನೆ, ನಾನೇ ಆಗಿದ್ದೇನೆ. ಈ ಸ್ನಾನ ನಿನಗಾಗಬೇಕು, ಈ ಸ್ನಾನ ನಿನಗಾಗಬೇಕು. ಆಮೇಲೆ ಆತ್ಮಕ್ಕೆ ಬರ್ತೇನೆ. ಆದುದರಿಂದ ವಾಕ್ಯೋಪದೇಶ, ಈ ಮಾತುಗಳಿಂದ ಆತನಿಗೆ ಅರುಹನ್ನ ಮೂಡಿಸ್ತಾ ಇದ್ದೇನೆ. ವಾಟ್ ಯು ಆರ್ ಬಿಲೀವಿಂಗ್ ಈಸ್ ಇನ್ಸಫಿಷಿಯೆಂಟ್. ಇನ್ಸಫಿಷಿಯೆಂಟ್. ನೀನು ನಂಬಿರ್ತಕ್ಕಂಥದ್ದು ನನ್ನ ಬಗ್ಗೆ ನೀನು ಸಾಲದು. ನಿನ್ನ ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಾಪವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಸಾಧ್ಯತೆ ಇಲ್ಲ. ಆದುದರಿಂದ ನಿಕೋದೇಮನಿಗೆ ಆತನು ಹೇಳ್ತಾ ಇದ್ದಾನೆ, ನೀನು ನೀರಿನಿಂದಲೂ ಆತ್ಮದಿಂದಲೂ ನೀನು ಹೊಸದಾಗಿ ಏನಾಗಬೇಕು? ಹುಟ್ಟಬೇಕು, ಹುಟ್ಟಬೇಕು. ವಿಮೋಚನಾ ಕಾಂಡದಲ್ಲಿ ನಿನಗೆ ಜ್ಞಾಪಕ ಇದೆಯಾ ನಿಕೋದೇಮನೆ? ಆ ನೀರು ಅಂದು ಇಸ್ರಾಯೇಲರು ಐಗುಪ್ತ ದೇಶದಿಂದ ದಾಸತ್ವದಿಂದ ಹೊರಟು ಹಾಲು ಜೇನು ಹರಿಯುವಂತ ದೇಶಕ್ಕೆ ಪ್ರಯಾಣ ಮಾಡುವಾಗ ಅವರು ಬೇಸತ್ತು, ಅವರು ಬಾಯಾರಿಕೆಯಿಂದ ಕೂಡಿದವರಾಗಿ ಗುಣಗುಟ್ಟುವಾಗ ದೇವರು ಮೋಶೆ ಹೇಳಿದ, ಮೋಶೆ ನೀನು ಆ ಬಂಡೆಗೆ ಹೊಡಿ, ಬಂಡೆ ಒಳಗಿಂದ ನೀರು ಬರ್ತದೆ. ಗೊತ್ತಿಲ್ವಾ ನಿಕೋದೇಮನೆ? ಆ ನೀರು ನಾನೇ. ನೀನು ನಂಬಿದಂತ ಧರ್ಮಶಾಸ್ತ್ರಗಳಲ್ಲಿ ಇದ್ದಂತ ಆ ನೀರು ನಾನೇ. ಆ ನೀರು ಇವತ್ತು ನರಾವತಾರವೆತ್ತಿ ಇವತ್ತು ನಿನ್ನ ಮುಂದೆ ಎದುರುಗಡೆ ಕೂತು ಮಾತನಾಡ್ತಾ ಇದ್ದೆ. ಇದರ ಸ್ನಾನ ಆಗಬೇಕು ನಿನಗೆ. ಅಂದು ಬಾಯಾರಿದಂಥವರಿಗೆ ಆ ಬಾಯಾರಿಕೆಯನ್ನ ನೀಗಿಸಿದಂತ ನೀರು ನಾನು ಇವತ್ತು ಪಾಪದ ಆ ಸಂಕಟದಿಂದ ಬಾಯಾರಿದ ಎಲ್ಲಾ ಜನರಿಗೆ ನೀರಿನ ಜೀವದ ಬುಗ್ಗೆಯಾಗಿ ನಿತ್ಯ ಜೀವವನ್ನು ಒದಗಿಸುವಂತ ಬುಗ್ಗೆಯಾಗಿ ನಾನಿದ್ದೇನೆ. ಈ ಸ್ನಾನ ಆಗಬೇಕು ನಿನಗೆ, ಈ ಸ್ನಾನ ಆಗಬೇಕು. ಯೆರೆಮೀಯ ಪ್ರವಾದಿ ಹೇಳಿದ ಹಾಗೆ ಜೀವದ ಬುಗ್ಗೆ ನಾನೇ ಅವನು, ನಿನ್ನ ಮುಂದೆ ಕೂತಿರ್ತಕ್ಕಂಥವನು ನಾನೇ, 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 ನಾನೇ. ಅರಣ್ಯ ಕಾಂಡದಲ್ಲಿ ಹೇಳಿರುವ ಹಾಗೆ ಆ ಉದಯ ನಕ್ಷತ್ರ, ವಿಮೋಚನಾ ಕಾಂಡದಲ್ಲಿ ಬಂಡೆಯಿಂದ ಬಂದಂತ ನೀರು, ಅವನು ಉದಯ ನಕ್ಷತ್ರದಂತೆ ಆತನು ಬೆಳಗ್ತಾನೆ. ಅವನು ಇವಾಗ ಇಲ್ಲಿದ್ದಾನೆ ನಿನ್ನ ಮುಂದೆ. ನಿನಗೆ ಆ ಸ್ನಾನ ಆಗಬೇಕು, ಸ್ನಾನ ಆಗಬೇಕು. ಆ ಮೆಸ್ಸಿಯನ್ನು ನಿನ್ನ ಮುಂದೆ ಇರ್ತಕ್ಕಂಥವನು, ಅಂದು ಜೀವ ಕೊಡುವಂತ ಆ ಬುಗ್ಗೆ ಆಗಿರ್ತಕ್ಕಂಥವನು ಇವತ್ತು ಮೆಸ್ಸಿಯನಾಗಿ ಪ್ರವಾದನ ರೂಪಗಳನ್ನ ಎಲ್ಲವುಗಳನ್ನ ನೆರವೇರಿಸುವಂತ ಸೂಚಕ ಕಾರ್ಯಗಳೊಂದಿಗೆ ನಿನ್ನ ಎದುರಿಗಿರ್ತಕ್ಕಂಥವನು ನಾನೇ. ನೀನು ನಂಬಿರ್ತಕ್ಕಂಥ ಆ ಮೆಸ್ಸಿಯನು. ನೀನು ನನ್ನನ್ನು ಕರೀತಾ ಇದೆಯಲ್ಲ ಗುರುವೇ ಎಂಬುದಾಗಿ, ನೀನು ನನ್ನನ್ನು ಕರೀತಾ ಇದೆಯಲ್ಲ ರಬ್ಬಿ ಎಂಬುದಾಗಿ. ಆ ನೀರು ನಾನೇ. ಆ ಸ್ನಾನ ನಿನಗಾಗಬೇಕು. ಆ ಮೆಸ್ಸಿಯನೇ ನಾನು, ಆ ಬರಬೇಕಾದಂತ ದೇವರ ಮಗನು. ಅವನೇ ಆ ಯಜ್ಞದ ಕುರಿ. ಅವನೇ ನಮ್ಮ ಪಾಪ ದೋಷ ಅಪರಾಧಗಳ ನಿಮಿತ್ತ ಶಾಪಗ್ರಸ್ತನಾಗಿ ಸಾಯುವವನೆಂದು ಹೇಳಿರ್ತಕ್ಕಂಥ ಶಾಸ್ತ್ರಗಳನ್ನ ನೆರವೇರಿಸುವಂತವನು ಇರ್ತಕ್ಕಂಥವನು ನಾನೇ, ನಾನೇ. ಈ ಹೇಳಿಕೆಗಳ ಮುಖಾಂತರ ನಿಕೋದೇಮನಿಗೆ ಜ್ಞಾಪಕಕ್ಕೆ ತಂದು, ಅದರ ಮುಖಾಂತರ ನೀನು ಏನ್ ಬೋಧಕನೆಂದು ರಬ್ಬಿ ಗುರುವೇ ಎಂದು ಹೇಳ್ತಾ ಇದೆಯಲ್ಲ, ಅವನು ನಾನೇ. ಆ ಸ್ನಾನ ನಿನಗಾಗಬೇಕು, ಆ ಸ್ನಾನ ನಿನಗಾಗಬೇಕು. ನಿನ್ನ ಎದುರಿಗಿರ್ತಕ್ಕಂಥವನು ಮೆಸ್ಸಿಯನು. ನೀನು ನನ್ನನ್ನು ಒಪ್ಪಿಕೊಳ್ಳುವುದರ ಮುಖಾಂತರ ನೀನು ಹೊಸದಾಗಿ ಹುಟ್ಟುತ್ತಿ. ನೀನು ಡು ನಾಟ್ ಜಸ್ಟ್ ಲಿಮಿಟ್ ಮೀ ಟು ಎ ಟೀಚರ್, ರಬ್ಬಿ. ಐ ಆಮ್ ದ ಸೇವಿಯರ್. ನಾನು ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿ ಬಂದಂತ ಜೀವಕರವಾದಂತ ನೀರು. ಲೋಕದಲ್ಲಿರ್ತಕ್ಕಂಥ ಜನರಿಗೆ ಅವರ ಪಾಪದಿಂದ ಬಿಡಿಸುವುದಕ್ಕೋಸ್ಕರ ಜೀವದ ಬುಗ್ಗೆಯಾಗಿ ಬಂದಿರತಕ್ಕಂಥ ಮೆಸ್ಸಿಯನ್ನು ನಾನೇ. ಈ ಸ್ನಾನ ನಿನಗಾಗಬೇಕು. ಅರ್ಥ ಆಗ್ತಿದೆಯಾ ನಿಕೋದೇಮನೆ? ಹಾಗೂ ನೀರಿನಿಂದ ಮಾತ್ರವಲ್ಲದೆ ಆತ್ಮದಿಂದಲೂ ನೀನು ಹೊಸದಾಗಿ ಹುಟ್ಟಬೇಕು. ಯಾರಾದ್ರೂ ಯೆಹೆಜ್ಕೇಲ 36ನೇ ಅಧ್ಯಾಯ 25ನೇ ವಚನದಿಂದ ಓದ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾರಾದ್ರೂ ಒಬ್ರು ಸ್ಪಷ್ಟವಾಗಿ ಯೆಹೆಜ್ಕೇಲ 36ನೇ ಅಧ್ಯಾಯ 25ನೇ ವಚನ, ಯೆಹೆಜ್ಕೇಲ 36ನೇ ಅಧ್ಯಾಯ ಪುಟ 917 ಹಳೆ ಒಡಂಬಡಿಕೆಯಲ್ಲಿ, ಪುಟ 917, ಯೆಹೆಜ್ಕೇಲ 36ನೇ ಅಧ್ಯಾಯ 25ನೇ ವಚನ.
ನಾನು ನಿಮ್ಮ ಮೇಲೆ ಹ್ಮ್ ನಿರ್ಮದೋ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ಹ್ಮ್ ನೀವು ನಿರ್ಮಲರಾಗುವಿರಿ. ಸಾಕು ಮಗ, ಒಂದ್ ನಿಮಿಷ ಅಮ್ಮ. ನಾನು ಅನ್ನುವಾಗ ಯೆಹೋವನು, ನಿಮ್ಮ ಅನ್ನುವಾಗ ಯೆಹೋವನ ಜನರಾದಂತ ಇಸ್ರಾಯೇಲ್ರು ನಿಮ್ಮ ಮೇಲೆ ನಿರ್ಮಲೋದಕ ಅಂದ್ರೆ ನನ್ನ ಆತ್ಮವನ್ನ, ಪರಿಶುದ್ಧಾತ್ಮವನ್ನ ಪ್ರೋಕ್ಷಿಸುವಾಗ ನೀವು ನಿರ್ಮಲರಾಗ್ತೀರಿ. ಯಾವಾಗ ನೀನು ಹೊಸದಾಗಿ ಹುಟ್ಟತೀಯ ನಿಕೋದೇಮನೆ, ನೀನು ನನ್ನನ್ನೇ ಆ ಜೀವದ ಬುಗ್ಗೆ, ನಾನೇ ಆ ಜೀವಕರವಾದಂತ ಹೊಳೆ ಎಂಬುದಾಗಿ ನೀನು ನಂಬ್ತಿ, ಆಗ ನಿನ್ನ ಮೇಲೆ ಆ ಪರಿಶುದ್ಧಾತ್ಮವನ್ನ ನಾನು ಸುರಿಸ್ತೇನೆ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಇನ್ನೊಬ್ರು ಓದ್ರಿ, ಸಂಗೀತ ಅಮ್ಮವರು, ಅದನ್ನ ಹಂಗೆ ಇರ್ಲಿ, HK ಅಲ್ಲ, ಇನ್ನೊಬ್ರು ಯಾರಾದ್ರೂ ಗಂಡು ಮಕ್ಕಳ ಕಡೆ ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ, 1ನೇ ಅಧ್ಯಾಯ 13ನೇ ವಚನ, ದಯಮಾಡಿ ಬೇಗ ಓದ್ರಿ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ, ಗಂಡ್ಮಕ್ಳಲ್ಲಿ ಒಬ್ರು ಬೇಗ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಹೇಗೆ ಪ್ರತಿಯೊಬ್ಬೊಬ್ಬರು ಕೂಡ ನಿಮ್ಮ ಸುವಾರ್ತೆ ಎಂಬ ರಕ್ಷಣೆಯ ವಿಷಯವಾದಂತದ್ದನ್ನ ಕೇಳಿ ನಂಬಿದ ತಕ್ಷಣವೇ ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಿದಿರಿ. ಹಾಗೆ ಇಲ್ಲಿ ಯೆಹೆಜ್ಕೇಲದಲ್ಲಿ ನೀವು ನೋಡು ನಿಕೋದೇಮನೆ, ನೀನು ನನ್ನನ್ನ ನಂಬುವಾಗ ನಾನೇ ಆ ನೀರು, ನಾನೇ ಆ ಜೀವಕರವಾದಂತ ನೀರು ಅನ್ನುವಂಥದ್ದು ನಂಬುವಾಗ ನಾನು ನಿನ್ನ ಮೇಲೆ ನಿರ್ಮಲೋದಕವನ್ನ ಪ್ರೋಕ್ಷಿಸಲು ನೀನು ನಿರ್ಮಲರಾಗ್ತೀಯ, ನೀನು ಶುದ್ಧಿಯಾಗ್ತೀಯ, ನಿನ್ನಲ್ಲಿ ಒಂದು ಹೊಸ ನೂತನ ಸ್ವಭಾವ ಬರ್ತದೆ, ಹೊಸ ನೂತನ ಸ್ವಭಾವ ಬರ್ತದೆ. ಎಲ್ಲಾ ಸಮಸ್ತ ವಿಗ್ರಹಗಳಿಂದಲೂ ಹೊಲಸಿನಿಂದಲೂ ನಿನ್ನನ್ನು ನಾನು ಶುದ್ಧಿ ಮಾಡ್ತೇನೆ. ನಾನು ನಿನಗೆ ಹೊಸ ಮನಸ್ಸನ್ನ ಕೊಟ್ಟು ನಾನು ನಿನ್ನಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸ್ತೇನೆ. ಕಲ್ಲಾದ ಹೃದಯವನ್ನ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನ ದಯಪಾಲಿಸ್ತೇನೆ. ಈ 2 ಸ್ನಾನಗಳು ನಿನಗಾಗಬೇಕು. ಜ್ಞಾಪಕ ಬರ್ತಿದ್ಯಾ ನಿಕೋದೇಮನೆ? ಆದುದರಿಂದ ನಾನು ನಿನಗೆ ಹೇಳ್ತಾ ಇರ್ತಕ್ಕಂಥದ್ದು, ನೀನು ನೀರಿನಿಂದಲೂ ಆತ್ಮದಿಂದಲೂ ನೀನು ಹುಟ್ಟಬೇಕು. ಏಷಾಯ ಬರೆದ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 3ನೇ ವಚನದಲ್ಲಿ, ಒಣ ನೆಲದ ಮೇಲೆ ನಾನು ನನ್ನ ಆತ್ಮವನ್ನ ಸುರಿಸ್ತೇನೆ ಎಂಬುದಾಗಿ ಪ್ರವಾದನ ರೂಪವಾಗಿ ಹೇಳಿರ್ತಕ್ಕಂಥ ಮಾತು ಅದೇ. ಆತ್ಮದಲ್ಲೂ ಹುಟ್ಟಬೇಕು ಅನ್ನುವಾಗ ಆ ಆತ್ಮ ನಾನು ಸುರಿಸ್ತೇನೆ, ಹೊಸದಾಗಿ ನೀನು ಹುಟ್ಟುತ್ತೀಯ. ಒಣ ನೆಲದ ಮೇಲೆ ಆತ್ಮವನ್ನ ಸುರಿಸ್ತೇನೆ ಅನ್ನುವಾಗ ನೀನು ಅದರಿಂದಲೂ ನೀನು ಹುಟ್ಟಬೇಕು, 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 ಹುಟ್ಟಬೇಕು. ಇದು 3ನೇ ಅಧ್ಯಾಯ 5ನೇ ವಚನ. ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದಾದ್ದರಿಂದ ನಿಕೋದೇಮನೆ, ದೇಹದಿಂದ ಹುಟ್ಟಿದ್ದು ಒಂದು ದಿವಸ ಸಾಯ್ತದೆ. ನೀನು ನನ್ನ ಮುಖಾಂತರ ಹುಟ್ಟುವಾಗ, ನೀನು ನಂಬಿದಂತ ವಾಕ್ಯಗಳ ಆಧಾರದ ಮೇಲೆ ನೀರಿಗೆ ಸಂಕೇತವಾಗಿರ್ತಕ್ಕಂಥ ನನ್ನ ಮುಖಾಂತರ ನೀನು ಹುಟ್ಟುವಾಗ, ಪರಿಶುದ್ಧಾತ್ಮನಿಂದ ನೀನು ಶುದ್ಧವಾಗುವಾಗ ನೀನು ಹೊಸ ಸೃಷ್ಟಿಯಾಗ್ತಿ. 2 ಕೊರಿಂಥಿಯರು 5:17. ಹೀಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಎಲ್ಲ ಹೋಗಿ ನೂತನವಾಯಿತು. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನಿನಗೆ ಗೊತ್ತಿಲ್ವಾ? ಅರಣ್ಯಕಾಂಡದಲ್ಲಿ ಜನರು ಎತ್ತರದಲ್ಲಿ ಇಟ್ಟ ಹಾಗೆ ಆ ತಾಮ್ರದ ಸರ್ಪವನ್ನು ನೋಡಿದವರೆಲ್ಲರೂ ಹೇಗೆ ಬದುಕೊಂಡ್ರೋ ಹಾಗೆ ಈ ಮನುಷ್ಯ ಕುಮಾರನು ಕೂಡ ಎತ್ತರದಲ್ಲಿ ಇಡ್ತಾನೆ, ಅವನು ನಾನೇ. ಹೀಗೆ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಆತನು ಧರ್ಮಶಾಸ್ತ್ರದ ಮುಖಾಂತರ ಇದ್ದಂತ ನಂಬಿಕೆಯನ್ನ ಆತನು ಆತ್ಮೀಕವಾಗಿ ನೀನು ಹುಟ್ಟಬೇಕು, ಹೊಸದಾಗಿ ಹುಟ್ಟಬೇಕು. ಅದಕ್ಕೋಸ್ಕರವೇ ನಾವು ಅನೇಕರಿಗೆ ಎಲ್ಲರಿಗೂ ಹೇಳುವಂಥದ್ದು, ನೀವು ರಕ್ಷಣೆಯನ್ನ ಹೊಂದಬೇಕು, ನಿಮ್ಮ ಪಾಪಗಳಿಗೆ ನೀವು ಪಶ್ಚಾತ್ತಾಪ ಪಡಬೇಕು. ನೀವು ನಂಬಿಕೊಂಡಿರ್ತಕ್ಕಂಥ ಧರ್ಮ ನಿಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಚಿಕ್ಕಂದಿನಿಂದ ಪರಿಪಾಲಿಸಿಕೊಂಡು ಬರ್ತಾ ಇರ್ತಕ್ಕಂಥ ಯಾವುದೂ ಕೂಡ ನಿಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯೆರೂಸಲೇಮ್ಗೆ ಹೋಗಿ ಬಂದರೂ ರಕ್ಷಣೆ ಇಲ್ಲ,
ಯಾವ ಒಂದು ನೀರಿನಲ್ಲಿ ಮುಳುಗಿ ಎದ್ರೂ ರಕ್ಷಣೆ ಇಲ್ಲ. ಧರ್ಮಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥವುಗಳನ್ನ ಚಾಚು ತಪ್ಪದೆ ಮಾಡಿದರೂ ಕೂಡ ರಕ್ಷಣೆ ಇಲ್ಲ. ಕೇವಲ ರಕ್ಷಣೆ ನಾವು ಯೇಸು ಕ್ರಿಸ್ತನನ್ನ ಅಂಗೀಕರಿಸುವುದರ ಮುಖಾಂತರ. ಆದುದರಿಂದ ನಿಕೋದೇಮನೆ, ನೀನು ಹೊಸದಾಗಿ ಹುಟ್ಟಬೇಕು. ನನ್ನನ್ನು ಕೇವಲ ಬೋಧಕನೆಂದು ನೀನು ಸೀಮಿತ ಮಾಡಬೇಡ. ನನ್ನನ್ನು ಕೇವಲ ಗುರು ಎಂದು ನೀನು ಸೀಮಿತ ಮಾಡಬೇಡ. ನಿನಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕೆ ಕಷ್ಟಪಡ್ತಾ ಇದ್ದಿ? ನನ್ನನ್ನ ನೀನು ಸ್ವೀಕರಿಸುವುದಕ್ಕೆ, ನನ್ನನ್ನು ಅಂಗೀಕರಿಸುವುದಕ್ಕೆ ಯಾಕೆ ನೀನು ಇನ್ನೂ ಕಷ್ಟಪಡ್ತಾ ಇದ್ದಿ? ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಬೋಧಕನಾಗಿರ್ತಕ್ಕಂಥ ನಿನಗೆ ಇನ್ನೂ ಗೊತ್ತಾಗ್ಲಿಲ್ವಾ ನಾನೇ ಆ ಮೆಸ್ಸಿಯನೆಂದು? ಆ ಬೋಧಕನು ಗುರು ಎಂದು ನೀನು ಹೇಳ್ತಾ ಇರತಕ್ಕಂಥವನು ಅನೇಕ ಸೂಚಕ ಕಾರ್ಯಗಳನ್ನ ಮಾಡಿ ನೀನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿರ್ತಕ್ಕಂಥದ್ದು ಆಗಿದ್ರೂ ಕೂಡ ಇನ್ನೂ ಕೂಡ ನೀನು ಒಪ್ಕೊಳ್ಳಿಕ್ಕೆ ಯಾಕೆ ಹಿಂಜರಿತಾ ಇದ್ದಿ? ಅನ್ವಯ ನಾವು ಕೂಡ ಅನೇಕ ಬಾರಿ ಯೇಸು ಕ್ರಿಸ್ತನನ್ನ ಕರ್ತನೆಂದು ಸ್ವೀಕರಿಸುವುದಕ್ಕೆ ಒದ್ದಾಡ್ತೇವೆ. ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಒದ್ದಾಡ್ತೇವೆ. ಇವತ್ತು ಈ ಭಾಗದಿಂದ, ಈ ಒಂದು ಸತ್ಯವೇದದ ಭಾಗದಿಂದ ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಸೇರಲಾರನು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ರಕ್ಷಣೆಯನ್ನ ಹೊಂದಲೇಬೇಕು. ಯಾವಾಗ ಇದು ಆತನಿಗೆ ಸ್ಪಷ್ಟವಾಗಿ ಅರ್ಥ ಆಯ್ತೋ, ಹಿ ಬಿಕೇಮ್ ಎ ಸೀಕ್ರೆಟ್ ಬಿಲೀವರ್ ಆದ. ಆತನು ಯೇಸು ಕ್ರಿಸ್ತನಿಗೆ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಟ. ಅದಕ್ಕೋಸ್ಕರವೇ ಅದನ್ನ ಹೇಗೆ ಹೇಳ್ತಿರ್ರಿ ನೀವು ಎಂಬುದಾಗಿ ನೋಡುವಾಗ ಅದೇ ಯೋಹಾನ್ ಬರೆಸುವಾರ್ತೆ 7ನೇ ಅಧ್ಯಾಯ 45ನೇ ವಚನದಿಂದ 52ನೇ ವಚನ ಓದುವಾಗ, ಬಳಿಕ ಆ ಓಲೆಕಾರರು, ಅಂದ್ರೆ ಅಲ್ಲಿ ಯೇಸು ಕ್ರಿಸ್ತನನ್ನ ಕೊಲ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದು ಸಂದರ್ಭ. ಆ ಸಂದರ್ಭದಲ್ಲಿ ಓಲೆಕಾರರು ಮಹಾಯಾಜಕರ ಮತ್ತು ಫರಿಸಾಯರ ಬಳಿಗೆ ಬಂದಾಗ ಇವರು, ನೀವು ಯಾಕೆ ಅವನನ್ನು ಹಿಡತರಲಿಲ್ಲ ಎಂದು ಅವರನ್ನ ಕೇಳಿದಕ್ಕೆ ಆ ಓಲೆಕಾರರು, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಫರಿಸಾಯರು, ನೀವು ಮರಳಾದಿರ. ಹಿರಿ ಸಭೆಯವರಲ್ಲಾಗಲಿ ಫರಿಸಾಯರಲ್ಲಾಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ಧರ್ಮಶಾಸ್ತ್ರವನ್ನರಿಯದಂತ ಈ ಹಿಂಡು ಶಾಪಗ್ರಸ್ತವಾದದ್ದೇ ಅಂದರು. ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದನು. ಅವನು ಅವರಿಗೆ, ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ, ಮುಂಚೆ ಇವನು ಇದ್ದ 7ನೇ ಅಧ್ಯಾಯಕ್ಕೆ ಬರೋಷ್ಟೊಳಗೆ ಆಲ್ರೆಡಿ ಆತನು ಯೇಸು ಕ್ರಿಸ್ತನನ್ನ ಮೆಸ್ಸಿಯನೆಂಬುದಾಗಿ, ರಕ್ಷಕನೆಂಬುದಾಗಿ ಸ್ವೀಕರಿಸಿದ್ದ. ದೇವರು ಮಾತನಾಡುವಾಗ ಆ ಶಬ್ದಕ್ಕೆ ಆತನು ಕಿವಿಗೊಟ್ಟು ಆತನು ತನ್ನ ಹೃದಯವನ್ನ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿದನು. ಅದನ್ನ 19ನೇ ಅಧ್ಯಾಯ ಅದನ್ನ ಜೀವನದಲ್ಲಿ ಹೇಗೆ ತೋರಿಸ್ದ ಅನ್ನುವಂಥದ್ದನ್ನ ಇಲ್ಲಿ ಯೋಹಾನನು ಬರೆಸಿರ್ತಕ್ಕಂಥದ್ದು 19ನೇ ಅಧ್ಯಾಯ 39ನೇ ವಚನ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು. ಆತನು ಯಾವಾಗ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಆ ರಾತ್ರಿ ಮಾತನಾಡಿದನೋ, ನಾನೇ ಆ ನೀರು, ನಾನೇ ಆ ಆತ್ಮ, ಈ ಎರಡನ್ನ ನೀನು ಸ್ವೀಕರಿಸುವುದರ ಮುಖಾಂತರ ನೀನು ದೇವರ ರಾಜ್ಯಕ್ಕೆ ಸೇರ್ತೀಯ ಎಂಬುದನ್ನ ಅರ್ಥೈಸಿದಾಗ ಹೇಗೆ ಆತನು ಸ್ವೀಕರಿಸಿದನೋ ಆ ಒಂದು ಉಪಕಾರವನ್ನ ನೆನೆಸಿ ತನ್ನ ಗುರುವಿಗೆ, ತನ್ನ ರಬ್ಬಿಗೆ, ತನ್ನ ಬೋಧಕನಿಗೆ, ತನ್ನ ಮೆಸ್ಸಿಯನಿಗೆ ಸಲ್ಲಿಸಬೇಕಾದಂತ ಗೌರವವನ್ನ ಆತನು 19ನೇ ಅಧ್ಯಾಯ 39ನೇ ವಚನದಲ್ಲಿ ಬಹಿರಂಗವಾಗಿ ವ್ಯಕ್ತಪಡಿಸುವಂತದ್ದನ್ನ ನೋಡ್ತೇವೆ. ಅಲ್ಲಿಯ ತನಕ ಆತನು ಬಹಳ ಗುಪ್ತವಾಗಿ ಯೇಸು ಕ್ರಿಸ್ತನ ಹಿಂಬಾಲಕನಾಗಿದ್ದನು. ಅನ್ವಯ ನಾನು ಮತ್ತು ನೀವು ಕೂಡ ಯೇಸು ಕ್ರಿಸ್ತನ ಶಿಷ್ಯರಾಗಿರುವುದರಿಂದ
ಸಮಯ ಸಂದರ್ಭಗಳು ಬರುವಾಗ ನಾವು ಯೇಸು ಕ್ರಿಸ್ತನವರೆಂದು ನಾವು ಗುರುತಿಸಿಕೊಳ್ಳೇಬೇಕು. ಆ ಸಾಕ್ಷಿಯನ್ನ ನಾವು ಸಮರ್ಥಿಸಿಕೊಳ್ಳೇಬೇಕು. ತೆತ್ತಬೇಕಾದಂತ ಬೆಲೆ ಎಷ್ಟೇ ಇದ್ದರೂ, ಹೌದು ನಾನು ಯೇಸು ಕ್ರಿಸ್ತನ ಮಗನು, ನಾನು ಯೇಸು ಕ್ರಿಸ್ತನ ಮಗಳು ಅನ್ನುವಂಥದ್ದನ್ನ ನಿಕೋದೇಮನ ಮುಖಾಂತರವಾಗಿ ಇವತ್ತು ದೇವರು ನಮಗೆ ಮಾತನಾಡ್ತಾ ಇರತಕ್ಕಂಥದ್ದು, ಹಾಗೂ ನಮ್ಮ ಶಿಷ್ಯತ್ವದ ಧ್ಯಾನ ಜೀವನದ ಹಿನ್ನೆಲೆಯಲ್ಲಿ ಅನುಸರಿಸಬೇಕಾದಂತ ಮಾದರಿ. ನಾನು ಕೂಡ ಯೇಸು ಕ್ರಿಸ್ತನಿಗೆ ಸಲ್ಲಿಸಬೇಕಾದಂತ ಗೌರವ ಹಾಗೂ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಾನು ಜೀವಿಸುವಂತ ಜೀವಿತವನ್ನ ಸಮರ್ಥಿಸಿಕೊಳ್ಳುವಂಥದ್ರಲ್ಲಿ, ತೋರಿಸುವಂಥದ್ರಲ್ಲಿ ನಾನು ಹಾಗೆ ಜೀವಿಸಲೇಬೇಕು. ಅನೇಕ ಬಾರಿ ನಾವು ನಾಚಿಕೆ ಪಡ್ತೇವೆ, ಅನೇಕ ಬಾರಿ ನಾವು ಹಿಂಜರಿಯುತ್ತೇವೆ, ಅನೇಕ ಬಾರಿ ನಾವು ಅಂಜಿಕೊಳ್ತೇವೆ. ಹೇಗೆ ತಾನೇ ನಾನು ಯೇಸು ಕ್ರಿಸ್ತನ ಮಗನು ಮಗಳು, ಹೌದು ನಾವು ಯೇಸು ಕ್ರಿಸ್ತನ ಇಲ್ಲ ಬಿಡ್ರಿ ನಾವು ಇಲ್ಲ ನಾವು ಯೇಸು ಕ್ರಿಸ್ತನ, ಈ ರೀತಿ ಸಾರಿಸೋದ್ರಿಂದ ನಾವು ಯೇಸು ಕ್ರಿಸ್ತನಿಗೆ ಅವಮಾನವನ್ನ ಉಂಟು ಮಾಡ್ತೇವೆ. ಯೇಸು ಕ್ರಿಸ್ತನನ್ನ ನಿಕೋದೇಮನ ಹಾಗೆ ಮಹಿಮೆ ಪಡಿಸುವಂತ ರೀತಿಯಲ್ಲಿ ನಮ್ಮ ಜೀವನವೂ ಕೂಡ, ಶಿಷ್ಯತ್ವದ ಜೀವನ ಕೂಡ ಹಾಗೆ ಅದು ಪರಿಣಾಮಕಾರಿಯಾಗಿ ತೋರಿ ಬರಬೇಕು. ನಾಚಿಕೊಳ್ಳಬಾರದು, ಗುರುತಿಸಿಕೊಳ್ಳಬೇಕು. ಐ ಮಸ್ಟ್ ಐಡೆಂಟಿಫೈ ವೆನ್ ಎ ಸಿಚುಯೇಷನ್ ಡಿಮ್ಯಾಂಡ್ಸ್, ಐ ಮಸ್ಟ್ ಐಡೆಂಟಿಫೈ ದಟ್ ಐ ಬಿಲಾಂಗ್ ಟು ಜೀಸಸ್. ನನ್ನ ಕೆಲಸದ ಜೀವಿತದಲ್ಲಿ ಬಹಳ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಿಕೋದೇಮನಿಗೆ, ಸಭಾ ಮಂದಿರದ ಹಿರಿಯನು, ಯೇಸು ಕ್ರಿಸ್ತನನ್ನ ಇವನು ದೇವದೂಷಕನು, ದೇವರಿಗೆ ಸರಿಗಟ್ಟಿಕೊಂಡಿದ್ದಾನೆ, ಇವನು ತಂದೆ ಎಂದು ಹೇಳ್ತಾನೆ, ತಂದೆಗೆ ಮಗನೆಂಬುದಾಗಿ ಹೇಳ್ತಾನೆ, ದೇವಾಲಯವನ್ನ 3 ದಿವಸದಲ್ಲಿ ಎಬ್ಬಿಸ್ತೀನಿ ಅಂತ ಹೇಳ್ತಾನೆ, ಇಂಥವನೊಟ್ಟಿಗೆ ಇವನು ಗುರುತಿಸ್ಕೊಳ್ತಾ ಇದ್ದಾನಲ್ಲ ಅನ್ನುವಂಥದ್ದನ್ನೆಲ್ಲವನ್ನ ಬದಿಗೊತ್ತಿ ನಿಕೋದೇಮನು ಆ ಯೇಸು ಕ್ರಿಸ್ತನಿಗೆ ಸಲ್ಲಿಸಬೇಕಾದಂತ ಗೌರವ ತಾನು ಗುರುತಿಸಿಕೊಳ್ಳುವಂತ ಸಮಯದಲ್ಲಿ ಗುರುತಿಸಿಕೊಂಡನು. ಆ ಮಾದರಿಯನ್ನ ಇವತ್ತು ನಾವು ಮಾಡಬೇಕು. ನಮ್ಮ ಶಿಷ್ಯತ್ವದ ಜೀವಿತದಲ್ಲಿ ನಾವು ಸಾಕ್ಷಿ ಕೊಡಬೇಕು. ನಾವು ಕೊಡಲ್ಲ. ನಮ್ಮ ನೆಂಟರಿಷ್ಟರಲ್ಲಿ, ನಮ್ಮ ಬಂಧು ಬಳಗದಲ್ಲಿ, ನಮ್ಮ ರಕ್ತ ಸಂಬಂಧಿಕರಲ್ಲಿ ನಮಗೆ ದೇವರು ದರ್ಶನವನ್ನ ಬಹಳ ಸರಳೀಕರಣ ಮಾಡಿದ್ದಾನೆ. ಬಹಳಷ್ಟು ಸುವಾರ್ತೆಯನ್ನ ಸಾರುವುದಕ್ಕೆ ಸ್ವತಂತ್ರತೆಯನ್ನು ಕೊಟ್ಟಿದ್ದಾನೆ. ಆ ಸ್ವತಂತ್ರತೆಯನ್ನು ಉಪಯೋಗಿಸಿಕೊಂಡು ನಾವು ಅನೇಕರಿಗೆ ಸಾಕ್ಷಿಯನ್ನ ಕೊಡಬೇಕು. ಸಾಕ್ಷಿಯನ್ನ ಕೊಡ್ತಾ ಇಲ್ಲ, ಅನೇಕರಿಗೆ ನಾವು ಸುವಾರ್ತೆಯನ್ನ ತಲುಪಿಸಬೇಕು. ಯೇಸು ಕ್ರಿಸ್ತನನ್ನ ಭೂಲೋಕದಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂತವರು ಅನ್ನುವಂಥದ್ದನ್ನ ಹೇಳುವಂಥದ್ರಲ್ಲಿ ನಾವು ಹಿಂಜರಿಯಬಾರದು. ನಿಕೋದೇಮನ ಹಾಗೆ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ, ದೇವರು ನಿಮ್ಮನ್ನು ಬಲಪಡಿಸ್ಲಿ. ಈಗ ಏನ್ ಅರ್ಥ ಆಯ್ತಪ್ಪ ಮುನ್ರಾಜು? 3ನೇ ಅಧ್ಯಾಯ 5ನೇ ವಚನ. ಅಂಕಲ್ ಥ್ಯಾಂಕ್ ಯು ಅಂಕಲ್ ಹೇಳ್ಕೊಟ್ಟಿದ್ದಕ್ಕೆ. ಏನ್ ಅರ್ಥ ಆಗಿದೆ ಏನಂದ್ರೆ ಅಂಕಲ್ ಏನ್ ಅರ್ಥ ಮಾಡ್ಕೊಂಡ್ರಿ ಇಷ್ಟೊತ್ತು ಕೇಳಿಸ್ಕೊಳ್ಳುವಾಗ? ಅಂಕಲ್ ಯೇಸು ಸ್ವಾಮಿನೇ ಅಂಕಲ್ ನಿತ್ಯ ಜೀವಕ್ಕೆ ಮೂಲ ಅಂಕಲ್. ಅವರೇ ಜೀವನಕ್ಕೆ ಮೂಲ, ಒದಗಿಸುವ ಸಂಕೇತ ಅಂಕಲ್. ಫಸ್ಟ್ ಶುದ್ಧೀಕರಣಕ್ಕೆ ಒಂದು ಮಾರ್ಗ, ಒಂದು ದಾರಿ, ಪರಿಹಾರಕನು. ನೀರು ಅನ್ನುವಾಗ ಇಟ್ಸ್ ಎ ಸೋರ್ಸ್ ಆಫ್ ಲೈಫ್, ಮೀನ್ಸ್ ಆಫ್ ಲೈಫ್, ಸಿಂಬಲ್ ಆಫ್ ಲೈಫ್. ಆತನೇ. ಕಂಟಿನ್ಯೂ. ಬೇರೆ ಹೇಳಿ ಮುನ್ರಾಜು. ಅಂಕಲ್ ಇಲ್ಲಿ ಹಾಗೆ ಅಂಕಲ್ ಪರಿಸರಾಯ ಯಾರು, ಸದ್ದುಕಾಯರು ಯಾರು, ಬೋಧಕರು ಯಾರು, ಶಾಸ್ತ್ರಿಗಳು ಯಾರು, ಯಹೂದ್ಯರು ಯಾರು ಅನ್ನೋದು ಗೊತ್ತಿರಲಿಲ್ಲ ಅಂಕಲ್. ಅದು ಕೂಡ ಇವತ್ತು ತಿಳ್ಕೊಂಡೆ ಅಂಕಲ್. ಅನ್ವಯ ಏನ್ ಮಾಡ್ಕೊಂಡ್ರಿ ಇವತ್ತು? 5 ಅನ್ವಯಗಳಲ್ಲಿ ಯಾವ್ದಾವ್ದು ಮಾಡ್ಕೊಂಡ್ರಿ? ಅನುಸರಿಸಬೇಕಾದಂತ ಮಾದರಿ, ಬಿಟ್ಟು ಬಿಡಬೇಕಾದಂತ ಪಾಪ, ತಿಳಿದುಕೊಳ್ಳಬೇಕಾದಂತ ಸತ್ಯ, ದೇವರ ವಾಗ್ದಾನ, ದೇವರು ಯಾರು, ಗುಣಲಕ್ಷಣಗಳು. ಈ 5ರಲ್ಲಿ ಯಾವ್ದ್ಯಾವ್ದು ಇವತ್ತು ಕೇಳಿಸಿಕೊಳ್ಳುವಾಗ ದೇವರು ನಿಮ್ಮಲ್ಲಿ ಅನ್ವಯಕ್ಕೆ ನಡೆಸ್ತಾ? ಬೇರೆಯವರು ಹೇಳ್ಬೋದ್ರಿ, ಮುನ್ರಾಜುನೇ ಹೇಳ್ಬೇಕು ಅನ್ನೋದೇನಿಲ್ಲ, ಎಲ್ರು ಮಾತನಾಡ್ಬೋದು. ಈಗ ಅಂಕಲ್ ನಾವು ಫಸ್ಟ್ ಯೇಸು ಕ್ರಿಸ್ತ ನಮ್ಮ ಶಿಷ್ಯರಾಗಿ ನಾವು ಪ್ರತ್ಯೇಕಿಸ್ಕೊಳ್ಬೇಕು ಅಂಕಲ್. ನಾವು ನಡೆಯಾಗ್ಲಿ, ನುಡಿ ಆಗ್ಲಿ, ಮಾತಾಡೋದ್ರಾಗ್ಲಿ, ನಮ್ಮ ಶೈಲಿ ಆಗ್ಲಿ, ಯೇಸು ಕ್ರಿಸ್ತನ ರಕ್ಷಣೆ ಒಂದ್ಮೇಲೆ ನಾವು ಶಿಷ್ಯರಾದ್ಮೇಲೆ ನಮ್ ಬದಲಾವಣೆ ಬರ್ಬೇಕು ಅಂಕಲ್. ಆ ನಿಟ್ಟಿನಲ್ಲಿ ನಾವು ಬದುಕ್ಬೇಕು ಅಂಕಲ್. ನೆಕ್ಸ್ಟ್ ಅನುಸರಿಸಬೇಕಾದ ಮಾದರಿ ನಾವು ಸಾಕ್ಷಿಯಾಗಿರ್ಬೇಕು ಅಂಕಲ್. ನಾವು ಮಾಡೋ ಕೆಲಸದಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ ನಾವು ಸಾಕ್ಷಿಯಾಗಿರ್ಬೇಕು ಅಂಕಲ್. ಫಸ್ಟ್ ನಾವು ಗುರ್ಸ್ಕೊಳ್ಬೇಕು ಅಂಕಲ್ ಫಸ್ಟ್ ಯೇಸು ಸ್ವಾಮಿ ಶಿಷ್ಯಂದ್ರ ಅಂತ.
ಹಾಗಾದ್ರೆ ಇಲ್ಲಿ ನೀರು ಅನ್ನುವಾಗ ನೀರಿನ ದೀಕ್ಷಾ ಸ್ನಾನ ಇದೆಯಾ? ಇಲ್ಲ ಅಂಕಲ್ ಅಲ್ಲಿ. ಅದು ಚೆನ್ನಾಗಿ ಅರ್ಥ ಆಗಿದೆಯಾ? ಹಾ ಅಂಕಲ್. ಬೇರೆಯವ್ರು ಇನ್ಯಾರಾದ್ರೂ ಧ್ವನಿಗೂಡಿಸ್ತೀರಾ? ನಿಮ್ಮ ಅಭಿಪ್ರಾಯ, ಅನ್ವಯಗಳು, ಅಥವಾ ಏನ್ ಅರ್ಥ ಆಯ್ತು ಅಥವಾ ಏನ್ ಅರ್ಥ ಆಗ್ಲಿಲ್ಲ, ಯಾವ್ದನ್ ಬೇಕಾದ್ರೂ ಹಂಚ್ಕೊಳ್ಬಹುದು. ಒಂದಿಬ್ರು ಮೂವರು ಮಾತಾಡ್ರಿ, ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಅರಸನಹಳ್ಳಿ ಹರೀಶ್, ನಿಮ್ಗೆ ಇವತ್ತು ಏನ್ ಪ್ರಯೋಜನ ಆಯ್ತಪ್ಪ ಹರೀಶ್? ಏನಾರ ಆಶೆನ ವ್ಯಕ್ತಪಡಿಸ್ಲಿಕ್ಕೆ? ಬೇರೆಯವರು ಹೇಳಿ ಹರೀಶ್. ಅಂದ್ರೆ ಈ ನೆಟ್ವರ್ಕ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ. ಕಟ್ ಆಗ್ತದೆ. ಕೇಳಿಸ್ಲಿಲ್ವ ಸರಿಗೆ? ಮಳೆ ಬೇರೆ ಬರ್ತಾ ಇದೆ. ಇರ್ಲಿ ಹರೀಶ್, ಚಿಂತೆ ಮಾಡ್ಬೇಡ್ರಿ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಸರಿ ಕೇಳಿಸ್ಲೇ ಇಲ್ವಾ ಯಾವ್ದನ್ನು? ಆದ್ರೂ ಅರ್ಥ ಆಗಿದೆ ಒಂದೊಂದ್ ಪದ. ಓಕೆ, ಥ್ಯಾಂಕ್ ಯು ಹರೀಶ್. ಬೇರೆಯವ್ರು ಯಾರಾದ್ರು? ರವಿಕುಮಾರ್, ಏನ್ ಅರ್ಥ ಆಯ್ತು ರವಿಕುಮಾರ್ ಇವತ್ತು ನಿಮ್ಗೆ? ರವಿಕುಮಾರ್ ಏನ್ ಅರ್ಥ ಆಯ್ತಮ್ಮ? ಸಂಗೀತಮ್ಮ, ಶುಭ, ಸಂಜೀವಿನಿ, ಹೇಳಿಮ್ಮ ಸಂಗೀತ. ಅಂಕಲ್ ಓಮ್ಮ, ಏನ್ ಅರ್ಥ ಆಯ್ತು? ವಾಟ್ ಅಪ್ಲಿಕೇಶನ್, ವಾಟ್ ಟ್ರೂತ್ ಗಾಡ್ ಸ್ಪೋಕ್ ಟು ಯು? ಅಥವಾ ಯಾವ್ದು ಅರ್ಥ ಆಗ್ಲಿಲ್ಲ? ಅಂಕಲ್ ನಂಗೆ ಇವತ್ತು ಅರ್ಥ ಆಗಿದ್ದು, ಸುಮ್ನೆ ನಾವು ಓದುವಾಗ ನಮ್ಗಿದು ಆಳವಾಗಿ ಅರ್ಥ ಆಗಿರಲ್ಲ ಅಂಕಲ್. ನಿಕೋದೇಮ ಪರಿಸೇಯನಾಗಿದ್ರು ಕೂಡ ಏಸು ಕ್ರಿಸ್ತನನ್ನ ರಕ್ಷಕನೆಂದು ನಂಬಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅಂಕಲ್. ಅವನು ನೀನ್ ಗುರು ಬೋಧಕ ಅಂತ ಕೇಳ್ತಾನೆ, ಬಟ್ ಅವನು ಧರ್ಮಶಾಸ್ತ್ರ ಗೊತ್ತಿದ್ರುನು ತಪ್ಪಿಲ್ಲದಾಗಿ ಪಾಲಿಸ್ತಾ ಇದ್ರುನು ಏಸು ಸ್ವಾಮಿನ ರಕ್ಷಕ ಬರಬೇಕಾದ ಕ್ರಿಸ್ತನೆಂದೇ ನಂಬಿರ್ಲಿಲ್ಲ, ಅವನ್ ರಕ್ಷಣೆನೇ ಹೊಂದಿರ್ಲಿಲ್ಲ ಅನ್ನೋದು ಗೊತ್ತಾಯ್ತು. ಬಿಟ್ಟು ಬಿಡಬೇಕಾದ ಪಾಪ ಅಂದ್ರೆ ನಾವು ದೇವ್ರನ್ನ ನಂಬಿರ್ತೀವಿ, ನಾವು ಬರ್ತಾ ಇರ್ತೀವಿ, ಎಲ್ಲಾ ಮಾಡ್ತಾ ಇರ್ತೀವಿ, ಎಲ್ಲಾ ಕ್ರಮಗಳನ್ನ ಪಾಲಿಸ್ತಾ ಇರ್ತೀವಿ, ಬಟ್ ನಾವು ದೇವ್ರನ್ನ ರಕ್ಷಕನಿಂದ ನಂಬಿಲ್ಲ ಅಂದ್ರೆ ಯಾವ ಪ್ರಯೋಜನನೂ ಇಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತು. ಗುಡ್ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಂಜೀವಿನಿ, any truth you want to share? What God helped you, make you understand? ಇದು ಆಕ್ಚುಲಿ ಎಲ್ಲರೂನು ಯಹೂದಿಗಳೇ ಆಗಿದ್ರು, ಎಲ್ಲ ವರ್ಗನು ಯಹೂದಿಗಳೇ ಇತ್ತು. ಅದ್ರಲ್ಲಿ ಅವ್ರ ನಂಬಿಕೆಗಳಲ್ಲಿ ಅಷ್ಟು ಡಿಫ್ರೆನ್ಸ್ ಆಯ್ತು. ಸೊ ಅದೇ ತರ ಇವಾಗ ನಾವುನು ಕ್ರಿಸ್ತನನ್ನ ನಂಬಿದ್ದೇವೆ ಚಿಕ್ಕ ವಯಸ್ಸಿಂದ, ಆದ್ರೆ ಅದ್ರಲ್ಲೇ ಎಷ್ಟು ಡಿಫ್ರೆನ್ಸಸ್ ಅಲ್ಲಿ ನಂಬ್ತೇವೆ. ಸೊ ನೀರು, ಯೇಸು ಸ್ವಾಮಿ ಎಲ್ಲಾನು ಆತ್ಮಿಕವಾಗಿನೇ ಅಪ್ಲಿಕೇಶನ್ ಹೇಳಿದ್ದಾರೆ. ಏನ್ ಹೇಳಿದ್ರು ಅದನ್ನ ಮೆಟೀರಿಯಲ್ ಅಂತ ಹೇಳಿಲ್ಲ. ನೀರು ಅಂತಂದ್ರೆ ರಿಯಲ್ ನೀರಲ್ಲ, ಆದ್ರೆ ತನ್ನನ್ನು ತಾನು ಸೂಚಿಸ್ಕೊಂಡು ಹೇಳಿದಾನೆ. ಆದ್ರೂ ಇವಾಗ ಯೇಸು ಸ್ವಾಮಿ ಹೇಗೆ ನೀರಲ್ಲಿ ದೀಕ್ಷಾ ಸ್ನಾನ ಯೋಹಾನ ಕೈಯಲ್ಲಿ ಹೊಂದಿಸ್ಕೊಂಡಿದ್ರು, ಅದನ್ನೇ ಎಲ್ಲರೂ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀವಿ. ಅವರು ಅಲ್ಲಿ ಯೇಸ್ವಾಮಿ ಹೆಂಗೆ ನಾವು ಮಾದರಿಯಾಗಿರ್ಬೇಕು, ಯೇಸ್ವಾಮಿನೇ ನೀರಿಂದ ದೀಕ್ಷಾ ಸ್ನಾನ ಹೊಂದ್ಕೊಂಡ್ರಲ್ಲ ಅಂತ. ಆದ್ರೆ ಇದು ಈ ತರ ಸ್ಪಿರಿಚುವಲ್ ಆಗಿ ಈ ತರ ಅಪ್ಲಿಕೇಶನ್ ಮಾಡ್ಕೊಳ್ಳೋದು, ಅಂದ್ರೆ ನಮ್ಗೆ ಇದು ಅಂದ್ರೆ ಹೌದಾ ಹಿಂಗಿತ್ತಾ, ಇದು ಈ ತರ ತಿಳ್ಕೊಂಡ್ವಾ ಅಂತ ಹಂಗ ಅನ್ಸ್ತಾ ಇದೆ. ಸೊ ಇದನ್ನೇ ಪೌಲನು ಕೂಡ ಎಫೆಸ ಬರೆದ ಪತ್ರಿಕೆ, ಎಫೆಸ ಸಭೆಯವ್ರಿಗೆ ಹೇಳಿದ್ದು 5ನೇ ಅಧ್ಯಾಯ 27ನೇ ವಚನದಿಂದ ಅಥವಾ 25ನೇ ವಚನದಿಂದ, ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ ಶುದ್ಧಿ ಮಾಡಿದನು. ದಿಸ್ ಇಸ್ ವಾಟ್ ಕ್ರೈಸ್ಟ್ ಡಿಡ್ ಟು ನಿಕೋದೇಮಸ್ ಆನ್ ದ ಡೇ. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಅಂದ್ರೆ ಅಲ್ಲಿ ನೀರಿಲ್ಲ, ವಾಕ್ಯಗಳ ಮುಖಾಂತರ, ಆ ವಾಕ್ಯಗಳ ಉಪದೇಶಗಳನ್ನು ಒಳಗೊಂಡಿರ್ತಕ್ಕಂಥವುಗಳ ಮುಖಾಂತರ ಜಲಸ್ನಾನ, ವಾಕ್ಯಗಳ ಸ್ನಾನ. ವಿಮೋಚನಾ ಕಾಂಡ 17ನೇ ಅಧ್ಯಾಯ, ಅರಣ್ಯ ಕಾಂಡ, ಯೆರೆಮೀಯ,
ಏಷಾಯ, ಇವೆಲ್ಲವುಗಳ ವಾಕ್ಯದ ಉಪದೇಶಗಳಿಂದ, ಎಹೆಚ್ಕೇಲ, ಇವೆಲ್ಲವುಗಳಿಂದ ನಿಕೋದೇಮನಿಗೆ ನೀನು ನೀರಿನಿಂದ ಹುಟ್ಟಬೇಕಪ್ಪ ಅಂತ ಹೇಳಿ ಒಂದು ಮಾತಿನಿಂದ ಆತನ ತಲೆಯಲ್ಲಿದ್ದಂಥ ಎಲ್ಲ ವಾಕ್ಯಗಳನ್ನ ಆತನು ಸ್ನಾನ ಮಾಡಿಸಿದ. ಇದ್ರಲ್ಲಿ ನೀನು ಹುಟ್ಟಬೇಕು, ಇವತ್ತು ಇದನ್ನೇ ನೀನು ನಂಬೇಕಾಗಿರ್ತಕ್ಕಂಥದ್ದು. ನಿನಗೆ ನೀರಿನ ಸ್ನಾನ ಅವಶ್ಯಕತೆ ಇಲ್ಲ ನಿಕೋದೇಮನೇ, ನಿನಗೆ ಮುಳುಗಿಸುವ ಸ್ನಾನದ ಅವಶ್ಯಕತೆ ಇಲ್ಲ. ನಿನಗೆ ಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ಛಾಯಾರೂಪವಾಗಿ ಹೇಳಲ್ಪಟ್ಟಂತ ಆ ವಾಕ್ಯಗಳ ಜಲಸ್ನಾನವಾಗಬೇಕು ನಿನಗೆ. ಆದ್ರೆ ಅವನೇ ಆ ಮೆಸ್ಸಿಯೇನು ಅನ್ನುವಂಥದ್ದನ್ನ ಆತನ ಅಲ್ಲಿ ಕ್ರಿಸ್ತನು ಮಾಡಿದಂಥದ್ದನ್ನ ಪೌಲನು ಕೂಡ ಇಲ್ಲಿ ಎಫೆಸದವರಿಗೆ ಹೇಳುವಾಗ ಅದನ್ನು ಉಪಯೋಗಿಸ್ತಾ ಇದ್ದಾನೆ. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನದಿಂದ ಮಾಡಿಸಿ ಶುದ್ಧಿ ಮಾಡಿದ ಅದನ್ನೇ ಮತ್ತೆ ತೀತನಿಗೆ ಬರೆಯುವಾಗೂ ಕೂಡ ಪೌಲನು ಹೇಳುವಂಥದ್ದು 3ನೇ ಅಧ್ಯಾಯ 5ನೇ ವಚನ. ತೀತನು ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ಅಧ್ಯಾಯ 5ನೇ ವಚನ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮೊಳಗೆ ಬರುವಂತ ಆ ಪುನರ್ಜನ್ಮ, ಯಾವಾಗ ನಮಗೆ ಆ ಪವಿತ್ರಾತ್ಮನು ಬರ್ತಾನೋ, ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ತೇವೋ, ಆ ಒಂದು ಆತ್ಮನು ಬರುವಂತ ಪುನರ್ಜನ್ಮ, ಹೊಸ ಜನ್ಮ, 2 ಕೊರಿಂಥ 5:17 ನಮ್ಮನ್ನ ನೂತನ ಸ್ವಭಾವವನ್ನು ಉಂಟು ಮಾಡುವಂಥದ್ದು. ಅದೇ ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟುವಂಥದ್ದು. ಥ್ಯಾಂಕ್ ಯು ಸಂಜೀವಿನಿ ಅಮ್ಮ. ಬೇರೆಯವ್ರು ಯಾರಾದ್ರೂ? ಜ್ಯೋತಿ, ಬಾಲು. ನಮಸ್ತೆ ಅಣ್ಣ. ನಮಸ್ತೆ ಅಪ್ಪ. ರವಿಕುಮಾರ್ ಮಾತಾಡ್ತೀನಿ. ಹೇಳಿಯಪ್ಪ ರವಿಕುಮಾರ್. ಅಣ್ಣ, ನನಗೆ ಇವತ್ತು ನನಗೆ ಇವತ್ತು ಅನ್ಸಿದ್ದು, ಭೌತಿಕವಾದದ್ದು ಯಾವುದೂ ಇಲ್ಲ. ಯೇಸು ಮುಂದೆ ಯೇಸು ಸ್ವಾಮಿಯ ವಾಕ್ಯವೇ ನಾನು ಇರೋದು. ಅಂದ್ರೆ ಇಷ್ಟ ದಿನ ನಮ್ಮಲ್ಲಿ ಸ್ವಲ್ಪ ಡೌಟ್ಸ್ ಇತ್ತು. ನಾನು ಅಂತಂದ್ರೆ ಅದು ಇಂಡಿವಿಜುವಲ್ ಆಗಿ ತಗೊಂತಾ ಇದ್ದು. ಅಂದ್ರೆ ಯೇಸು ಸ್ವಾಮಿನ ವಾಕ್ಯನೇ ನಾನು. ಆ ನಾನು ಅನ್ನೋ ಪದ ವಾಕ್ಯಕ್ಕೆ ಅನ್ವಯವಾಗುತ್ತೆ. ವಾಕ್ಯದಲ್ಲಿ ಇರೋದೆಲ್ಲ ನಾನು ಅಂತ, ನಾನೇ ಮಾರ್ಗ, ನಾನೇ ಸತ್ಯ ಅಂತ ಹೇಳ್ತಾ ಇರ್ತಾರೆ. ಅದ್ರ ಅರ್ಥ ಏನು ಅಂತ ನಮ್ಗೆ ತುಂಬಾ ಕ್ಲೀನ್ ಆಗಿ ಅರ್ಥ ಆಯ್ತು. ಅಂದ್ರೆ ಈಗ ಭೌತಿಕವಾಗಿ ಒಂದ್ ನೀರ್ ತಲೆ ಮೇಲೆ ಹಾಕೊಂಡ ತಕ್ಷಣ ದೀಕ್ಷಾ ಸ್ನಾನ ಆಗಲ್ಲ. ವಾಕ್ಯೋಪದೇಶ, ಆ ವಾಕ್ಯ ಎಂಬ ಒಂದು ಅರ್ಥವನ್ನ ನಾವು ಕುಡ್ದಾಗ ಮಾತ್ರ ನಮ್ಗೆ ದೀಕ್ಷಾ ಸ್ನಾನ ಆಗುತ್ತೆ. ಅದು ನನಗೆ ತುಂಬಾ ಆಳವಾಗಿ ಅರ್ಥ ಆಯ್ತು. ಹಾಗಾದ್ರೆ ಏನ್ ಅನ್ವಯ ಮಾಡ್ಕೊಳ್ತೀರಾ ಇವತ್ತು ಒಂದು ಪ್ರತಿಷ್ಠೆ ನಿಕೋದೇಮನಿಂದ? ನನಗೆ ಇವತ್ತಿನ ಅನ್ವಯ ಅಂತಂದ್ರೆ, ನಾನು ದೇವರ ವಾಕ್ಯನ ಚಾಚು ತಪ್ಪದೆ ಫಾಲೋ ಮಾಡ್ಬೇಕು. ಅದ್ರಲ್ಲಿ ಏನಿತ್ತು A to Z ನಾನು ಫಾಲೋ ಮಾಡ್ಬೇಕು ಅನ್ನೋದು ಮಾಡ್ಕೊಂಡು ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕು. ನಿಕೋದೇಮನು ಕೂಡ ಆತನು ಯೇಸು ಕ್ರಿಸ್ತನವನೊಂದು ಗುರುತಿಸಿ ಕೊಂಡ, ಬಹಿರಂಗವಾಗಿ, ಗುಪ್ತವಾಗಿ 3ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಆತನು ಗುಪ್ತವಾಗಿ ಯೇಸು ಕ್ರಿಸ್ತನ ಹಿಂಬಾಲಕನಾಗಿದ್ದಂಥವನು ಆ ಸಮಯ ಬಂದಾಗ ಬಹಿರಂಗವಾಗಿ ಅದನ್ನ ಏನ್ ಮಾಡ್ದ? ಜನರ ಮಧ್ಯೆ ನಾನು ಯೇಸುವಿನವನೆಂದು ಗುರುತಿಸಿಕೊಂಡು ಸಾಕ್ಷಿ ಕೊಟ್ಟ. ನಿಮ್ಮ ಕುಟುಂಬಗಳಲ್ಲಿಯೂ ಕೂಡ ನೀವು ಗುರುತಿಸಿಕೊಳ್ಬೇಕು. ಹೌದು, ನಾನು ಯೇಸು ಕ್ರಿಸ್ತನನ್ನ ನಂಬಿದ್ದೇನೆ. ನಾವು ನಿಮಗೆ ಜಾತ್ರೆಗಳು ಮಾಡ್ಲಿಕ್ಕೆ ಕೊಟ್ಟಿರುವಂತ ಸ್ವಾತಂತ್ರ್ಯ, ಬಟ್ಟುಗಳು ಇಟ್ಕೊಳ್ಳೋದಕ್ಕೆ ಕೊಟ್ಟಿರುವಂತ ಸ್ವಾತಂತ್ರ್ಯ, ಹಬ್ಬ ಹರಿದಿನಗಳನ್ನ ಮಾಡುವುದಕ್ಕೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ಜಾತ್ರೆಗಳಿಗೆ ದೀಪಗಳಿಗೆ ಮಾಡುವಂತೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ನಿಕೋದೇಮನ ಹಾಗೆ ನಾನು ಯೇಸು ಕ್ರಿಸ್ತನವನು ಎಂಬುದಾಗಿ ಸಾಕ್ಷಿ ಕೊಡುವುದಕ್ಕೋಸ್ಕರ, ಗುರುತಿಸಿಕೊಳ್ಳುವುದಕ್ಕೋಸ್ಕರವೇ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ. ಹಾಗಾಗಿ ನೀವು ಅಂತ ಸಮಯಗಳಲ್ಲಿ ನೀವು ಸಾಕ್ಷಿ ಕೊಡಲೇಬೇಕು ಅಲ್ವಾ ರವಿಕುಮಾರ್? ನೀವು ಅನ್ನುವಾಗ ಇದು ಎಲ್ರಿಗೂ, ನಿಮ್ಮೊಬ್ಬರಿಗೆ ಅಲ್ಲ. ಸಾಕ್ಷಿ ನಾವು ಬಹಿರಂಗವಾಗಿ ಕೊಡುವಂತ ಸಮಯ ಬಂದಾಗ ನಾನು ಯೇಸುವಿನವನು, ಯೇಸುವಿನವಳೆಂದು ನಾನು ಗುರುತು ಪಡಿಸಿಕೊಂಡು ಸಾಕ್ಷಿ ಕೊಡ್ಲೇಬೇಕು. ಇದು ಅನುಸರಿಸಬೇಕಾದಂತ ಮಾದರಿ. ಥ್ಯಾಂಕ್ ಯು. ಹರೀಶ್, ಜ್ಯೋತಿ ಅಮ್ಮ, ಬಾಲು. ನಮಸ್ತೆ ಅಂಕಲ್. ನನಗೇನ್ ಅರ್ಥ ಆಯ್ತು ಅಂದ್ರೆ, ನೀರು ಅಂದ್ರೆ ನಾವು ಬೇಸಿಕ್ ಆಗಿ ನಾವು ನೀರ್ ಅಂದಿದ ತಕ್ಷಣ ನಾವು ನೀರ್ ಇಲ್ದಿರ ಬದುಕೋದಕ್ಕೆ ಆಗಲ್ಲ.
ನೀರ್ ನಮ್ಗೆ ಅತ್ಯವಶ್ಯಕ ಜೀವನದಲ್ಲಿ. ಅದೇ ರೀತಿ ಇವತ್ತು ನೀರು ಅನ್ನೋದು ನೋಡುವಾಗ ನನ್ಗೆ ಅರ್ಥ ಆಗಿದ್ದು ಅದು ಜೀವಜಲದ ಬುಗ್ಗೆ ಅಂತ ಗೊತ್ತಾಯ್ತು. ಆಮೇಲೆ ನಿತ್ಯ ಜೀವಕ್ಕೆ ಒಂದು ಮೂಲ ಅನ್ನುವಾಗ ಹೌದು, ಯೇಸುಸ್ವಾಮಿ ನೀರನ್ನ ಯಾವ ರೀತಿ ಹೋಲ್ಸಿದನೋ ಅದೇ ರೀತಿ ನಮ್ಮ ಜೀವನಕ್ಕೂ ಕೂಡ ಅದು ಅಳವಡಿಸುತ್ತೆ. ನೀರು ಹೆಂಗೆ ನಾವು ದಿನ ಕುಡಿದಿರ ನಾವು ಜೀವ್ಸಕ್ ಆಗಲ್ವೋ ಅದೇ ರೀತಿ ಯೇಸುಸ್ವಾಮಿ ಇಲ್ದಿರ ಕೂಡ ನಮ್ಗೆ ಜೀವನ ಕಳೆಯೋದಕ್ ಆಗಲ್ಲ. ಅದೇ ರೀತಿ ಹೊಸದಾಗಿ ಹುಟ್ಟಬೇಕು ಅನ್ನೋದು ಅರ್ಥ ಆಯ್ತು. ಯಾಕಂದ್ರೆ ರಕ್ಷಣೆ ಹೊಂದಿಲ್ಲ ಅಂದಿದ್ರೆ ನಾವು ಈ ಹೊತ್ತಿಗೆ ಈ ಸಮಯಕ್ಕೆ ನಾವ್ ಏನಾಗ್ತಾ ಇದ್ವಿ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಅದರಿಂದ ನಾವು ರಕ್ಷಣೆ ಹೊಂದಲೇಬೇಕಿತ್ತು. ರಕ್ಷಣೆ ಹೊಂದಿದೀವಿ ಕೂಡ. ಆಮೇಲೆ ನನಗೇನ್ ಅನ್ವಯ ಆಯ್ತು ಇವತ್ತಿನ ವಾಕ್ಯದಲ್ಲಿ ಅಂದ್ರೆ ನಾವು ಗುರುತಿಸ್ಕೊಳ್ಬೇಕು ಅನ್ನೋದು ಅರ್ಥ ಆಯ್ತು. ಯಾಕಂದ್ರೆ ನಾವು ಇವಾಗ ಕೆಲ್ಸದಲ್ಲಿ ಇರ್ತಾ ಇರ್ತೀವಿ, ಇಲ್ಲ ಆಫೀಸ್ ಟೈಮಲ್ಲಿ ಇರ್ತಾ ಇರ್ತೀವಿ. ಯಾಕಂದ್ರೆ ನಾವು ಬೇರೆಯವರು ಏನ್ ಇದ್ ಮಾಡ್ತಾರೋ ನಾವು ಅದೇ ರೀತಿ ಇರೋದಕ್ ಆಗಲ್ಲ. ನಮ್ಮಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಕ್ವಾಲಿಟಿ ಅವ್ರು ನೋಡ್ದಾಗ ಹೌದು ಇವ್ರೇನೋ ಬೇರೆ ತರ ಡಿಫ್ರೆಂಟ್ ಆಗಿದ್ದಾರೆ ಅನ್ನೋದು ನಾವು ಗುರುತಿಸ್ಕೊಳ್ಬೇಕು. ನಮ್ಮ ನಡೆನುಡಿಲಾಗ್ಲಿ, ನನ್ನ ನಡೆನುಡಿಲಾಗ್ಲಿ, ನನ್ನ ಜೀವನ ಕ್ರಯದಲ್ಲಾಗ್ಲಿ ನನ್ನ ನೋಡಿದ ತಕ್ಷಣ ಅವ್ರು ನನ್ನ ಹತ್ರ ಮಾತಾಡುವಾಗ ಹೌದು ಇವ್ರಲ್ಲಿ ಏನೋ ಬೇರೆ ಸ್ಪೆಷಲ್ ಕ್ವಾಲಿಟಿ ಇದೆ ಅನ್ನೋದು ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನೋದು ಅರ್ಥ ಆಯ್ತು ಅಂಕಲ್. ಥ್ಯಾಂಕ್ಸ್ ಅಮ್ಮ ಜ್ಯೋತಮ್ಮ. ಬಾಲು, ಜ್ಯೋತಿ, ನೀವು? ಅಂಕಲ್ ನಮಸ್ತೆ ಅಂಕಲ್. ಅದೇ ನೀರು ಅನ್ನೋವಾಗ ಹೆಂಗೆ ನಮ್ ಗಲೀಜನ್ನ ಏನಾದ್ರೂ ತೊಳಿತದೆ, ಶುದ್ಧಿ ಮಾಡ್ತದೆ ಅನ್ನೋವಾಗ ನೀರು ಯೇಸು ಸ್ವಾಮಿಗೆ ಹೋಲಿಕೆ ಆಗಿದೆ, ವಾಕ್ಯಕ್ಕೆ ಹೋಲಿಕೆ ಆಗಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವ್ರ ಬಳಿಯಲ್ಲಿತ್ತು, ವಾಕ್ಯನೇ ದೇವ್ರಾಗಿತ್ತು ಅಂತ ಹೇಳುವಾಗ ಇಲ್ಲಿ ನೀರು ದೇವ್ರು ನಮ್ಗೆ ಶುದ್ಧೀಕರಣಕ್ಕೆ ದಾರಿಯಾಗಿದ್ದಾನೆ. ದೇವ್ರು ಒದಗಿಸ್ಕೊಟ್ಟಂತ ದಾರಿ ನಮ್ ಜೀವನ ಬದಲಾಯಿಸ್ಕೊಳಕ್ಕೆ, ನಮ್ಮಲ್ಲಿರುವಂತ ಕೆಟ್ಟದ್ದನ್ನ ತೊಳೆಯೋದಕ್ಕೆ ವಾಕ್ಯ ನಮ್ಮನ್ನ ಎಚ್ಚರಿಸ್ತದೆ. ಆವಾಗ ನಾವ್ ಎಚ್ಚರಿಕೊಂಡು ತಿದ್ದುಕೊಂಡ್ರೆ ದೇವ್ರ ಮಾತಿಗೆ ವಿಧೇಯರಾಗೋದ್ರಿಂದ ನಮ್ಮಲ್ಲಿರುವಂತ ಕೆಟ್ಟದ್ದನ್ನ ಬಿಟ್ಟು ನಾವು ದೇವ್ರಿಗೆ ಒಳ್ಳೆ ರೀತಿಯಲ್ಲಿ ದೇವ್ರು ಇಷ್ಟವಾಗುವಂತೆ ನಾವು ನಡಿತೇವೆ. ಮತ್ತೆ ಪರಿಶುದ್ಧಾತ್ಮ ನಮ್ಮನ್ನ ಎಚ್ಚರಿಸಿದಾಗ ನಾವು ತಿದ್ದುಕೋಬೇಕು. ನಮ್ಮಲ್ಲಿರುವಂತ ತಪ್ಪನ್ನ ಆತ್ಮ ಮುಂದೆ ಒಪ್ಕೊಂಡು ನಾವು ದೇವ್ರ ಸಹಾಯದಿಂದ ಆ ತಪ್ಪನ್ನ ಬಿಟ್ರೆ ದೇವ್ರು ನಮ್ಮಲ್ಲಿ ಪರಿಶುದ್ಧತೆಯನ್ನು ಕೊಟ್ಟು ಕಾಪಾಡ್ತಾನೆ. ಮತ್ತೆ ನಾವು ಅನ್ವಯ ಏನಂದ್ರೆ ನಾವು ಯೇಸು ಕ್ರಿಸ್ತನ ಮಕ್ಕಳು, ದೇವ್ರ ಮಕ್ಕಳು ಅಂತ ಧೈರ್ಯವಾಗಿ ಒಪ್ಕೊಳ್ಬೇಕು, ಹಿಂಜರಿಬಾರ್ದು. ಅವಾಗ ದೇವ್ರು ಕೂಡ ನಮ್ಮನ್ನ ತನ್ನ ಮಕ್ಕಳು ಅಂತ ಒಪ್ಕೊಂತಾನೆ ಅಂತ ಇವತ್ತಿನ ಇದೆಲ್ಲ ತಿಳ್ಕೊಂಡೇಣ. ದೇವರಿಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು. ಶೇಖರ್, ನೀವೇನಾದ್ರು ಮಾತಾಡಕ್ಕಾಗತ್ತಾ? ಅಣ್ಣ ಇಲ್ಲಿ ಕಟ್ಟಿನಲ್ಲಿ ಇದ್ದೀನಿ, ಕೇಳಿಸ್ಕೊತಾ ಇದ್ದೀನಿ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಅನ್ವಯಗಳೆಲ್ಲ ರೆಡ್ಡಿ ಅಣ್ಣ, ನೀವೇನಾದ್ರೂ ಹೇಳಿ ನಮ್ಮನ್ನ ಇನ್ನಷ್ಟು ಸಂತೋಷ ಪಡಿಸ್ತೀರಾ ರೆಡ್ಡಿ ಅಣ್ಣ? ಇವತ್ತು ನಮ್ಗೆ ಈ ವಿಚಾರಗಳೆಲ್ಲ ಯೋಹಾನ 3:15 ಪರಿಸಾಯರು ಅಂದ್ರೆ ಪ್ರತ್ಯೇಕಿಸಲ್ಪಟ್ಟವರು, ಸದ್ದುಕಾಯರು ಅಂದ್ರೆ ಕೆಲವೊಂದನ್ನ ಮಾತ್ರ ನಂಬುವಂತವ್ರು, ಮತ್ತೆ ಶಾಸ್ತ್ರಿಗಳು ಅಂದ್ರೆ ದೇವ್ರು ಕೊಟ್ಟಿರುವಂತ ವಾಕ್ಯಗಳನ್ನ ಕಾಪಾಡುವಂತವ್ರು, ಬೋಧಕರು ಅಂದ್ರೆ ಕಲ್ತಿರ್ತಕ್ಕಂಥದನ್ನ ಅಥವಾ ಬೋಧಿಸುವರು ಅಥವಾ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಅಂತಕ್ಕಂಥದ್ದು ಈ 4 ಜನಗಳದ ಒಂದು ಕಾರ್ಯವ ಇವತ್ತು ನಮ್ಗೆ ಗೊತ್ತಾಯ್ತು. ಈ 4 ಜನರು ಸಮೇತ ಯಹೂದಿಗಳಾಗಿದ್ರು ಅಂತಕ್ಕಂಥದ್ದು ಗೊತ್ತಾಯ್ತು. ಅದರಲ್ಲಿ ನಿಕೋದೇಮನು ಸಮೇತ ಈ 4 ರಲ್ಲೂ ಸಮೇತ ಇದ್ದವನು. ಸೊ ದೇವಾಲಯದಲ್ಲಿ 70 ಜನರಲ್ಲಿ ಇರ್ತಿದ್ರು, ಅದರಲ್ಲಿ ಈ ನಿಕೋದೇಮನು ಒಬ್ಬನಿದ್ನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯ್ತು. ಸೊ ನಾವು ಲೋಕದಲ್ಲಿದ್ರು ಸಹ ಈ ಲೋಕದವರಲ್ಲ, ಪ್ರತ್ಯೇಕಿಸಲ್ಪಟ್ಟವರು ಅಂತಕ್ಕಂಥದ್ದು ಗೊತ್ತಾಯ್ತು. ಮತ್ತೆ ನಮ್ಮ ಮಾತುಗಳಲ್ಲಿ, ನಡೆಯಲ್ಲಿ, ಜೀವನದಲ್ಲಿ ನಾವು ವಿಭಿನ್ನವಾಗಿ ಜೀವನ ಮಾಡೋದ್ರಿಂದ, ಪ್ರತ್ಯೇಕವಾದಂತ ರೀತಿಯಲ್ಲಿ ಜೀವನ ಮಾಡೋದ್ರಿಂದ ಸೊ ನಾವು ಪರಿಸಾಯರ ಹಾಗೆ ಪ್ರತ್ಯೇಕವಾದಂತ ಜೀವನ ನಮ್ದು ಇದೆ. ಮತ್ತು ಒಬ್ಬ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಿದ್ರೆ ನಿತ್ಯ ಜೀವವನ್ನು ಪಡೆಯಲಾರನು ಅಂತಕ್ಕಂಥದ್ದನ್ನ ಗೊತ್ತಾಯ್ತು. ನೀರು ಅಂದ್ರೆ ವಾಕ್ಯ, ದೇವರ ವ್ಯಕ್ತಿತ್ವ ಮತ್ತು ದೇವರ ಜೀವಕರವಾದಂತ ನೀರು, ಜೀವದ ಬುಗ್ಗೆ, ಅದು ಶುದ್ಧೀಕರಣಕ್ಕೆ ದಾರಿ ಅಂತಕ್ಕಂಥದ್ದು. ಮತ್ತೆ ಈ ವಾಕ್ಯೋಪದೇಶ ಸಹಿತವಾದಂತ ಜಲಸ್ನಾನವನ್ನು ಮಾಡ್ಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಗೊತ್ತಾಗಿದ್ದೇನೆಂದ್ರೆ, ಮೋಶೆಗೆ
ಆ ಬಂಡೆಗೆ ಆ ಬಂಡೆಯಿಂದ ನೀರು ಬರುತ್ತೆ ಅಂತಕ್ಕಂಥದ್ದು, ಆ ನೀರು ನಾನೇ ಅಂತಕ್ಕಂಥದ್ದು ನನಗೆ ಈ ಹೊಸದಾಗಿ ಇವತ್ತು ಅರ್ಥ ಆಯ್ತು. ಅವತ್ತು ಮೋಶೆಗೆ ಹೊಡೆದಿರ್ತಕ್ಕಂಥ ಮೋಶೆಗೆ ಆ ಬಂಡೆಗೆ ಹೊಡೆ ಅಂತ ಹೇಳಿದಾಗ ಏನೋ ನೀರು ಬಂತು, ಒಂದು ಅದ್ಭುತ ಆಯ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಆ ನೀರು ನಾನೇ ಯೇಸು ಕ್ರಿಸ್ತನಿಗೆ ಸೂಚನೆ ಆಗುತ್ತೆ ಅಂತಕ್ಕಂಥದ್ದು ನಮ್ಗೆ ಇವತ್ತು ಹೊಸದಾಗಿ ಅರ್ಥ ಆಯ್ತು. ಆತನೇ ಮೆಸ್ಸಿಯನು, ರಬ್ಬಿ ಮತ್ತೆ ರಕ್ಷಕನು ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಆತ್ಮದಲ್ಲಿ ನಾವು ಹೊಸದಾಗಿ ಹುಟ್ಟುವಂಥದ್ದು ವಾಕ್ಯದಿಂದಲೇ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯ್ತು. ಆಮೇಲೆ ಯೆಶಾಯ 42:3 ಹೇಳ್ದಂಗೆ ಒಣ ನೆಲದ ಮೇಲೆ ಆತ್ಮವನ್ನು ಸುರಿಸುತ್ತೇನೆ ಅಂತಕ್ಕಂಥದ್ದು, ಮತ್ತೆ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಅನ್ನುವಂಥದ್ದು, ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಆ ನಿಕೋದೇಮನು ಸೀಕ್ರೆಟ್ ಆಗಿ ನಂಬಿದ್ದ. ಆಮೇಲೆ ಸಮಯ ಬಂದಾಗ ಆತನು ಗುರುತಿಸಿಕೊಂಡಿದ್ದಾನೆ. ಸೊ ನಾವು ಸಮೇತ ಅನ್ವಯ ಏನಂದ್ರೆ, ನಾವು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸ್ಕೊಂಡಿದೀವಿ ಅಂತಕ್ಕಂಥದ್ದನ್ನ ಗುರುತಿಸ್ಕೊಳ್ತಕ್ಕಂಥದ್ದು ಲೋಕದ ಜನಗಳಲ್ಲಿ ಗುರುತಿಸ್ಕೋಬೇಕಾಗ್ತದೆ. ಗುರುತಿಸ್ಕೊಳ್ಳೋದ್ರ ಮೂಲಕ ನಾವು ಸುವಾರ್ತೆ ಅವರಿಗೆ ನಮ್ಮ ಜೀವನದ ಮೂಲಕ ಕೊಡುವುದಕ್ಕೆ ನಮ್ಗೆ ಅನುಕೂಲ ಆಗ್ತದೆ, ಜೀವನದ ಮೂಲಕ ಕೊಡ್ಬೇಕಾಗ್ತದೆ ಅಂತಕ್ಕಂಥದ್ದು ಅರ್ಥ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ರೆಡ್ಡಿ ಅಣ್ಣ. ಸಾರಾಂಶ ಚಂದ ತಂದ್ರಿ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ಚಂದ ತಂದ್ರಿ, ಎಲ್ಲರೂ ಚಂದ ಹೇಳಿದ್ರಿ. ನಿಮ್ಮ ಅನ್ವಯಗಳನ್ನ, ಅನಿಸಿಕೆಗಳನ್ನ ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಮಂಗಳವಾರ 4ನೇ ಅಧ್ಯಾಯ, ಇನ್ನು 3ನೇ ಅಧ್ಯಾಯ ಬಹಳಷ್ಟಿದೆ, ಆದರೆ 4ನೇ ಅಧ್ಯಾಯವನ್ನ ಸ್ವಲ್ಪ ನಾವು ಧ್ಯಾನ ಮಾಡೋದು ಒಳ್ಳೆಯದು ಎಂಬುದಾಗಿ. ಸಮಾರ್ಯ ಅಂದ್ರೆ ಏನು, ಯಾರು ಇವರು ಅನ್ನುವಂಥದ್ದನ್ನ, ಅದರಿಂದ ನಮ್ಮ ಶಿಷ್ಯತ್ವ ಜೀವನಕ್ಕೆ ಏನು ಅನ್ವಯ ಅನ್ನುವಂಥದ್ದು ನಾವು ಮಂಗಳವಾರ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಪ್ರೀತಿಯಿಂದ, ಸಂತೋಷದಿಂದ, ತಾಳ್ಮೆಯಿಂದ ಇಷ್ಟೊತ್ತು ತಡ ಆದ್ರೂ ಕೂತ್ಕೊಂಡು ಕೇಳಿಸ್ಕೊಂಡ್ರಿ, ಸಹಕರಿಸಿದ್ರಿ. ದೇವ್ರು ನಿಮ್ಮನ್ನ ಯಥೇಚ್ಛವಾಗಿ ಆತ್ಮಿಕವಾಗಿ ಆಶೀರ್ವದಿಸ್ಲಿ, ಬಲಪಡಿಸ್ಲಿ. ಕೊನೆಯದಾಗಿ ಅನ್ವಯದ ಪ್ರಾರ್ಥನೆಯನ್ನ ಬಾಲು ಪತ್ನಿ ಆದಂತ ಜ್ಯೋತಮ್ಮ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪರಿಶುದ್ಧನಾದಂತ ಸ್ವಾಮಿ, ಅಪ್ಪ ಅಂತಂದೆ ನೀನು ಮೆಸ್ಸಿಯನು ಸ್ವಾಮಿ, ದೇವರ ಮಗನು, ಜೀವಕರವಾದ ಸ್ವಾಮಿ, ಬುಗ್ಗೆ ನೀನು ಅಂತ ನಮ್ಗೆ ತಿಳಿಯಪಡಿಸಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಜೀವವು ನಿನ್ನಲ್ಲಿಯೇ ಉಂಟು ಸ್ವಾಮಿ. ಆ ಜೀವವನ್ನು ನಮಗೂ ಕೊಡಬೇಕು ಅಂತ ನಿನ್ನ ಆಸೆ. ಹೌದು ಸ್ವಾಮಿ, ನಮ್ಮಲ್ಲಿ ಯಾವ ಕಳಂಕ ಸುಂಕು ಸ್ವಾಮಿ ಇರದೆ ನಿನ್ನ ಮುಂದೆ ಸ್ವಾಮಿ ಪರಿಶುದ್ಧರು ನಿರ್ದೋಷಿಗಳಾಗಿ ನಿನ್ನ ಮುಂದೆ ನಮ್ಮನ್ನ ಸ್ವಾಮಿ ತೋರ್ಪಡಿಸ್ಕೋಬೇಕು ಅನ್ನೋದು ನಿನ್ನ ಆಸೆ. ಹೌದು ಸ್ವಾಮಿ, ನಿನ್ನ ಆಸೆಯಂತೆ ನಮ್ಮನ್ನ ನಡೆಸು ಸ್ವಾಮಿ. ಯಾವ ಕಳಂಕವೂ ನಮ್ಮಲ್ಲಿ ಇರದಂಗೆ ನಮ್ಮನ್ನ ಪರಿಶುದ್ಧರಾಗಿ ಸ್ವಾಮಿ ನಿನ್ನ ಮುಂದೆ ನಿಲ್ಸಪ್ಪ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಾವು ಲೋಕದಲ್ಲಿ ಇದ್ರು ಕೂಡ ನಾವು ಲೋಕದವರಲ್ಲ ಸ್ವಾಮಿ. ಅಪ್ಪ, ನಮ್ಮನ್ನ ನೀನು ಆರಿಸ್ಕೊಂಡಿದ್ಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ, ನಿನ್ನ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯೋರಾಗ್ಬೇಕು, ನಿನಗೆ ವಿಧೇಯರಾಗಿ ಸ್ವಾಮಿ ನಿನ್ನನ್ನೇ ಮೆಚ್ಚಿಸೋರಾಗಿರ್ಬೇಕು ಸ್ವಾಮಿ. ಅಪ್ಪ, ಜನಗಳನ್ನ ಸ್ವಾಮಿ ಸ್ನಾನ ಮಾನಗಳನ್ನ ಸ್ವಾಮಿ ನಾವು ಮೆಚ್ಚಿಸೋರಾಗದೆ ನನ್ನ ದೇವ್ರಿಗೆ ಯಾವ ರೀತಿ ಇಷ್ಟ ಆಗ್ತದೋ ಆ ರೀತಿನೇ ನಾನು ನಡಿಬೇಕು ಅನ್ನೋ ಸ್ವಾಮಿ ಭಯಭಕ್ತಿಯನ್ನ ನಮ್ಗೆ ಕೊಡು ಸ್ವಾಮಿ. ನಿನ್ನನ್ನ ಮೆಚ್ಚಿಸೋರಾಗಿರ್ಬೇಕು ಸ್ವಾಮಿ. ಅಪ್ಪ, ಭಯಭಕ್ತಿಯನ್ನ ನಮ್ಮನ್ನ ನಡೆಸುವಂತ ಪ್ರಾರ್ಥಿಸ್ತಾ ಇದೀವಿ ಸ್ವಾಮಿ. ಅಪ್ಪ, ನೀನೇ ವಾಕ್ಯವಾಗಿದ್ಯಾ, ವಾಕ್ಯದ ಮುಖಾಂತರ ನಮ್ಮನ್ನ ಎಚ್ಚರಿಸ್ತಾ ಇದ್ಯಾ, ನಮ್ಮಲ್ಲಿರೋ ತಪ್ಪನ್ನ ತೋರಿಸ್ತಾ ಇದೆಯಾ ಸ್ವಾಮಿ. ಹೌದು ಸ್ವಾಮಿ, ತೋರಿಸ್ತಾ ಇದೆಯಾ ನೀನು ಸ್ವಾಮಿ. ತೋರಿಸಿದ್ದನ್ನ ನಾವು ತಿದ್ದುಕೊಳ್ಳುವಂತೆ ಸ್ವಾಮಿ, ಆ ತಪ್ಪನ್ನ ಬಿಟ್ಟು ಆ ಗಲೀಜನ್ನ ನಾವು ತೊಳ್ಕೊಂಡು ಸ್ವಾಮಿ ನಿನ್ ಮುಂದೆ ನಾವು ಪರಿಶುದ್ಧರಾಗಿ ನಿಲ್ಲುವಂತೆ ನೀನ್ ಸಹಾಯ ಮಾಡು. ಕೇಳಿದ ವಾಕ್ಯಗಳನ್ನ ಸ್ವಾಮಿ ನಮ್ಮ ಹೃದಯದ ಹಲಗೆ ಮೇಲೆ ನಾವು ಬರ್ಕೊಂಡು ಸ್ವಾಮಿ ಅದನ್ನ ಮೆಲುಕಾಕುವಂತ ಜ್ಞಾನ ನಮ್ಗೆ ಕೊಡು ಸ್ವಾಮಿ. ದಿನನಿತ್ಯ ಮೆಲುಕಾಕಿ ನಮ್ಮನ್ನ ನಾವು ಎಚ್ಚರಿಸ್ಕೊಂಡು ಸ್ವಾಮಿ ಇವತ್ತೇನ್ ಮಾಡಿದ್ದೀನಿ, ಇವತ್ತು ನಾನೇನ್ ತಪ್ಪು ಮಾಡಿದ್ದೇನೆ ಅನ್ನೋದನ್ನ ನಾವು ಎಚ್ಚರಿಸ್ಕೊಂಡು ನಡೆಯುವಂತೆ ನೀನ್ ಸಹಾಯ ಮಾಡು. ನಿನ್ನ ಜ್ಞಾನ ವಿವೇಕಗಳನ್ನ ತುಂಬಿಸು ಸ್ವಾಮಿ. ನೀನೇ ಜ್ಞಾನ ವಿವೇಕಗಳನ್ನ ದೀಪಾಲಿಸುವಂತ ದೇವರು ಸ್ವಾಮಿ. ನೀನು ಕೊಟ್ಟಂತ ಜ್ಞಾನ ವಿವೇಕಗಳನ್ನ ಸ್ವಾಮಿ ನಾವು ಇತರರಿಗೂ ಹಂಚೋರಾಗಿರ್ಬೇಕು, ಇತರರಿಗೂ ಹೇಳೋರಾಗಿರ್ಬೇಕು ಸ್ವಾಮಿ. ಧೈರ್ಯದಿಂದ ನಿನ್ನ ಮಕ್ಕಳು ಅಂತ ಒಪ್ಕೊಳ್ಳೋರಾಗಿರ್ಬೇಕು ಸ್ವಾಮಿ. ಹಿಂಜರಿಕೆಯ ಆತ್ಮ ಬೇಡ, ಹೆದರಿಕೆಯ ಆತ್ಮ ನಮ್ಮಲ್ಲಿ ಬೇಡ ಸ್ವಾಮಿ. ಧೈರ್ಯದ ಆತ್ಮಗಳನ್ನ ನಮ್ಮಲ್ಲಿ ತುಂಬು, ಬಲ ಶಕ್ತಿಗಳಿಂದ ತುಂಬಿರುವಂತ ಆತ್ಮಗಳನ್ನ ನಮ್ಮಲ್ಲಿ ತುಂಬಪ್ಪ ಅಂತ ಪ್ರಾರ್ಥಿಸ್ತಾ ಇದೀವಿ ಸ್ವಾಮಿ. ಇನ್ನು ಸ್ವಾಮಿ ಯಾರ್ಯಾರು ಬರ್ಬೇಕು ಅಂತ ಆಸೆ ಇದೆ ಅವ್ರಿಗೆಲ್ಲವನ್ನು
ಸ್ವಾಮಿ ಅನುಕೂಲ ಮಾಡಿಕೊಡು ಸ್ವಾಮಿ. ನಿನ್ನ ವಾಕ್ಯಗಳನ್ನ ಕೇಳಿ ನಿನ್ನ ಭಯಭಕ್ತಿಯಲ್ಲಿ ಜೀವಿಸೋದಕ್ಕೆ ನೀನ್ ಸಹಾಯ ಮಾಡು ಸ್ವಾಮಿ. ಅಪ್ಪ ಇಲ್ಲಿ ತಲೆಬಾಗಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲಾರ್ಗೂ ಎಲ್ಲಾ ರೀತಿಯಲ್ಲೂ ನೀನ್ ಸಹಾಯಕನು, ನೀನೇ ನಮ್ಗೆ ಸಹಾಯಕನು ಸ್ವಾಮಿ. ನಿನ್ನ ಬಳಿಗೆ ನಾವು ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ನೀನ್ ಮಾಡಿದ ಉಪಕಾರಗಳನ್ನ ನೆನೆಸಿ ಸ್ವಾಮಿ, ನಿನ್ನನ್ನು ಸ್ತುತಿಸಿ ಕೊಂಡಾಡೋರು ನಾವು ಆಗಿರ್ಬೇಕು ಸ್ವಾಮಿ. ಅಪ್ಪ ಎಲ್ಲಾ ಪ್ರಾರ್ಥನೆ ಯೇಸು ಸ್ವಾಮಿ ನಿನ್ನ ಹೆಸರು ಮೇಲೆ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಕಾರ್ಯ ಪ್ರೇರೇಪಣೆಯು ಸದಾ ನಮ್ಮೆಲ್ಲರ ಸಂಗಡ ನಿಕೋದೇಮನ ಬಹಿರಂಗವಾದಂತ ಸಾಕ್ಷಿ ಭರಿತವಾದಂತ ಜೀವಿತದಂತೆ ನಮ್ಮೆಲ್ಲರ ಮಧ್ಯದಲ್ಲಿ ಸದಾ ನೆಲೆಸಿ ವಾಸಿಸ್ಲಿ. ಆಮೇನ್. ಎಲ್ರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ರೀ. ತಡ ಆಗಿದೆ ಕ್ಷಮಿಸ್ರಿ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಗುಡ್ ನೈಟ್. ಅಣ್ಣ 8ನೇ ತಾರೀಕಿಂದ ಏನು ಮಾಡಲ್ಲ? 8ನೇ ತಾರೀಕು ನವೆಂಬರ್ 8 ವಿಶ್ರಾಂತಿ ನಿಲಯದಲ್ಲಿ ಕ್ವೀನ್ ಸರ್ಕಲ್ ನಲ್ಲಿದೆ ವಿಶ್ರಾಂತಿ ನಿಲಯ. ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಒಂದು ದಿವಸದ ಬಿತ್ತನೆ ಕಾಳು ಶಿಷ್ಯ ಕೂಟ ಅಥವಾ ಶಿಷ್ಯ ಸಮ್ಮೇಳನ. ದಯಮಾಡಿ ನೀವೆಲ್ಲರೂ ಅನುಕೂಲ ಮಾಡಿಕೊಂಡು ಗಂಡ ಹೆಂಡತಿ ಸಾಧ್ಯವಾದಷ್ಟು ಬನ್ರಿ. ನನಗೆ ನೀವೆಲ್ಲರೂ ಕನ್ಫರ್ಮೇಶನ್ ನಿಮ್ಮ ಸ್ಥಳೀಯ ಮುಂದಾಳುಗಳಿಗೆ ನೀವು ತಿಳಿಸ್ರಿ. ಉದಾಹರಣೆಗೆ ಸದಣ್ಣ, ಹಾಗೂ ಈ ಕಡೆ ನೆಲಮಂಗ್ಲ ಕಡೆ ಮುನ್ಲಕ್ಷ್ಮಣ್ಣ, ಹೆಬ್ಬಿಯಣ್ಣಗೂ ಮುನ್ಲಕ್ಷ್ಮಣ್ಣ ತಿಳಿಸಿದ್ದಾರೆ. ಇನ್ನು ಈ ಕಡೆ ನಮ್ಮ ಸಂಜೀವಿನಿ, ನೀವೆಲ್ಲರೂ ದಯಮಾಡಿ ಕನ್ಫರ್ಮ್ ಮಾಡ್ರಿ. ಅವತ್ತು 3 ಸೆಷನ್ ಇರ್ತದೆ. 3 ಸೆಷನ್ ಇರ್ತದೆ. ಮಧ್ಯದಲ್ಲಿ ಒಂದು ಗ್ರೂಪ್ ಡಿಸ್ಕಷನ್ಸ್ ಅಂತ ಮಾಡ್ತೀವಿ. ಅದಕ್ಕೊಂದು ಸಪರೇಟ್ ಮೆಟೀರಿಯಲ್ ರೆಡಿ ಮಾಡಿದೀವಿ. ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀವಿ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಸಮಯ ಮಾಡಿಕೊಂಡು ನವೆಂಬರ್ 8ನೇ ತಾರೀಕು ವಿಶ್ರಾಂತಿ ನಿಲಯ ಬೆಳಗ್ಗೆ 9ರಿಂದ 5 ಗಂಟೆವರೆಗೂ ನೀವು ಸಮಯಾವಕಾಶ ಮಾಡಿಕೊಂಡು ಭಾಗವಹಿಸ್ಬೇಕೆಂಬುದಾಗಿ. ಯಾಕಂದ್ರೆ ಮುಂದೆ ನಾವು 30 ವರ್ಷ 40 ವರ್ಷಕ್ಕೆ ಸೇವೆ ಸುವಾರ್ತೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿಯಲ್ಲಿ ಹೊಸ ಹೆಜ್ಜೆಗಳನ್ನ, ಹೊಸ ಪ್ರತಿಷ್ಠೆಗಳನ್ನ ನಾವು ಮಾಡ್ಕೊಳ್ಬೇಕು ನಮ್ಮ ದರ್ಶನಕ್ಕೆ, ಆ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನ ನಾವು ಡಿಸ್ಕಸ್ ಮಾಡೋದ್ರಿಂದ ನೀವೆಲ್ಲರೂ ಬರ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಈಗ ಸುಮಾರು ಒಂದು 35 ಜನರು ಕನ್ಫರ್ಮೇಶನ್ ಆಗಿದೆ. ಇನ್ನು ಬೇರೆಯವರು ಕೂಡ ನೀವೆಲ್ಲರೂ ಇನ್ನು ಕನ್ಫರ್ಮ್ ಮಾಡದೇ ಇರೋರು ನಿಮ್ಮ ಸ್ಥಳೀಯ ಮುಂದಾಳುಗಳಿಗೆ ತಿಳಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ನಾವು ಕೇಳ್ಕೊಳ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ದಯಮಾಡಿ ನೀವೆಲ್ಲರೂ ಮುನ್ಲಕ್ಷ್ಮಣ್ಣ ಸಹೋದರರನ್ನ, ಸೇವಕರನ್ನ ನೀವು ಕರೆ ಮಾಡಿ ಅಥವಾ ಭೇಟಿ ಮಾಡಿ ತಿಳ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನಮಸ್ತೆ ರೀ. ಥ್ಯಾಂಕ್ ಯು ಅಂಕಲ್. ನಮಸ್ತೆ ಅಂಕಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲರೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಕಲ್. ನಮಸ್ತೆ ಅಂಕಲ್. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಅಂಕಲ್. ನಮಸ್ತೆ ಅಂಕಲ್. ಎಲ್ಲರಿಗೂ. ಥ್ಯಾಂಕ್ ಯು ಅಂಕಲ್. ನಮಸ್ತೆ ಅಂಕಲ್. ಥ್ಯಾಂಕ್ ಯು ಬಾಲು, ಜ್ಯೋತಿ.